ಮಾಸ್ಟರ್ಸ್ ಮುಂದಿನ ಭಾಗ ಆ, ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಗೊತ್ತಿದೆ, ಈಗ 2 ದಿನ ಆಯ್ತು. ಥಿಂಕಿಂಗ್ ಅಂಡ್ ಡೆಸ್ಟಿನಿ ಅನ್ನೋ ಅದ್ಭುತ ಆ, ಪುಸ್ತಕದ ಒಂದು ಜ್ಞಾನವನ್ನು ನಮಗೆ ಸರೋಜಾ ಮೇಡಮ್ ಅವರು ಹಂಚ್ತಾ ಇದ್ದಾರೆ. ಅದೆಷ್ಟು ಆಳವಾಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಕ್ ನಮಗೆ ಅಷ್ಟು ಸುಲಭ ಆಗಲ್ಲ. ಆದ್ರೆ ಅವ್ರು ಅದನ್ನ ಆಳವಾಗಿ ಅಧ್ಯಯನ ಮಾಡಿ ನಮಗೆ ಆ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ನಾವು ಅಂದ್ರೆ ಇಲ್ಲಿ ತಿಳ್ಕೊಳ್ಳೋದಲ್ದೆ ಪದೇ ಪದೇ ವಿಡಿಯೋಗಳನ್ನ ಅವ್ರು ಹಂಚಿದಂತ ವಿಡಿಯೋಗಳನ್ನ ನೋಡ್ಕೊಂಡು ನಾವು ಮನನ ಮಾಡ್ಕೊಳ್ತಾ ಇರೋಣ. ಅವಾಗ ಆ ಬುಕ್ಕಿಂದ ಜ್ಞಾನ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಮ್ಮ ವೇದಿಕೆ ನಿಮ್ಗೆ ಸ್ವಾಗತ ಮೇಡಮ್. ಇವತ್ತಿನ ಜ್ಞಾನ ಹಂಚಿಕೆಗೆ ಸ್ವಾಗತ ಮೇಡಮ್. ನಿಮ್ಗೆ ಮುಂದುವರಿಸಿ ಮೇಡಮ್. ಅನ್ಕೊಳ್ಳಿ. ಧನ್ಯವಾದಗಳು. ಶುಭೋದಯ ಮಾಸ್ಟರ್. ಆತ್ಮ ಬಂಧುಗಳಿಗೆ ಆತ್ಮ ಪ್ರಣಾಮ. ಅದ್ಭುತವಾದ ಜ್ಞಾನ ಆಯ್ತು. ಹಾಗೇನೆ ನಾಗರಾಜ್ ಸರ್ ನಮ್ಗೆ ನಮ್ಮ ಕರ್ತವ್ಯಗಳನ್ನ ನೆನಪಿಸಿದರು. ನೋಡಿ, ಜ್ಞಾನ ಪಡಿತಾ ಇದ್ದೇವೆ, ದಕ್ಷಿಣೆ ಒಂದ್ ಸ್ವಲ್ಪನಾದ್ರೂ ದೇವಸ್ಥಾನಕ್ಕೆ ಹೋದ್ರೆ 10 ರೂಪಾಯಿ ಹಾಕ್ಲಿಲ್ಲ ಅಂದ್ರೂ 1 ರೂಪಾಯಿ ಕಾಯಿನ್ ಆದ್ರೂ ಹಾಕ್ತಿವಲ್ಲ, ಹಾಗೇನೆ ನಾವು ಇಲ್ಲಿ ಜ್ಞಾನ ಪಡಿತಾ ಇದ್ದೇವೆ. ಎಷ್ಟು ಲಾಭಕರವಾದ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೇವೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲಾ ರೀತಿಯಿಂದ ನಾವಿಲ್ಲಿ ಖಜಾನ ಇದೆ ಇಲ್ಲಿ. ಅದನ್ನ ಡೈಲಿ ಒಂದ್ ಸ್ವಲ್ಪ ಸ್ವಲ್ಪ ಸವಿ ನೋಡ್ತಾನೆ ಇದೀವಲ್ವಾ. ಸೊ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ? 1 ರೂಪಾಯಿ ಕಾಯಿನಾ? ಓಕೆ, ಸೊ ಅದಕ್ಕೆ ಮಿನಿಮಮ್ 100 ಆದ್ರೂ ಹಾಕಿ ಅಂತ ಹೇಳಿದ್ರು. ನಿಜ ಅದು. ಯಾಕೆಂದ್ರೆ ಇದು ನನ್ನದು, ಇದು ಬೆಳೀತಾ ಹೋಗ್ಬೇಕು ಅನ್ನೋ ಒಂದು ಮನಸ್ತತ್ವ ಇದೆ ನೋಡಿ. ನಮ್ಮ ಥಾಟ್ಸೇ ಡೆಸ್ಟಿನಿ. ನಮ್ ಥಾಟ್ಸ್ ಇಂದಾನೇ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಈ ಥಾಟ್ ಇಂದ ಇವ್ರು ಮತ್ತೆ ದುಡ್ಡು ಕೇಳಲಿಕ್ಕೆ ಶುರು ಮಾಡಿದ್ರು ನೋಡಿ, ಇವ್ರು ಸಹ ಬೇರೆಯವ್ರ ತರ ಅಂತ ಯೋಚನೆ ಬರಬಾರ್ದು ಮಾಸ್ಟರ್. ಈ ತರ ಬರೋದ್ರಿಂದಾನೇ ನಮ್ಮ ತರ ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾರು ಜ್ಞಾನ ಕೊಡ್ತಾ ಇದ್ದಾರೆ ಅವರ ಸಂಖ್ಯೆ ಕಡಿಮೆ ಆಗ್ಬಿಡ್ತಾ ಇದೆ. ಯಾಕಂದ್ರೆ ಇದಕ್ಕೆ ಸಪೋರ್ಟ್ ಇಲ್ಲ ಅಂದ್ರೆ ನಡೆಯಲ್ಲ ಮಾಸ್ಟರ್. ನಾವು ಇಂತಹದಕ್ಕಲ್ದೆ ಯಾವ್ದಕ್ ಸಪೋರ್ಟ್ ಮಾಡ್ತೀವಿ? ಒಂದು ಫಿಲ್ಮ್ ಬಂತು ಅಂತಂದ್ರೆ ಫಿಲ್ಮ್ ಟಿಕೆಟ್ ಯಾಕೆ ಇಡ್ತಾರೆ ಹೇಳಿ? ಯಾಕಂದ್ರೆ ಆ ಫಿಲ್ಮ್ ಮಾಡ್ಲಿಕ್ಕೆ ಎಷ್ಟೋ ಬಜೆಟ್ ಯೂಸ್ ಆಗಿದೆ. ಅದರಲ್ಲಿ ಎಲ್ರದ್ದು ಒಂದ್ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಆದ್ರೆ ಆ ಖರ್ಚು ಮಾಡಿದವನಿಗೆ ಒಂದ್ ಸ್ವಲ್ಪ ಹೋಗಿ ಸೇರುತ್ತೆ ಅಂತ. ಅದು ಸ್ವಲ್ಪ ಹೋಗಿ ಸೇರುತ್ತೋ, 10 ಪಟ್ಟು ಹೋಗಿ ಸೇರುತ್ತೋ, 1000 ಪಟ್ಟು ಹೋಗಿ ಸೇರುತ್ತೋ, ಅದು ಯಾರು ಲೆಕ್ಕ ಮಾಡಲ್ಲ. ಅದಕ್ಕೆ ಅಂತ ಒಂದು ಫೀಸ್ ಹಾಕ್ತಾರೆ. ಸೊ ಯಾವಾಗ ನೀವು ಸರ್ವಿಸ್ ತಗೊಳ್ತಿರೋ ಅದಕ್ಕೆ ಒಂದ್ ಸ್ವಲ್ಪ ದಕ್ಷಿಣೆ ಕೊಡ್ಬೇಕು ಮಾಸ್ಟರ್. ಎಸ್, ನಿಮ್ಮ ಸಾಮರ್ಥ್ಯಕ ಅನುಕೂಲವಾಗಿ ಎಷ್ಟು ಕಡಿಮೆ ಸಾಧ್ಯ ಅಂತ ನೋಡ್ಬಾರ್ದು, ಅದು ನಮ್ದು ತಪ್ಪಾಗುತ್ತೆ ಮಾಸ್ಟರ್. ನಾನು ಎಷ್ಟು ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಬರ್ಬೇಕು. ಯಾಕೆಂದ್ರೆ ನಾವಿಲ್ಲಿ ಪಡಿತಾ ಇರೋದು ಸ್ವಲ್ಪ ಅಲ್ವಲ್ಲ. ಹೆಚ್ಚೆಚ್ಚು ಪಡಿತಾ ಇರುವಾಗ ಎಷ್ಟು ನನ್ನಿಂದ ಸಾಧ್ಯ. ಸಾಮಾನ್ಯವಾಗಿ ನಾವು ಈ ಮನಸ್ತತ್ವವನ್ನು ನಿಜವಾಗ್ಲೂ ಕಲಿತ ಒಂದು ಸಮುದಾಯದಲ್ಲಿ ಕಾಣಲ್ಲ ಮಾಸ್ಟರ್. ಐ ಐ ಐ ಆಮ್ ಫ್ರಮ್ ದಟ್ ಸೊಸೈಟಿ, ಸೋ ಕಾಲ್ಡ್ ಎಜುಕೇಟೆಡ್, ಸೋ ಕಾಲ್ಡ್ ಸಿವಿಲೈಸ್ಡ್ ಸೊಸೈಟಿ. ನಾವು ಎಲ್ಲಿ ಡಿಸ್ಕೌಂಟು, ಎಲ್ಲಿ ಕಡಿಮೆ ರೇಟು ಅಂತ ಮಾತಾಡ್ತೀವಿ ಫ್ರೆಂಡ್. ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಚೆನ್ನಾಗಿ ಖರ್ಚು ಮಾಡ್ತೀವಿ. ನಾನು ಫಸ್ಟ್ ಟೈಮ್ ಕಡ್ತಲ್ಗೆ ಹೋದಾಗ ನಾನು ಭಿಕ್ಷೆ ಬೇಡ್ತೀನಿ ಫ್ರೆಂಡ್. ಇದು ನಮ್ಮ ಒಂದು ಕ್ವಾಲಿಟಿ, ಒಂದು ಪ್ರಾಸೆಸ್ ನಡೆಯುತ್ತೆ. ನೀವು ಕೈ ಚಾಚಿ ಯಾವಾಗ ಕೇಳಲಿಕ್ಕೆ ಶುರು ಮಾಡ್ತಿರೋ. ಸೊ ನಾನಂತೂ ಯಾವ ಪಿರಮಿಡ್ ಕಟ್ತಾ ಇಲ್ಲ. ಯಾರಿಗಾಗ ಕೇಳ್ತಾ ಇದ್ರಿ ಮೇಡಮ್ ಅಂತ ನೀವು ಅನ್ಬೋದು. ನಾನು ಯಾರು ಪಿರಮಿಡ್ಗಾಗಿ ಕೇಳ್ತಾ ಇದ್ರಲ್ಲ ಅವರ ಬುಕ್ಸ್ ಮತ್ತೆ ಅವರ ಪ್ಯಾಂಪ್ಲೆಟ್ ತಗೊಂಡ್ಬಿಟ್ಟು ಅವರ ಒಂದು, ಅವಾಗ ನನ್ನ ಹತ್ರ ಈ ಟೋಪಿನೂ ಇದ್ದಿಲ್ಲ, ಪಿರಮಿಡ್ ಟೋಪಿ ಅವ್ರ ಹತ್ರನೇ ಇಸ್ಕೊಂಡು ಅವರಿಗಾಗಿ ನಾನು ಕೇಳ್ಕೊಂಡು ಅವ್ರಿಗೆ ಕೊಟ್ಬಿಡ್ತಾ ಇದ್ದೆ. ಮತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಕಡೆಗೆ ಹೋದಾಗ ಯಾರೋ ಒಬ್ರು ಕೇಳ್ಕೊಂಡು ನಿಂತಿರ್ತಾ ಇದ್ರು, ಅವ್ರು ಮತ್ತೆ ಅವ್ರ ಹತ್ರದ ಬುಕ್ಸ್ ತಗೊಳ್ಳೋದು, ಅವ್ರ ಪ್ಯಾಂಪ್ಲೆಟ್ ತಗೊಳ್ಳೋದು, ಅವರಿಗಾಗಿ ಕಲೆಕ್ಷನ್ ಮಾಡಿ ಅವರಿಗೆ ಕೊಟ್ಬಿಡೋದು. ಫ್ರೆಂಡ್ಸ್, ನೀವು ನಂಬಲ್ಲ, ಯಾವ ಉದ್ದೇಶದಿಂದ ನಾವು ಕೇಳ್ತೇವೋ, ಯಾವ ಉದ್ದೇಶದಿಂದ ಪಡಿತೇವೋ ಅದು ಎಷ್ಟು ಅಬಂಡನ್ಸ್ ಕೊಡುತ್ತೆ ಅಂದ್ರೆ ನಮ್ಗೆ ಅಬಂಡನ್ಸ್ ಕೊಡುತ್ತೆ. ಫ್ರೆಂಡ್ಸ್, ನಾನು 1 ಡೇನಲ್ಲಿ 1 lakh rupees ಕಲೆಕ್ಟ್ ಮಾಡಿದೆ. ಅದು ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ಕ್ಲಾರಿಟಿ ಇತ್ತು ಅಂದ್ರೆ ಸಾಧ್ಯ ಮಾಸ್ಟರ್. ಈಗ ರಂಗನಾಥ್ ಸರ್ ಹೇಳ್ತಾ ಇದ್ದಾರೆ, ಒಂದೊಂದು ಟ್ರೀಟ್ಮೆಂಟ್ಗೆ ಒಂದೊಂದು ಪಿರಮಿಡ್. ಅವ್ರ ಹತ್ರ ದುಡ್ಡಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅವ್ರ ಮನಸ್ಸು ಮಾಡಿದ್ರೆ ಕಟ್ಲಿಕ್ಕೆ ಆಗಲ್ವಾ? ಇಂತಹ ಕಟ್ಟಡಗಳಲ್ಲಿ ನಾನು ಅನ್ನುವ ಅಹಂಕಾರ ಬರಬಾರ್ದು. ಎಲ್ಲರ ಕಾಂಟ್ರಿಬ್ಯೂಷನ್ಲಿಂದ ಇದಾಗಿದ್ದು ಅಂತ ಇವತ್ತು ಮಾತ್ರ ಅಲ್ಲ, ಮುಂದೆ ಎಷ್ಟೆಷ್ಟೋ ವರ್ಷಗಳ ವರೆಗೆ ಈ ಮಾತು ಉಳಿಬೇಕು. ನನ್ನದು ಅಂತಂದ್ರೆ ನಾನೊಂದು ಬೋರ್ಡ್ ಹಾಕೊಂಡು ಕನ್ಸ್ಟ್ರಕ್ಟೆಡ್ ಬೈ ರಂಗನಾಥ್ ಅಂತ ಅವ್ರ ಹೆಸರು ಹಾಕೊಂಡು ಅವರೇ ಕನ್ಸ್ಟ್ರಕ್ಟ್ ಮಾಡಬಹುದು. ಆದ್ರೆ ಇಂತಹ ಒಂದು ಇನ್ಸ್ಟಿಟ್ಯೂಷನ್ ಯಾವತ್ತು ಒಬ್ಬರಿಂದ ಮಾಡ್ಲೇಬಾರ್ದು ಅಂತ ಒಂದು ಶಾಸ್ತ್ರನೇ ಇದೆ. ದೇವಸ್ಥಾನಗಳು ಅಷ್ಟೇ, ಒಬ್ಬರೇ ಕಟ್ಸಿದ್ದಿರಲ್ಲ ಮಾಸ್ಟರ್ಸ್.
ಎಲ್ಲರ ಕಾಂಟ್ರಿಬ್ಯೂಷನ್ ಆಗ್ಬೇಕು. ನಾನು ಒಂದ್ ದೇವಸ್ಥಾನ ಇಲ್ಲಿ ನಮ್ಮ ಮನೆ ಹತ್ರ ಕಟ್ಟಿದಾಗ ನನ್ಗೆ ಒಬ್ರು ಗುರುಗಳು ಹೇಳಿದ ಮಾತು ಇದು ನಂಗೆ ತುಂಬಾ ಇಷ್ಟ ಆಯ್ತು. ನೀನ್ ಕಟ್ಸಿದೆ ಅಂದ್ರೆ ನಿನ್ಗೆ ಲೈಫ್ ಲಾಂಗ್ ನಿನ್ಗೆ ಅಹಂಕಾರ ಇರುತ್ತೆ, ಕೈ ಚಾಚು, ಕೇಳು, ಎಲ್ಲರ ಹತ್ರ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ ಅಂತ. ಫ್ರೆಂಡ್ಸ್, 3 ದಿನದಲ್ಲಿ ನನ್ಗೆ 15 ಲಕ್ಷ ಸೇರಿತು. ಕೇಳಿದ್ರೆ ಸಿಕ್ಕುತ್ತೆ. ಹಾಗೇನೆ ನನ್ನ ಒಂದು ಕಾಂಟ್ರಿಬ್ಯೂಷನ್ ಇರ್ಲೇಬೇಕು. ರಾಮ ಮಂದಿರ್ ಕಟ್ಟಿದ್ರು ಸಹ ಒಂದೊಂದು ಇಟ್ಟಿಗೆ ಎಲ್ಲರ ಮನೆಯಿಂದ ಬರ್ಲಿ ಅಂತ ಕೇಳ್ಕೊಂಡ್ರು. ಯಾಕೆಂದ್ರೆ ಅಲ್ಲಿ ಪ್ರತಿಯೊಬ್ಬರ ಧ್ಯಾನಿಗಳ ಭಕ್ತರ ಕಾಂಟ್ರಿಬ್ಯೂಷನ್ ಇರ್ಲಿ ಅಂತ. ಒಂದು ಪಿರಮಿಡ್ ಕಟ್ಟಬೇಕು ಅಂತಂದ್ರೆ 1 ಪೈಸಾ ಬಂದ್ರು ಸಹ ಅದು ಧ್ಯಾನಿ ಕೈಯಿಂದಾನೇ ಬರ್ಬೇಕು. ಬಿಸ್ನೆಸ್ ಮೋಟಿವ್ ಇದ್ದವ್ರ ಪೈಸಾ ನಮ್ಗೆ ಬೇಕಿಲ್ಲ. ಕೇಳ್ಕೊಂಡ್ರೆ ಎಷ್ಟೋ ಜನ ಹೂಡಿಕೆ ಹಾಕ್ಲಿಕ್ಕೆ ರೆಡಿ ಇದ್ದಾರೆ, ಬಿಸ್ನೆಸ್ ಮೈಂಡೆಡ್ ಪೀಪಲ್. ಎಷ್ಟ್ ಬೇಕ್ರಿ ನಿಮ್ಗೆ, 1 ಕೋಟಿನ 10 ಕೋಟಿನ ತಗೊಳ್ರಿ, ನಾನ್ ಕಟ್ತೀನಿ, ಅವ್ರಿಗೆ ನನ್ನ ಹೆಸರು ಹಾಕ್ಬೇಕು ನೋಡಪ್ಪ, ಮಿನಿಸ್ಟರ್ನ ಕರಿಬೇಕು, ರಿಬ್ಬನ್ ಕಟ್ಟಿಂಗ್ ಮಾಡ್ಬೇಕು, ನಾನೇ ಚೀಫ್ ಗೆಸ್ಟ್ ಆಗ್ಬೇಕು ಅಂತ. ನಾವಿಲ್ಲಿ ಮಾಡ್ತಿರೋ ಕೆಲಸ ಅಂತಹದಲ್ಲ. ಆಧ್ಯಾತ್ಮಿಕತೆಯಲ್ಲಿ ಅಲ್ಲಿ ಬಡವ ಯಾರು ಇರ್ತಾರೆ ಅವನಿಂದ ಸಹ 1 ರೂಪಾಯಿ ಬರ್ಲೇಬೇಕು. ಸೊ ನಾನು ಯಾಕೆ ಈ ಮಾತು ಹೇಳಲಿಕ್ಕೆ ಬಂದೆ ಅಂದ್ರೆ, ನಾನು ಕಡತಲದಲ್ಲಿ ಕಲೆಕ್ಷನ್ ಮಾಡುವಾಗ ಫ್ರೆಂಡ್ ಈ ಮಾತು ಹೇಳ್ದೆ, ಪ್ರತಿ ಧ್ಯಾನಿಯಿಂದ 1 ರೂಪಾಯಿ ಬಂದ್ರು ನಮ್ಗೆ ಸಾಕು, ಧ್ಯಾನಿಯ ದುಡ್ಡೇ ನನ್ಗೆ ಬೇಕು ಅಂತ. ಸರ್ ಬಿಲೀವ್ ಮಿ ಫ್ರೆಂಡ್, ಎಷ್ಟೋ ಟ್ರೈಬಲ್ ಪೀಪಲ್ ಬಂದಿದ್ರು ಅಲ್ಲಿ. ಟ್ರೈಬ್ ಅಂತಂದ್ರೆ ಕಾಡು ಜನಾಂಗದವರು, ಆ ತರದ ಬಟ್ಟೆ ಎಲ್ಲ ಹಾಕೊಂಡು, ಬಡವರು, ಕಾಲಲ್ಲಿ ಚಪ್ಪಲಿ ಇಲ್ಲ, ಅವರು ಹೀಗೆ ಮುಟ್ಕೆಯಲ್ಲಿ ದುಡ್ಡು ಹೀಗ್ ಬ್ಲೌಸ್ ಇಂದ ಹೀಗ್ ತೆಗೆದು ಅಜ್ಜಿಗಳು ಕೊಟ್ರು. ಇದು ನಾನ್ ರಿಟರ್ನ್ ಹೋಗ್ಲಿಕ್ಕೆ ಟಿಕೆಟ್ ಇಟ್ಕೊಂಡಿದ್ದು ದುಡ್ಡಿತ್ತು, ನಾನು ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನೀನ್ ಹೇಳಿದ ಮಾತು ನಂಗೆ ತುಂಬಾ ಇಷ್ಟ ಆಯ್ತು, ಧ್ಯಾನಿಗಳ ದುಡ್ಡಿಂದಾನೇ ಪಿರಮಿಡ್ ಆಗ್ಬೇಕು ಅನ್ನುವ ಒಂದು ಮಾತೇನಿದೆಯಲ್ವಾ, ನನ್ಗೆ ಮನ್ಸಿಗೆ ಟಚ್ ಆಯ್ತು ಅಂತ. ಅವರನ್ನ ನೋಡಿ ಆ ಅರಿವಿನಿಂದ ಅವ್ರು ಈ ಮಾತನ್ನ ಅರಿವಿನಿಂದ ಕೇಳಿದ್ರೆ ಇದರ ಸಾರ ನಮ್ಗೆ ಅರ್ಥ ಆಗತ್ತೆ ಫ್ರೆಂಡ್. ಸೊ ಬರೀ ಜ್ಞಾನ ಪಡೆಯೋದಲ್ಲ, ಇದು ನಿಜವಾದ ಜ್ಞಾನ. ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ಬ್ಯಾಕ್ ಟು ದ ವರ್ಲ್ಡ್. ಸ್ಪಿರಿಚುಯಾಲಿಟಿ ಅಂತಂದ್ರೆ ಟೇಕ್ ಇಟ್ ಫ್ರಮ್ ದ ಮಾಸ್ಟರ್ಸ್ ಅಂಡ್ ಗಿವ್ ಬ್ಯಾಕ್ ಟು ದ ವರ್ಲ್ಡ್, ದೋಸ್ ಆರ್ ನಾಟ್ ಸ್ಪಿರಿಚುವಲ್. ಒಂದು ಪಿರಮಿಡ್ ಭೂಮಿ ಮೇಲೆ ಬಂತು ಅಂತಂದ್ರೆ ಎಷ್ಟೋ ಕೆಲಸಗಳಾಗತ್ತೆ, ಸುತ್ತಮುತ್ತ ಇದ್ದವ್ರಿಗೆಲ್ಲ ಎನರ್ಜಿ ಬರುತ್ತೆ. ಅದು ಬರೀ ಕಟ್ಟಡ ಮಾತ್ರ ಅಲ್ಲ. ಈಗ ರಂಗನಾಥ್ ಸರ್ ಮಾಡ್ತಾ ಇರೋದಂತೂ ಇನ್ನೂ ಲಾರ್ಜರ್ ಕಾನ್ಸೆಪ್ಟ್ ಅಲ್ಲಿ ಅವರು ಈ ವಿಷಯವನ್ನು ಅರ್ಥ ಮಾಡ್ಕೊಂಡು, ಧ್ಯಾನದ ಶಕ್ತಿಯಿಂದ ಆರೋಗ್ಯ ಸರಿ ಆಗತ್ತೆ, ಆದ್ರೆ ಧ್ಯಾನದ ಶಕ್ತಿಯನ್ನು ಆರೋಗ್ಯ ಸರಿ ಮಾಡ್ಲಿಕ್ಕೆ ಯಾಕೆ ಬಳಸ್ಕೊಳ್ತಾ ಇದ್ದೀರಾ? ಅಮೂಲ್ಯವಾದದ್ದು ಅದು. ಅದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಪಕ್ಕಕ್ಕಿಟ್ಬಿಡಿ. ಯಾಕಂದ್ರೆ ಈ ಶರೀರಕ್ಕೆ ಬಂದಿರುವ ರೋಗಗಳನ್ನ ತುಂಬಾ ಸಾಮಾನ್ಯವಾಗಿ ನಾವು ಇದನ್ನ ಸರಿಪಡಿಸ್ಕೊಳ್ಬಹುದು. ಸ್ವಲ್ಪ ಅದಕ್ಕೆ ಬೇಕಾಗಿರೋ ಜ್ಞಾನ ನಾನು ಇಲ್ಲಿ ಹಂಚ್ತಾ ಇದ್ದೇವೆ ಬನ್ನಿ ಅಂತ. ಸೊ ಎಷ್ಟೋ ಥೆರಪಿಗಳಿದೆ, ಅದರಿಂದ ನಿಮ್ಮ ಶರೀರದ ತೊಂದರೆ ಕಡಿಮೆ ಆಗ್ಬಿಡುತ್ತೆ ಅಂತ ನೋಡಿ. ಎಷ್ಟೊಂದು ಜ್ಞಾನ ಅಲ್ವಾ? ಅಲ್ಲಿವರೆಗೆ ನಾನು ಸಹ ಯೋಚನೆ ಮಾಡಿದಿಲ್ಲ, ಯಾಕಪ್ಪ ಸರಿ ಇಷ್ಟೊಂದು ಥೆರಪಿಗಳು ಹೇಳ್ತಾ ಇದ್ದಾರೆ, ಧ್ಯಾನದಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ಮೇಲೆ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಸರ್ ಕ್ಲಾರಿಟಿ ಕೊಟ್ಟಾಗ ತುಂಬಾ ಸಂತೋಷ ಆಯ್ತು. ನಾವು ರೆಸ್ಪೆಕ್ಟ್ ಕೊಡ್ಬೇಕು ನಮ್ಮ ಧ್ಯಾನದ ಶಕ್ತಿಗೆ. ನಾವೇ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ, ನಾನ್ ಧ್ಯಾನ ಮಾಡ್ತೀನಿ, ನನ್ ಮಂಡಿನೂ ಹೋಗ್ಲಿ, ಧ್ಯಾನ ಮಾಡ್ತೀನಿ ನಂಗೆ ತಲೆನೂ ಹೋಗ್ಲಿ ಅಂದ್ರೆ, ಚಿನ್ನದ ಒಂದು ಒಡವೆ ತಗೊಂಡ್ಬಿಟ್ಟು ಶುಂಠಿ ಜಜ್ಜಿದಾಗಿರುತ್ತೆ. ಸೊ ನಾವು ಚಿನ್ನವನ್ನು ಚಿನ್ನದ ರೂಪದಲ್ಲಿ ನೋಡಿದಾಗ ಒಳ್ಳೇದು. ಒಂದು ಕಲ್ಲಿಂದ ಮಾಡ್ಬೇಕಾದನ್ನು ಒಂದು ಚಿನ್ನದಿಂದ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಹಾಗೆ ಫ್ರೆಂಡ್, ಸೊ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಬನ್ನಿ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಎಷ್ಟೆಷ್ಟು ಸಾಧ್ಯವೋ. ಸರ್ ಹೇಳಿದಾಗೆ ಇವತ್ತು ಮಧ್ಯಾಹ್ನದ ಒಳಗೆ ಅಂತ ಹೇಳಿದ್ದಾರೆ ಅಂದ್ರೆ ಯಾವುದೋ ಕಾರಣದಿಂದ ಹೇಳಿರ್ತಾರೆ, ಇಲ್ಲಾಂದ್ರೆ ಸಮಯ ನಿರ್ಬಂಧನೆ ಹೇಳುವ ಅವಶ್ಯಕತೆ ಇದ್ದಿಲ್ಲ. ಸೊ ಪ್ಲೀಸ್, ಇಷ್ಟು ಜನ ಇದ್ದೀರಾ, ಪ್ರತಿಯೊಬ್ಬರಿಂದ ಒಂದು 100 ರೂಪಾಯಿ ಆದ್ರೂ ಕನಿಷ್ಠ ಪಕ್ಷ ಹೋದ್ರೆ ತುಂಬಾ 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 ಉಪಕಾರ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಇಟ್ ಈಸ್ ಅ ನೆಸೆಸಿಟಿ. ಅವರು ಕೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವಶ್ಯಕತೆ ಇದ್ದಾಗ್ಲೇ ಕೇಳ್ತಾ ಇದ್ದಾರೆ. ಇಷ್ಟು ದಿನ ಯಾವತ್ತೂ ಕೇಳಿಲ್ಲ. ಸೊ ಇನ್ನು ಮೇಲೆ ಪ್ರತಿ ತಿಂಗಳು ಈ ತರದ ಒಂದು ನಾವು ನಿಯಮವನ್ನು ಮಾಡ್ಕೊಂಡು ಹೋಗೋಣ. ಪ್ರತಿ ತಿಂಗಳು ಕೈಲಾದಷ್ಟು ಕೊಡೋಣ, ಯಾರಿಗೆ ಹೆಚ್ಚು ಕೊಡ್ಲಿಕ್ಕಾಗತ್ತೋ. 500 ಸಹ ವೆಲ್ ಟು ಡೂ ಫ್ಯಾಮಿಲೀಸ್ಗೆ 500 ತುಂಬಾ ಚಿಕ್ಕ ವಿಷಯ ಫ್ರೆಂಡ್. ನೀವು ಹೀಗೆ ಹೋಗ್ಬಿಟ್ರೆ ಒಂದು ಆಟೋಗೆ ಹೋಗ್ಬಿಡುತ್ತೆ, ಹಾಗೆ ಹೋಗ್ಬಿಟ್ರೆ ಒಂದು ಪಿಜ್ಜಾಗೆ ಹೋಗ್ಬಿಡುತ್ತೆ. ಸೊ ತುಂಬಾ ದೊಡ್ಡ ವಿಷಯ ಏನಲ್ಲ. ಇಲ್ಲ ತುಂಬಾ ಕಷ್ಟದಲ್ಲಿದ್ದೀವಿ ಆಗಲ್ಲ ಅಂತಂದ್ರೆ 100 ರೂಪಾಯಿ ಆದ್ರೂ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತನ್ನ ಸರಿಯಾದ ರೀತಿಯಲ್ಲಿ ತಗೊಳ್ತೀರಾ ಅಂತ ಅನ್ಕೊಂಡು ನಾನು ನಿಮ್ಮ ಮುಂದೆ ಈ ವಿಷಯ ಇಟ್ಟೆ. ಥ್ಯಾಂಕ್ ಯು. ನನ್ಗೆ ರಂಗನಾಥ್ ಸರ್ ಹೇಳಿದ್ದಿಲ್ಲ, ಆದ್ರೆ ನನ್ನ ಕಡೆಯಿಂದನೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಸಂಸ್ಥೆ, ನಾವೆಲ್ಲರೂ ಸೇರಿ ಇದನ್ನ ನಡೆಸ್ಬೇಕು. ಸೊ ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ವಿಸ್ಡಮ್ ಲೋಕಕ್ಕೆ ಹೋಗೋಣ. ಸೊ ಬ್ಯೂಟಿಫುಲ್ ಆದ ಈ ಪ್ಲಾಟ್ಫಾರ್ಮ್ ಅಲ್ಲಿ ವಂಡರ್ಫುಲ್ ಆದ
ಧ್ಯಾನ ಮಾಡಿಕೊಂಡು ಈಗ ವಿಸ್ಡಮ್ ಪಡಿಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ಮಾಸ್ಟರ್ಸ್. ನಾವು ಇವಾಗ ವಿಸ್ಡಮ್ ಪಡಿತಾ ಇರುವುದು ಒಂದು ಅದ್ಭುತವಾದ ಪುಸ್ತಕದಿಂದ. ಪುಸ್ತಕದ ಹೆಸರು ಥಿಂಕಿಂಗ್ ಅಂಡ್ ಡೆಸ್ಟಿನಿ. ಡೆಸ್ಟಿನಿ ಅಂದ್ರೆ ಈ ಜೀವನದಲ್ಲಿ ಇರುವ ಡೆಸ್ಟಿನಿ ಮಾತ್ರ ಅಲ್ಲ, ನನ್ನ ಆತ್ಮ ಪಯಣದಲ್ಲಿ ಇರುವ ಡೆಸ್ಟಿನಿ. ಸೊ ಡೆಸ್ಟಿನಿ ಇಸ್ ನಾಟ್ ಒನ್ ಪ್ಲೇಸ್, ಡೆಸ್ಟಿನೇಷನ್ ಇಸ್ ಅ ಪ್ಲೇಸ್, ಡೆಸ್ಟಿನಿ ಇಸ್ ನಾಟ್ ಅ ಪ್ಲೇಸ್. ಸೊ ಇದು ಸಹ ಈ ಬುಕ್ ಓದ್ತಾ ಇದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಇವರು ತಮ್ಮದೇ ಆದ ರೀತಿಯಲ್ಲಿ ಮಾತುಗಳನ್ನ ಹೇಳಿದ್ದಾರೆ ಫ್ರೆಂಡ್. ಸೊ ಈ ಪುಸ್ತಕ ಬಂದು ಥಿಂಕಿಂಗ್ ಅಂಡ್ ಡೆಸ್ಟಿನಿ, ರಿಟನ್ ಬೈ ಹೆರಾಲ್ಡ್ ಡಬ್ಲ್ಯೂ ಪರ್ಸಿವಲ್. ಇವರು ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿಂದ ತಗೊಂಡಿದ್ದು ಈ ವಿಷಯ, ಇಲ್ಲಿಂದ ನಾನು ತಿಳಿದಿದ್ದು, ವೇದಗಳಲ್ಲಿ ಹೀಗೆ ಹೇಳಿದ್ದಾರೆ, ಆ ಬೈಬಲ್ ಅಲ್ಲಿ ಹೀಗೆ ಹೇಳಿದ್ದಾರೆ, ಈ ಸೈಂಟಿಸ್ಟ್ ಇದನ್ನ ಹೇಳಿದ್ದಾರೆ ಅಂತ ಯಾರ ರೆಫರೆನ್ಸ್ ತಗೊಳ್ದಿರಾ, ಓನ್ಲಿ ಅಂಡ್ ಓನ್ಲಿ ಪ್ಯೂರ್ಲಿ ಸ್ವಂತ ಅನುಭವಗಳನ್ನ ಇಲ್ಲಿ 20 ವರ್ಷಗಳ ಕಾಲ ತಗೊಂಡಿದ್ದನ್ನ ಹೇಳ್ತಾ ಬಂದಿದ್ದಾರೆ. ಸೊ ಅವರು ಹೇಳುವುದು ಮನುಷ್ಯ ಒಳಗಡೆ ಬೆಳಕಿದೆ, ಅವರು ಗರ್ಭದಲ್ಲಿದ್ದಾಗ್ಲೇ ಆ ಬೆಳಕನ್ನು ಕಂಡ್ರು. ಈ ಬೆಳಕು ಎಲ್ಲರಲ್ಲೂ ಇದೆ, ಆ ಬೆಳಕೆ ನಮ್ಮ ಕಾನ್ಶಿಯಸ್ನೆಸ್ ಅಂತ ತಿಳಿದ ಮೇಲೆ ಬಿ ಕಾನ್ಶಿಯಸ್ ಆಫ್ ಯುವರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾ ಅವರು ಎಲ್ಲರಿಗೆ ತಮ್ಮ ಅನುಭವವನ್ನು ಹಂಚ್ತಾ ಇದ್ದಾರೆ. ಸೊ ಈ ತರದ ಅನುಭವ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದವರಿಗೆ ಎಲ್ಲ ಇಲ್ಲಿ ಉತ್ತರ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ದೇರ್ ಆರ್ ಸಮ್ ಸೈಕಿಕ್ ಸ್ಟ್ಯಾಂಡರ್ಡ್ಸ್ ರಿಕ್ವೈರ್ಡ್ ಫಾರ್ ದ ವೇ. ಇಲ್ಲಿ ವೇ ಅಂತಂದ್ರೆ ಹಾದಿ. ಯಾವ ಹಾದಿ? ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಬೆಳೆಯಲಿಕ್ಕೆ ಹಾದಿ. ಅದಕ್ಕೆ ಈ ಪುಸ್ತಕದ ಹೆಸರು ಅಂದ್ರೆ ಇದು ಶಾರ್ಟ್ ಮಾಡಿ ಬರ್ದಿರುವ ನಮ್ಮ ಪಿರಮಿಡ್ ವ್ಯಾಲಿ ಬುಕ್ ಮಾಸ್ಟರ್ಸ್, ಒಬ್ಬ ಮಾಸ್ಟರ್ಸ್ ಈ ಬುಕ್ ಅನ್ನ ಓದಿ ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಬರ್ದಿದ್ದಾರೆ. ಹೀಗಾಗಿ ನನ್ಗೆ ಇದು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಆ ಪುಸ್ತಕ ಓದಿ ಹೇಳೋದು ಮುಂದಿನ ವರ್ಷನೇ ಸಾಧ್ಯ ಆಗ್ತಾ ಇತ್ತು, ಅಷ್ಟು ದಪ್ಪ ಬುಕ್. ಸೊ ದ ಗ್ರೇಟ್ ವೇ, ವೇ ಅಂದ್ರೆ ಏನು? ಹಾದಿ. ಸೊ ಈ ಹಾದಿಯಲ್ಲಿ ಹೋಗ್ಬೇಕು ಅಂದಾಗ ಕೆಲವು ಸೈಕಿಕ್ ಸ್ಟ್ಯಾಂಡರ್ಡ್ಸ್ ಇದೆ. ಅಂದ್ರೆ ಪ್ಯೂರಿಟಿಯನ್ನು ಮೇಂಟೈನ್ ಮಾಡಿದ್ರೇನೆ ನಾವು ಇದರಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಅವ್ರು ಇಷ್ಟಪಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಸೈಕಿಕ್ ಸ್ಟ್ಯಾಂಡರ್ಡ್ಗಳು ಅಂದ್ರೆ ನಮ್ಮಲ್ಲಿ ಕೆಲವು ಕ್ವಾಲಿಟೀಸ್ ಅನ್ನ ಬೆಳೆಸ್ಕೊಳ್ಬೇಕು. ಯಾವ ಕ್ವಾಲಿಟೀಸ್? ಯು ಶುಡ್ ಹ್ಯಾವ್ ಆನೆಸ್ಟಿ ಅಂಡ್ ಟ್ರೂತ್ಫುಲ್. ನೀನ್ ಯಾವಾಗ್ಲೂ ಆನೆಸ್ಟ್ ಆಗೇ ಇರ್ಬೇಕು, ಮತ್ತೆ ಸತ್ಯದ ಜೊತೆಗೆ ಇರ್ಬೇಕು. ಆಗ ನೀನು ಈಗಾಗ್ಲೇ ನಾನು ಇದನ್ನ ಕಾಣ್ಬೇಕು ಅನ್ನುವ ಯೋಚನೆ ಬಂದಾಗ್ಲೇ ನೀನು ಒಂದು ಡಿಸ್ಕವರಿ ಮಾಡಿದಂತೆ. ಸೊ ಆಫ್ಟರ್ ದಿಸ್ ಗ್ರೇಟ್ ಡಿಸ್ಕವರಿ ನಿನ್ನ ಡಿಸೈರ್, ನಿನ್ನ ಇಚ್ಛೆ ಏನಾಗ್ಬೇಕು ಅಂತಂದ್ರೆ ನನ್ನ ಒಳಗಿರುವ ಬೆಳಕನ್ನು ಕಾಣುವ ಇಚ್ಛೆ ಅಷ್ಟೇ. ಸೊ ಆ ಇಚ್ಛೆಗೆ ಬೇಕಾಗಿರುವ ಪ್ರಾಸೆಸ್ ಅನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಇದಕ್ಕೆ ಬೇಕಾಗಿರುವ ಇದರಲ್ಲಿ ನಾವು ಕೆಲವು ಕ್ವಾಲಿಟೀಸ್ ಮೇಂಟೈನ್ ಮಾಡ್ಬೇಕು. ಅವ್ರು ಹೇಳ್ತಾರೆ ಫೈನ್ನೆಸ್ ಆಫ್ ಫೀಲಿಂಗ್ಸ್. ಫೀಲಿಂಗ್ಸ್ ಎಲ್ಲರಲ್ಲೂ ಇರುತ್ತೆ, ಅದನ್ನ ರಿಫೈನ್ಡ್ ಆಗಿ ಇಟ್ಕೊಳ್ಳಿ, ಕ್ವಾಲಿಟೇಟಿವ್ ಆಗಿ ಇಟ್ಕೊಳ್ಳಿ, ರಿಫೈನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಫೀಲಿಂಗ್ಸ್ ಅನ್ನ ಸೂಕ್ಷ್ಮವಾಗಿ ಅನುಭವಿಸುವಷ್ಟು ಸೂಕ್ಷ್ಮತೆ ನಮ್ಮಲ್ಲಿ ಬರ್ಬೇಕು. ಫೀಲಿಂಗ್ಸ್ ಅನ್ನ ಸೂಕ್ಷ್ಮವಾಗಿ ರಿಸೀವ್ ಆಗೋ ಹಾಗಾಗ್ಬೇಕು. ಸೊ ನಮ್ಮಲ್ಲಿರುವ 4 ಸೆನ್ಸಸ್, 4 ಸೆನ್ಸಸ್ ಏನಿದೆಯೋ 5 ಸೆನ್ಸಸ್ ಯೂಸ್ ಮಾಡಿಲ್ಲ ಅವರು, ಸ್ಕಿನ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ಮಿಕ್ಕಿದ 4 ಸೆನ್ಸಸ್ ಏನಿದೆಯೋ ಅದನ್ನ ಯು ನೀಡ್ ನಾಟ್ ಎಂಪ್ಲಾಯ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯೂಸ್ ಮಾಡ್ದಿರಾನೇ ಮಾಡೋ ಕೆಲಸಗಳಿದು. ಅಂದ್ರೆ ಇಂದ್ರಿಯಗಳ ಅವಶ್ಯಕತೆ ಇಲ್ಲಿ ಬಿದ್ದಿಲ್ಲ. ಅದಕ್ಕೆ ಬೇಕಾಗಿರೋದು ಏನು ಅಂತಂದ್ರೆ ಮೆಂಟಲ್ ಕ್ವಾಲಿಟಿ ಹೇಗಿರ್ಬೇಕು ಅಂತಂದ್ರೆ ಇಲ್ಲಿ ನೆಗೆಟಿವ್ ವರ್ಡ್ಸ್ ಹೇಳಿರೋದ್ರಿಂದ ನಾನು ಅದನ್ನು ಬದಲಾಯಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇವರು ಡಿಸ್ಆನೆಸ್ಟಿ, ಅನ್ಟ್ರೂತ್ಫುಲ್ನೆಸ್ ಅಂತ ಹೇಳಿದ್ದಾರೆ, ಇದರಿಂದ ದೂರ ಇರಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು ಆನೆಸ್ಟ್ ಆಗಿರಿ, ಸತ್ಯದ ಜೊತೆಗೆ ಇರಿ. ಹಾಗೇನೆ ಅವ್ರು ಹೇಳ್ತಾರೆ ಹಿಪೋಕ್ರಸಿ ಅಂಡ್ ಆರೋಗ್ಯನ್ಸ್ ಅಂಡ್ ವ್ಯಾನಿಟಿ, ಇದು ಅಸಲ್ ಗೊತ್ತೇ ಇರಬಾರ್ದು. ಇಟ್ ಶುಡ್ ಬಿ ಸ್ಟ್ರೇಂಜರ್ ಟು ಯು. ಅದೇ ಹಿಪೋಕ್ರಸಿ ಅಂದ್ರೆ ಡ್ಯುಯಲ್ ಪರ್ಸನಾಲಿಟಿ ಇರುತ್ತಲ್ಲ, ಇರೋದು ಒಂದು ಮಾತಾಡೋದೇ ಒಂದು ಅಂತ, ಅದ್ರ ಗಂಧನೂ ನಿಮ್ಗೆ ಗೊತ್ತಿರಬಾರ್ದು. ಅಂತಹ ಒಂದು ತತ್ವ ನಿಮ್ಮಲ್ಲಿ ಬರ್ಬೇಕು. ಮೊದ್ಲೇ ಹೇಳ್ತಾರೆ ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್ ಆಲ್ಸೋ. ನಿನ್ನ ಸಲುವಾಗಿ ಸಹ ನೀನು ಆನೆಸ್ಟ್ ಆಗಿರು. ಈಗ ತುಂಬಾ ಜನ ಆಧ್ಯಾತ್ಮಿಕತೆ ಹೆಸರಲ್ಲಿ ನಾನು ಫಸ್ಟ್ ಕಂಡಿದ್ದು ಅದನ್ನೇ. ಭಕ್ತಿ ಮಾರ್ಗದಲ್ಲಿ ಬಂದಾಗ ಒಳ್ಳೆಯವರಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು ಅಂತ ಚಿಕ್ಕಂದಿನಿಂದ ಹೇಳಿದ್ಮೇಲೆ ಒಳ್ಳೆತನದ ಪಟ್ಟವನ್ನು ಪಡೆಯಲಿಕ್ಕೆ ನಾವು ಏನ್ ಬೇಕಾದ್ರೂ ರೆಡಿ ಆಗ್ತೀವಿ. ಅಂದ್ರೆ ದಾನ ಮಾಡ್ರಿ ಅಂತಂದ್ರೆ ನಾನ್ ಮಾಡ್ತೀನಿ ಅಂತ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಅದ್ರ ಬಗ್ಗೆನೆ ಕೆಟ್ಟದಾಗಿ ಮಾತಾಡೋದು. ಸೇವೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಅವ್ರಿಗೆ ಎಷ್ಟೋ ಜನಗಳಿಗೆ ಸೇವೆ ಮಾಡೋದು, ಆಮೇಲೆ ಮನೆಗೆ ಬಂದು ಇಲ್ಲ ಮನಸ್ಸಿನಲ್ಲಿ ಅನ್ಕೊಳ್ಳೋದು ಯಾಕಾದ್ರೂ ಇಂಥದ್ದೆಲ್ಲ ನಾನು ಯಾಕಾದ್ರೂ ನಾನು ಈ ತರದ ಒಂದು ಕೆಲಸಕ್ಕೆ ಒಪ್ಕೊಂಡ್ನೋ ಅಂತ ಅನ್ಕೊಳ್ಳೋದು.
ಅಂದ್ರೆ ಇಲ್ಲಿ ಹಿಪೋಕ್ರಸಿ, ಮಾಡೋದು ಸೇವೆ ಆದ್ರೆ ಮನಸ್ಸಿನಲ್ಲಿ ಭಾವನೆ ಬೇರೆ ರೀತಿಯಾಗಿದೆ. ಸೊ ಈ ತರದ ಗಂಧ ಸಹ ನಮ್ಗೆ ಇರಬಾರ್ದು. ಹಾಗೇನೆ ಮೆಂಟಲ್ ಆಟಿಟ್ಯೂಡ್ ಹೇಗಿರ್ಬೇಕು ಅಂತಂದ್ರೆ ಫ್ರೆಂಡ್ಲಿನೆಸ್, ಎಲ್ಲರ ಜೊತೆ ಅಂದ್ರೆ ಇಲ್ಲಿ ಮನುಷ್ಯರು ಮಾತ್ರ ಅಲ್ಲ, ಎಲ್ಲಾ ಕ್ರಿಯೇಷನ್ಸ್ ಅಲ್ಲಿ ಇರುವ ಪ್ರತಿಯೊಂದು ವಸ್ತುವಿನ ಜೊತೆಲಿ ಫ್ರೆಂಡ್ಲಿನೆಸ್ ಇರಬೇಕು. ಹೀಗಿದ್ದಾಗ ಏನಾಗತ್ತೆ ಅಂದ್ರೆ ನೀನ್ ನಡೆಯುವ ಹಾದಿಯಲ್ಲಿ ವೆನ್ ಯು ಆರ್ ಆನ್ ದ ವೇ, ನಿನ್ಗೆ ಲೈಟ್ ರಿಸೀವ್ ಆಗ್ಲಿಕ್ಕೆ ಶುರು ಆಗುತ್ತೆ. ನೀನ್ ಯಾವ ಲೈಟ್ ಅನ್ನ ನೋಡ್ಲಿಕ್ಕೆ ಇಚ್ಛೆ ಪಡ್ತಾ ಇದೆಯೋ ಆ ಲೈಟ್ ಕಾಣ್ಲಿಕ್ಕೆ ಶುರು ಆಗುತ್ತೆ. ಫಸ್ಟ್ ಸ್ಟಾರ್ಟ್ ಆಗೋದೇ ದ ಲೈಟ್ ಆಫ್ ಇಂಟೆಲಿಜೆನ್ಸ್, ಅಂದ್ರೆ ಜ್ಞಾನ ಬರುತ್ತೆ, ಜ್ಞಾನ ಸಿಕ್ಕತ್ತೆ. ಸೊ ಅಟ್ ಒನ್ ಪಾಯಿಂಟ್ ಈ ತರ ಜ್ಞಾನ ಸಿಗ್ಲಿಕ್ಕೆ ನೀನು ಮಾಡಿದಾಗ ಇನ್ನು ಮೇಲೆ ಬೇರೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಲವು ಪದಗಳನ್ನು ಬಳಸಿದ್ದಾರೆ, ಯಾವ್ದನ್ನ ನಾವು ಯಾವತ್ತೂ ಕೇಳೇ ಇಲ್ಲ. ಇವ್ರು ಹೇಳ್ತಾರೆ ಲೂನಾರ್ ಜರ್ಮ್ಸ್ ಅಂತ. ಅಂದ್ರೆ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದ್ರೆ ಲೂನಾರ್ ಅಂದ್ರೆ ಚಂದ್ರದಿಂದ ಬರುವ ಕೆಲವು ಶಕ್ತಿಗಳಾಗಿರುತ್ತೆ. ಸೊ ನಮ್ಮಲ್ಲಿ 13 ಲೂನಾರ್ ಜರ್ಮ್ಸ್ ಅನ್ನ ನಾವು ತಗೊಳ್ಬೇಕಂತೆ. ನಿನ್ನೆ ನಾನು ಈ ಕ್ಲಾಸ್ ಮಾಡಿದೆ ಇಂಗ್ಲೀಷಲ್ಲಿ, ಹೇಳುವಾಗ ನನಗೆ ಅರ್ಥ ಆಗ್ತಾ ಇದ್ದಿಲ್ಲ. ನೈಟ್ ಮಲ್ಕೊಂಡು ಎದ್ದಿದ ತಕ್ಷಣ ಇವಾಗ ಮತ್ತೆ ಓದಿದ್ರೆ ಕಂಪ್ಲೀಟ್ ಕ್ಲಾರಿಟಿ, ವಾವ್ ಅಂತ ಇದ್ದೀನಿ. ಅಯ್ಯೋ ಇದು ಇಷ್ಟು ಸಿಂಪಲ್ ಆಗಿತ್ತ ಅಂತ. ಸೊ ಹೀಗೇನೆ ಒಂದು ಸಲ ಓದಿದ್ರೆ ಒಂದ್ಸಲ ಕೇಳಿದ್ರೆ ಅರ್ಥ ಆಗದೆ ಇರೋ ಸಬ್ಜೆಕ್ಟ್ ಮಾಸ್ಟರ್, ಬಿಕಾಸ್ ವರ್ಡ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಕಂಪ್ಲೀಟ್ಲಿ ವೆಸ್ಟರ್ನ್. ಅಂಡ್ ಆಲ್ಸೋ ಒಬ್ಬ ವೆಸ್ಟರ್ನ್ ಸ್ವಂತ ಅನುಭವ ಬರೀತಾ ಇದ್ದಾನೆ, ಲೂನಾರ್ ಜರ್ಮ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಒಂದು ಸ್ಟ್ಯಾಂಡರ್ಡ್ ಬಾಡಿಗೆ 13 ಲೂನಾರ್ ಮಂತ್ಸ್ ಅಲ್ಲಿ 13 ಲೂನಾರ್ ಜರ್ಮ್ಸ್ ತಗೊಳ್ಬೇಕು. ಆದ್ರೆ ನನ್ನ ಇವತ್ತಿನ ನರ್ವಸ್ ಸಿಸ್ಟಮ್ ಹೇಗಿದೆ ಅಂದ್ರೆ ನಾನು ಒಂದು ಸಮಯಕ್ಕೆ 1 ಲೂನಾರ್ ಜರ್ಮ್ ಮಾತ್ರನೇ ಇಟ್ಕೊಳ್ಳೋಕೆ ಸಾಧ್ಯ. ಸೊ ಪ್ರತಿ ಒಂದು ಜರ್ಮ್ ಅನುಭವ ಆದ್ಮೇಲೆ ಮತ್ತೆ ನಾವು 13 ಜರ್ಮ್ಸ್ಗೆ ಬೇಕಾಗಿರುವ ಕ್ವಾಲಿಟೀಸ್ ಅನ್ನ ನಮ್ಮಲ್ಲಿ ಇಟ್ಕೊಳ್ಬೇಕು ಅಂತ. ಎಸ್, ಜಸ್ಟ್ ಮಿನಿಟ್, ನಾನು ಇದನ್ನ ಇನ್ನು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ತರ ಹೇಳಿದ್ರೆ ನನಗೂ ಅರ್ಥ ಆಗ್ಲಿಲ್ಲ. ಜರ್ಮ್ಸ್ ಅಂದ್ರೆ ಏನು? ನಮ್ಗೆ ತಿಳಿದಿರುವ ಡಿಕ್ಷನರಿ ವರ್ಡ್ ಜರ್ಮ್ಸ್ ಅಂದ್ರೆ ಬೇಡವಾದದ್ದು. ಇದೇನಿದು ಮತ್ತೆ ಬೇಡವಾದದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಈ 13 ಜರ್ಮ್ಸ್ ವಿಲ್ ಬಿ ಹಿಡನ್ ಅಂತೆ. ಈ 13 ಜರ್ಮ್ಸ್ ಅನ್ನ ಹಿಡನ್ ಆಗಿ ಇಟ್ಕೊಂಡು ಒಂದೊಂದೇ ಜರ್ಮ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋದ್ರೆ ಅವಾಗ ಏನಾಗತ್ತೆ ಅಂದ್ರೆ ಇಟ್ ಈಸ್ ನೆಸೆಸರಿ ಫಾರ್ ದ 4-fold ನರ್ವಸ್ ಸ್ಟ್ರಕ್ಚರ್. ನಮ್ಮಲ್ಲಿರುವ ನರ್ವಸ್ ಸಿಸ್ಟಮ್ ಏನಿದೆಯೋ ಅದು ಆಧ್ಯಾತ್ಮಿಕ ಅನುಭವ ಪಡೆಯುವ ಕ್ಷಮತೆಯನ್ನು ಹೊಂದಿಲ್ಲ. ನಾವು ಹೊಸ ಒಂದು ನರ್ವಸ್ ಸಿಸ್ಟಮ್ ಅನ್ನ 4-fold ಅಂತ ಹೇಳ್ತಾ ಇದ್ದಾರೆ, 4 ಪಟ್ಟು, 4 ವಿಧವಾದ ನರ್ವಸ್ ಸ್ಟ್ರಕ್ಚರ್. ಫ್ರೆಂಡ್ಸ್, ಏನ್ ಗೊತ್ತಾ ಈ ನರ್ವಸ್ ಸ್ಟ್ರಕ್ಚರ್? ನಾಡಿ ಮಂಡಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಾಸ್ಟರ್. ಯಾಕಂದ್ರೆ ಅದು ಕಣ್ಣಿಗೆ ಕಾಣದ ಒಂದು ಮಂಡಲ, ಒಂದು ಸ್ಟ್ರಕ್ಚರ್. ಸೊ ಇಲ್ಲಿ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಇಟ್ ಇಸ್ ಇನ್ವಿಸಿಬಲ್, ಅದು ಯಾರಲ್ಲೂ ಇರುತ್ತೆ, ಆದ್ರೆ ಸೂಕ್ಷ್ಮವಾಗಿರುತ್ತೆ, ಕಾಣಿಸಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗೇನೆ ಈ ಒಂದು 13 ಜರ್ಮ್ಸ್ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ನಾಡಿ ಮಂಡಲ ಶುದ್ಧಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಅರ್ಥ ಇದು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದ ಫೈನರ್ ನರ್ವಸ್ ಸ್ಟ್ರಕ್ಚರ್ ಡೆವಲಪ್ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಆ ಲೈಟ್ ಬರ್ಬೇಕು. ಆ ಲೈಟ್ ಬಂತು ಅಂತಂದ್ರೆ ನನ್ನ ಟ್ರೂ ಸೆಲ್ಫ್, ನನ್ನ ಒರಿಜಿನಲ್ ಸೆಲ್ಫ್ ಅನ್ನ ನಾನು ನೋಡ್ತೀನಿ, ಅಂದ್ರೆ ನನ್ನ ಕಾನ್ಶಿಯಸ್ ಅನ್ನ ನಾನು ನೋಡಬಲ್ಲೆ ಆಗ. ಸೊ ಫಾರ್ ದ್ಯಾಟ್ ನಾವ್ ಅನ್ಕೊಳ್ತೀವಿ ಇದು ಆಧ್ಯಾತ್ಮಿಕತೆ ಅಲ್ಲ, ಇದೇ ಬೇರೆ, ನನ್ನ ಶರೀರನೇ ಬೇರೆ ಅಂತ. ನೋ ಮಾಸ್ಟರ್ಸ್, ಇಲ್ಲಿ 3 ಸ್ಟೆಪ್ಸ್ ಹೇಳಿದ್ದಾರೆ. ಒನ್ ಇಸ್ ಈ ಎಕ್ಸ್ಪೀರಿಯನ್ಸ್ ನಮ್ಗೆ ಬಾಡಿಯಿಂದ ಬರುತ್ತೆ, ಆಮೇಲೆ ಮೈಂಡ್ ಇಂದ ಬರುತ್ತೆ, ಆಮೇಲೆ ಭೂಮಿ ಒಳಗಡೆಯಿಂದ ಬರುತ್ತೆ ಅಂತ ಒಂದು ಮಾತು ನಾನು ಫಸ್ಟ್ ಡೇ ಹೇಳಿದ್ದೆ. ಇವತ್ತು ಅದನ್ನೆಲ್ಲ ತಿಳ್ಕೊಂಡ್ರನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಬಾಡಿಯಿಂದ ಹೇಗ್ ಬರುತ್ತೆ ಅಂದ್ರೆ ಬಾಡಿ ಶುದ್ಧವಾಗಿ ಇರ್ಲೇಬೇಕಾಗತ್ತೆ ಈ ಅನುಭವ ಪಡೆಯಲು. ಅದಕ್ಕೆ ಬಾಡಿ ಮಸ್ಟ್ ಬಿ ಸ್ಟ್ರಾಂಗ್ ಅಂಡ್ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ರೋಗಗಳನ್ನ ಶರೀರದಲ್ಲಿ ಇಟ್ಕೊಳ್ಬಾರ್ದು. ಆಧ್ಯಾತ್ಮಿಕತೆಯಲ್ಲಿ ಅದು ಮೊದಲನೆಯದು. ಸ್ವಚ್ಛವಾದ ಶರೀರ ಇದ್ರೇನೆ ಅದು ಸಾಧ್ಯ. ಮುಂದೆ ಹೇಳ್ತಾ ಇದ್ದಾರೆ ಎಲ್ಲವನ್ನು ಟೆಂಪರೇಟ್ ಆಗಿ ಅಂದ್ರೆ ಮಾಡರೇಟ್ ಆಗಿ ಇಟ್ಕೊಳ್ಳಿ. ಆಹಾರವನ್ನು ಡೋಂಟ್ ಈಟ್ ವೆರಿ ಲಿಟಲ್ ಫುಡ್, ಡೋಂಟ್ ಈಟ್ ಟೂ ಮಚ್ ಫುಡ್. ತುಂಬಾ ಜಾಸ್ತಿನೂ ತಿನ್ಬಾರ್ದು, ತುಂಬಾ ಕಡಿಮೆನೂ ತಿನ್ಬಾರ್ದು, ಬಿ ಮಾಡರೇಟ್. ದೆನ್ ಅವ್ರು ಹೇಳ್ತಾರೆ ಬೆವರೇಜಸ್ ಹೆಸರಲ್ಲಿ ನೀವೇನೇ ಕುಡಿದ್ರು ಆಲ್ಕೋಹಾಲ್ ಇನ್ಕ್ಲೂಡ್ ಮಾಡಬೇಡಿ, ಈ ಶರೀರದಲ್ಲಿ ಆಲ್ಕೋಹಾಲ್ ಹೋಗ್ಬಾರ್ದು. ಆಮೇಲೆ ಸ್ಲೀಪ್ ವಿಷಯ ಹೇಳ್ತಾ ನಿದ್ದೆನೂ ಅಷ್ಟೇ, ತುಂಬಾ ನಿದ್ದೆನೂ ಮಾಡಬಾರ್ದು, ತುಂಬಾ ಕಡಿಮೆ ನಿದ್ದೆನೂ ಮಾಡಬಾರ್ದು.
ಡೋಂಟ್ ಅಬ್ಯೂಸ್ ಯುವರ್ ಬಾಡಿ ಬೈ ಫಾಸ್ಟಿಂಗ್ ಅಂತ ಹೇಳ್ತದೆ. ತುಂಬಾ ಉಪವಾಸ ಇದ್ಕೊಂಡು ಈ ಶರೀರವನ್ನು ಅಬ್ಯೂಸ್ ಅಂದ್ರೆ ಅನ್ಯಾಯ ಮಾಡಬೇಡಿ ಈ ಶರೀರ ಜೊತೆಲಿ. ಈ ಶರೀರಕ್ಕೆ ಯಾವುದೇ ರೀತಿಯ ಡಿಸ್ಕಂಫರ್ಟ್ ಕೊಡಬೇಡಿ. ನಾವು ತುಂಬಾ ಡಿಸ್ಕಂಫರ್ಟ್ ಕೊಡ್ತೀವಿ, ಇಷ್ಟ ಇಲ್ಲದ್ದು ನಮ್ಮ ಶರೀರಕ್ಕೆ ನಾವು ಕೊಡ್ತಾ ಇದ್ದಾಗ ಅದಕ್ಕೆ ಡಿಸ್ಕಂಫರ್ಟ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ನೋಡಿ, ಅಯ್ಯೋ ನನ್ಗೆ ಈ ರೇಷ್ಮೆ ಸೀರೆ ಉಟ್ಕೊಂಡು ಆಭರಣ ಹಾಕೊಳ್ಳೋದು ಇಷ್ಟ ಇಲ್ಲ ರೀ ಅಂತ. ಆದ್ರೂ ಸಮಾಜಕ್ಕಾಗಿ ಹಾಕೊಳ್ತಾ ಇದ್ದೀನಿ. ಸೊ ಮಾಡ್ಬೇಡಿ ಇಷ್ಟ ಇಲ್ಲದ ಕೆಲಸ. ಈ ಶರೀರ ಹೇಳುತ್ತೆ, ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ಶರೀರ ಮಾತಾಡುತ್ತೆ. ಇದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ. ಆಹಾರದ ರೀತಿಯಲ್ಲಿ, ನಿದ್ರೆಯ ರೀತಿಯಲ್ಲಿ, ಮತ್ತೆ ಬೇರೆ ಯಾವುದೇ ರೀತಿಯಲ್ಲಿ. ಮತ್ತೆ ಹೇಳ್ತಾ ಇದ್ದಾರೆ, ನಿನ್ನ ಫ್ಲೆಶ್ ಅನ್ನ ಟಾರ್ಚರ್ ಮಾಡಬೇಡ. ಟಾರ್ಚರಿಂಗ್ ದ ಫ್ಲೆಶ್ ಅಂತಂದ್ರೆ ಸಾಧನೆಯ ಹೆಸರಲ್ಲಿ ನಾವು ಕೆಲವು ಕೆಲಸ ಮಾಡ್ತೀವಿ. ಚುಚ್ಚೋದು, ಕುಯ್ಕೊಳ್ಳೋದು, ಬೆಂಕಿ ಮೇಲೆ ಓಡೋದು, ಒಂದೇ ಕಾಲ್ ಮೇಲೆ ನಿಂತ್ಕೊಳ್ಳೋದು. ಸೊ ಚರ್ಮಕ್ಕೆ, ಮಾಂಸಕ್ಕೂ, ನೀವು ಈ ಫ್ಲೆಶ್ಗೂ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಈ ಶರೀರಕ್ಕೂ ಯಾವುದೇ ರೀತಿ ಡಿಸ್ಕಂಫರ್ಟ್ ಕೊಡಬಾರ್ದು. ದಿಸ್ ಬಾಡಿ ಶುಡ್ ಬಿ ಕೆಪ್ಟ್ ಹೆಲ್ದಿ ಅಂಡ್ ಸ್ಟ್ರಾಂಗ್. ಆವಾಗ್ಲೇ ನಾವು ಈ ಗ್ರೇಟ್ ವೇ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಸೊ ಇದು ನಮ್ಗೆ ಒಂದು ಹೈವೇ ಇದ್ದ ಹಾಗೆ ಫ್ರೆಂಡ್ಸ್. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಯುವರ್ ಬಾಡಿ ವಿಲ್ ಅಂಡರ್ಗೋ ಸರ್ಟನ್ ಚೇಂಜಸ್. ಆಗ ನನ್ನ ಶರೀರದಲ್ಲಿ ಕೆಲವು ಬದಲಾವಣೆಗಳಾಗ್ತಾ, ಒಂದೊಂದು ಗ್ಲ್ಯಾಂಡ್ ಇಂದ ಹಿಡಿದು ನಮ್ಮಲ್ಲಿ ಬದಲಾವಣೆ ಆಗುತ್ತೆ ಮಾಸ್ಟರ್. ಇಲ್ಲಿ ಹೇಳ್ತಾ ಇದ್ದಾರೆ, ವಿ ಹ್ಯಾವ್ ಅ ಥೈಮಸ್ ಗ್ಲ್ಯಾಂಡ್. ಈ ಥೈಮಸ್ ಗ್ಲ್ಯಾಂಡ್ ವಿಲ್ ಬಿಕಮ್ ಮೋರ್ ಆಕ್ಟಿವ್ ಅಂಡ್ ವರ್ಕ್ ಲೈಕ್ ಅ ಥೈರಾಯ್ಡ್. ಸೊ ಅದು ವರ್ಕ್ ಮಾಡ್ಲಿಕ್ಕೆ ಶುರು ಆಗುತ್ತೆ ನಮ್ಮ ಥೈಮಸ್ ಗ್ಲ್ಯಾಂಡ್. ದೆನ್ ದ ಗಟ್ ಏನಿದೆಯೋ ನಮ್ದು ಇಂಟೆಸ್ಟೈನ್ ಏರಿಯಾದಲ್ಲಿ ಏನ್ ಗಟ್ ಇದೆಯೋ, ಇಟ್ ವಿಲ್ ಬಿಕಮ್ ಲೆಸ್ ಆಫ್ ಅ ಸೂವರ್. ಅಂತಂದ್ರೆ ಗಟರ್. ನಾವು ಆಹಾರವನ್ನು ಹಾಕ್ತಾ ಇದ್ರೆ, ನಿದ್ದೆ ಸರಿ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಮತ್ತೆ ಬೇರೆ ರೀತಿಯ ಫಾರ್ಮೇಶನ್ ಆಗ್ತಾ ಇರುತ್ತೆ, ಫರ್ಮೆಂಟೇಶನ್ ನಡೆಯುತ್ತೆ, ಗ್ಯಾಸ್ ಫಾರ್ಮೇಶನ್ ಆಗುತ್ತೆ. ನಿದ್ದೆ ಆಗ್ಲಿಲ್ಲ ಅಂದ್ರೆ ಆಲ್ಕೋಹಾಲ್ ಕುಡಿದ್ರೇನೋ ಇನ್ನೊಂದ್ ತರದ್ದಾಗತ್ತೆ. ಸೊ ನನ್ನ ಇಂಟೆಸ್ಟೈನ್ ಅನ್ನುವ ಭಾಗದಲ್ಲಿ ಗಟ್ ಫೀಲಿಂಗ್ ಏನಿರುತ್ತಲ್ಲ, ಗಟ್ ಅಂದ್ರೆ ಇಲ್ಲಿ ಹೊಟ್ಟೆ ಭಾಗ, ಅದು ಗಟರ್ಕ್ಕಿಂತ ಕಡಿಮೆ ಆಗತ್ತೆ. ಅದನ್ನ ಗಟರ್ ಮಾಡಬೇಡಿ ಅನ್ನೋ ಅರ್ಥದಲ್ಲಿ ಹೇಳ್ತದೆ. ಹಾಗೇನೆ ನಿನ್ನ ಸ್ಟಮಕ್, ಡಿಯೋಡಿನಮ್, ಎಲ್ಲ ಪಾರ್ಟ್ಸ್, ಕೋಲೋನ್ ವಿಲ್ ಬಿಕಮ್ ಶಾರ್ಟರ್ ಅಂಡ್ ಸ್ಮಾಲರ್. ಹೆಚ್ಚಿನ ಆಹಾರ ಕೊಡೋದ್ರಿಂದ ಅದು ಹಿಗ್ಗುತ್ತಾ ಹೋಗುತ್ತೆ ಫ್ರೆಂಡ್ಸ್. ಆಹಾರ ಮಿತವಾಗಿದ್ರೆ ಅದರ ಸರಿಯಾದ ಆಕಾರದಲ್ಲಿ ಇಟ್ಕೊಂಡು, ಇನ್ನೂ ಅದು ಶ್ರಿಂಕ್ ಆಗ್ಲಿ ಅಂತ ಹೇಳ್ತಾರೆ, ಇನ್ನೂ ಕಡಿಮೆ ಮಾಡ್ಕೊಳ್ಳಿ ಆಹಾರ ಸ್ವಲ್ಪ ಸ್ವಲ್ಪ. ದೆನ್ ನಾವು ಈ ಶರೀರ ರೆಡಿ ಆದಾಗ, ವೆನ್ ದ ಲೂನಾರ್ ಜರ್ಮ್ಸ್ ರೌಂಡ್ಸ್ ಹೊಡಿತಾ ಇರುತ್ತೆ ನಿಮ್ ಬಾಡಿನಲ್ಲಿ, ನರ್ವಸ್ ಕರೆಂಟ್ ಪಾಸ್ ಆಗತ್ತೆ ಶರೀರದಲ್ಲಿ, ಆಗ ಒಂದು ಹೊಸ ನರ್ವಸ್ ಸ್ಟ್ರಕ್ಚರ್ ರೆಡಿ ಆಗತ್ತೆ ನಿಮ್ಮ ಶರೀರದಲ್ಲಿ. ಸೊ ಇಲ್ಲಿ ಲೂನಾರ್ ಜರ್ಮ್ ಮತ್ತೆ ಸೋಲಾರ್ ಜರ್ಮ್ ಅಂತ ಎರಡು ಶಬ್ದಗಳನ್ನು ಬಳಸ್ತಾ ನಮ್ಮ ಒಳಗಡೆ ಆಗುವ ಈ ಹೊಸ ನರ್ವಸ್ ಸಿಸ್ಟಮ್ ಅಲ್ಲಿ ಎಲ್ಲಿ ಈ ಕ್ರಿಯೆ ನಡೀತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ನಮ್ಮ ಶರೀರ ಒಂದು ಟ್ಯೂಬ್ ಲೈಟ್ ಇದ್ದ ಹಾಗೆ, ಒಂದು ಖಾಲಿ ಹಾಲೋ ಪಾರ್ಟ್ ಇದೆ ಅಂತ ನಮ್ಮ ಶರೀರದಲ್ಲಿ. ಸೊ ಫ್ರಮ್ ದ ಫಾರ್ಮ್ ಆಫ್ ದ ವೇ, ಅಂದ್ರೆ ಎಲ್ಲಿ ಈ ನಮ್ಮ ಆಧ್ಯಾತ್ಮಿಕ ಪ್ರಾಸೆಸ್ ನಡೀಲಿದೆಯೋ ಆ ಶರೀರ, ಅದು ಒಂದು ಟ್ಯೂಬ್ ತರ ಒಂದು ಹಾಲೋ ಇದೆ. ಅದ್ರ ಒಳಗಡೆ ಒಂದು ಫಿಲಾಮೆಂಟ್ ಇದೆ. ಟ್ಯೂಬ್ ಲೈಟ್ ಅನ್ನ ನೆನಪು ಮಾಡ್ಕೊಳ್ಳಿ. ಟ್ಯೂಬ್ ಲೈಟ್ ಹೇಗೆ ಹಾಲೋ ಇರುತ್ತೆ, ಖಾಲಿ ಇರುತ್ತೋ, ಅದ್ರಲ್ಲಿ ಒಂದು ಫಿಲಾಮೆಂಟ್ ಇರುತ್ತೆ. ಹಾಗೇನೆ ಎರಡು ಬಾಜುವಲ್ಲಿ ಏನ್ ಮಾಡಿರ್ತಾರೆ, ಕ್ಯಾಪ್ ಹಾಕಿರ್ತಾರೆ. ಸೊ ನಮ್ಮಲ್ಲಿಯೂ ಅಂತಹ ಒಂದು ಟ್ಯೂಬ್ ಇದೆ, ಅದರಲ್ಲಿಯೂ ಒಂದು ಫಿಲಾಮೆಂಟ್ ಇದೆ. ಅದು ಈಗ ಚೋಕ್ಡ್ ಅಂಡ್ ಸೀಲ್ಡ್. ನಮ್ಮ ಟ್ಯೂಬ್ಲೆಟ್ ಅನ್ನ ಚೋಕ್ ಮಾಡಿರ್ತೀವಿ. ಸೊ ನಮ್ಮ ಒಳಗೆ ಇರುವ ಟ್ಯೂಬ್ ಸಹ ಇಟ್ ಇಸ್ ಚೋಕ್ಡ್, ಇಟ್ ಇಸ್ ಕವರ್ಡ್. ಸೊ ಆ ಟ್ಯೂಬ್ ಅಲ್ಲಿರುವ ಫಿಲಮೆಂಟ್ ಕೆಲಸ ಮಾಡ್ತಾ ಇಲ್ಲ. ಈ ಫಿಲಮೆಂಟ್ ಕೆಲಸ ಮಾಡ್ಬೇಕು ಅಂತಂದ್ರೆ ನಾನು ಅದರಲ್ಲಿ ಕರೆಂಟ್ ಪಾಸ್ ಮಾಡ್ಬೇಕು. ಅದೇ ಈ ಜರ್ಮ್, ಲೂನಾರ್ ಜರ್ಮ್ ಹೋಗುತ್ತೆ, ಅವಾಗ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಹಾಗೇನೆ ಆ ಕರೆಂಟ್ ಹೋಗ್ಬೇಕು ಅಂದ್ರೆ ಅದನ್ನ ಕವರ್ ಮಾಡಿರುವ ಕ್ಯಾಪ್ಸ್ ಏನಿದೆಯೋ, ಕೆಳಗೆ ಮೇಲೆ ಎರಡು ಕಡೆಗೆ ಹಾಕಿರೋ ಕ್ಯಾಪ್ ಅನ್ನ ತೆಗಿಬೇಕು. ಸೊ ಫ್ರೆಂಡ್ಸ್, ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ಈ ಟ್ಯೂಬ್ಲೈಟ್ ಎಲ್ಲಿದೆ, ಈ ಟ್ಯೂಬ್ ನಮ್ಮಲ್ಲಿ ಎಲ್ಲಿದೆ ಅಂತಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಸ್ಪೈನಲ್ ಕಾರ್ಡ್ ಒಂದು ಟ್ಯೂಬ್, ಅದರಲ್ಲಿ ಒಂದು ಫಿಲಾಮೆಂಟ್ ಇದೆ, ಅದರಲ್ಲಿ ಲೂನಾರ್ ಜರ್ಮ್ ಹೋಗ್ಬೇಕು. ಲೂನಾರ್ ಜರ್ಮ್ ಹೋದಾಗ ದೇ ಆರ್ ದ ಲೈಟ್ ಬೇರರ್. ನಮ್ಮಲ್ಲಿರುವ ಬೆಳಕನ್ನು ಶುರು ಮಾಡ್ಲಿಕ್ಕೆ ಅವೇ ಕಾರಣ. ಸೊ ದೇ ಆರ್ ದ ಲೈಟ್ ಬೇರರ್, ದ ಲೂನಾರ್ ಜರ್ಮ್. ಈಗ ಅರ್ಥ ಆಗ್ತಾ ಇದೆಯಾ ಮಾಸ್ಟರ್ಸ್ ಏನ್ ಮಾತಾಡ್ತಾ ಇದೀವಿ ಅಂತ? ಕುಂಡಲಿನಿ ಶಕ್ತಿ ವಿಷಯ ಮಾತಾಡ್ತಾ ಇದ್ದಾರೆ. ಲೈಟ್ ಜರ್ಮ್ಸ್, ಲೂನಾರ್ ಜರ್ಮ್ ಮತ್ತೆ ಸೋಲಾರ್ ಜರ್ಮ್ ಅಂದ್ರೆ ಈಡ ಮತ್ತೆ ಪಿಂಗಳ. ಮತ್ತೆ ಫಿಲಮೆಂಟ್ ಅಂತಂತಂದ್ರೆ ನಮ್ಮ ಸುಷುಮ್ನ ನಾಡಿ.
ಸೊ ಯಾವಾಗ ನಮ್ಮ ಈಡ ಪಿಂಗಳ ಸರಿಯಾಗಿ ಕೆಲಸ ಮಾಡುತ್ತೋ ಆಗ ನಮ್ಮ ಸುಷುಮ್ನ ನಾಡಿಯಲ್ಲಿ ಆ ಬೆಳಕು ಕಾಣುತ್ತೆ. ಸೊ ಎಲ್ಲಿ ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ ಲೂನಾರ್ ಜರ್ಮ್ ಮೇಲಿಂದ ಕೆಳಕ್ಕೆ ರೈಟ್ ಸೈಡ್ ಇಂದ ಸ್ಟಾರ್ಟ್ ಆಗುತ್ತೆ, ಕೆಳಕ್ಕೆ ಇಳಿಯುತ್ತೆ. ಕೆಳಗಡೆ ಹೋದಾಗ ಲಾಸ್ಟ್ ಪಾರ್ಟ್ ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇದೆ. ಸೊ ನಾನು ಅವಾಗ ಅದನ್ನ ಹೇಳ್ತೇನೆ. ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ತರ ನಮ್ಮ ಲೂನಾರ್ ಜರ್ಮ್ ಮತ್ತೆ ಸೋಲಾರ್ ಜರ್ಮ್ ಕೆಲಸ ಮಾಡುತ್ತೆ. ಲೂನಾರ್ ಜರ್ಮ್ ಮತ್ತೆ ಸೋಲಾರ್ ಜರ್ಮ್ ಎರಡು ಅಂದ್ರೆ ನಮ್ಮ ಈಡ ಮತ್ತೆ ಪಿಂಗಳ ಎರಡು ಓಡಾಡಿಕೊಂಡು ಬಂದಾಗ ಒಂದು ಸಮಯ ಬಂದಾಗ ಎರಡು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ನಡೆಯುತ್ತೆ. ಅಂದ್ರೆ ಎರಡು ಕೂಡಿದಾಗ ಸೇರಿದಾಗ ಒಂದು ಕನ್ಸೀವ್ ಮಾಡುತ್ತೆ, ಒಂದು ಹೊಸದನ್ನು ಹುಟ್ಟಿಸುತ್ತೆ. ಆಗ ನನ್ನ ಶರೀರ ಒಂದು ಅಂಡಾಕಾರದ, ನೋಡಿ ಕನ್ಸೀವ್ ಆಗೋದಂದ್ರೆ ಒಂದು ಭ್ರೂಣ ಆಗ್ಬೇಕಲ್ವಾ, ಸೊ ನನ್ನ ಒಳಗಡೆ ಒಂದು ಅಂಡಾಕಾರದ ಒಂದು ಸೂಕ್ಷ್ಮವಾದ ಶರೀರ ಉತ್ಪತ್ತಿ ಆಗತ್ತೆ. ಸೊ ನನ್ನ ಒಳಗಡೆ ಇರುವ ಸೂಕ್ಷ್ಮ ಶರೀರ ಹೇಗೆ ತಯಾರಾಗ್ಬೇಕು, ಅದು ಒಂದು ಆಕಾರ ತಗೊಂಡು ಫಾರ್ಮ್ ಬಾಡಿ ಅಂತ ಹೇಳಿದ್ದಾರೆ. ಫಾರ್ಮ್ ಬಾಡಿ ಆಗ್ಬೇಕು ಅಂತಂದ್ರೆ ನನ್ನ ಸೋಲಾರ್ ಜರ್ಮ್ ಮತ್ತೆ ಲೂನಾರ್ ಜರ್ಮ್ ಮೀಟ್ ಆದಾಗ ಕನ್ಸೆಪ್ಷನ್ ಆಗತ್ತೆ. ಕನ್ಸೆಪ್ಷನ್ ಆದಾಗ ಒಂದು ಅಂಡಾಕಾರದ ಭ್ರೂಣ ರೂಪದಲ್ಲಿ ನನ್ನ ಶರೀರ ತಯಾರಾಗತ್ತೆ. ಸೊ ಯು ಲೂನಾರ್ ಜರ್ಮ್ ವಿಲ್ ಡೆವಲಪ್ ಇನ್ ಟು ಎನ್ ಎಂಬ್ರಾಯನಿಕ್ ಫಾರ್ಮ್ ಬಾಡಿ. ಎಂಬ್ರಿಯೋ ಅಂದ್ರೆ ಇನ್ನು ಪಿಂಡ ರೂಪದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಡೀಟೇಲ್ ಆಗಿ ಅವ್ರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಈ ಸೀಲ್ ಏನಿದೆಯೋ, ಟ್ಯೂಬ್ಲೈಟ್ಗೆ ಎರಡು ಸೀಲ್ ಇದೆ ಅಂತ ಹೇಳಿದ್ದಲ್ಲ, ಮೇಲೆ ಕೆಳಗಡೆ ಎರಡು ಕಡೆಯಿಂದ ಸೀಲ್ ಆಗಿದೆ. ಈ ಸೀಲು ಈ ಎಂಬ್ರಿಯೋ ಸ್ಟಾರ್ಟ್ ಆಗಿದ ತಕ್ಷಣ ಈ ಸೀಲು ಒಡೆದು ಹೋಗುತ್ತೆ. ಆಗ ಒಂದು ಹೊಸ ನರ್ವಸ್ ಸಿಸ್ಟಮ್ ಸ್ಟಾರ್ಟ್ ಆಗಿ ನನ್ನ ಶರೀರದಲ್ಲಿ ಇರುವ ಎಲ್ಲ ನರ್ವ್, ಯಾವ ನರ್ವ್ಗಳು ನನ್ನ ವಾಲಂಟರಿ ಸಿಸ್ಟಮ್ ನ ಕಂಟ್ರೋಲ್ ಮಾಡುತ್ತೋ ಅವು ಸಹ ಈ ಟ್ಯೂಬ್ ಅಲ್ಲಿ ಎಂಟರ್ ಆಗ್ಲಿಕ್ಕೆ ಶುರು ಆಗತ್ತೆ. ಅಂದ್ರೆ ನನ್ನ ಹೊರಗಿನ ಶರೀರ ಮತ್ತೆ ನನ್ನ ಸೂಕ್ಷ್ಮ ಶರೀರ, ನನ್ನ ಫಾರ್ಮ್ ಬಾಡಿ ರಿಲೇಟ್ ಮಾಡ್ಕೊಳ್ಳುತ್ತೆ. ಇವತ್ತಿನವರೆಗೆ ನನ್ಗೆ ಅದಕ್ಕೆ ರಿಲೇಷನ್ನೇ ಇಲ್ಲ. ಸೊ ಇನ್ನು ಮೇಲೆ ಅದಕ್ಕೆ ಒಂದು ರಿಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ವೆನ್ ದ ಲೂನಾರ್ ಜರ್ಮ್ ಎಂಟರ್ ಫ್ರಮ್ ದ ಸೆಂಟ್ರಲ್ ಕೆನಾಲ್ ಆಫ್ ದ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ, ಆಗ ನಮ್ಮ ಇಟರ್ನಲ್ ಲೈಫ್ ಸಿಕ್ಕುತ್ತೆ ನಮ್ಗೆ. ಹ್ಯೂಮನ್ ವಿಲ್ ಹ್ಯಾವ್ ಅನ್ ಇಟರ್ನಲ್ ಲೈಫ್. ಅಂದ್ರೆ ನೀವು ಅಮರರಾಗ್ಬಿಡ್ತೀರಾ, ನಿಮ್ಗೆ ಸಾವು ಅನ್ನೋದೇ ಇಲ್ಲ, ರೀಬರ್ತ್ ಅನ್ನೋದೇ ಇಲ್ಲ. ಯಾರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗತ್ತೆ ಅವರು ಸಮಯಾತೀತರು, ಆ ಬಾಡಿ ಅವರ ಅಸ್ತಿತ್ವ. ಅದಕ್ಕೆ ಅವರು ಎಷ್ಟೋ ವರ್ಷಗಳ ಅವರ ಏಜ್ ಜಾಸ್ತಿ ಆಗತ್ತೆ. ಸೊ ಈ ಸಾಧನೆ ಮಾಡೋರು ನಾವು ನೋಡ್ತೀವಿ 100 ವರ್ಷ 200 ವರ್ಷ. ಹಾಗಾದ್ರೆ ಈ 1000 ವರ್ಷ 2000 ವರ್ಷ 5000 ವರ್ಷದ ಮಾಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇರುವಾಗ ತಿಳಿಯೋದೇನು ಅಂತಂದ್ರೆ ಅವರ ಕುಂಡಲಿನಿ ಶಕ್ತಿ ಜಾಗೃತವಾಗಿದೆ ಅಂತ. ಸೊ ಆಫ್ಟರ್ ದಿಸ್ ಡಿಸ್ಕವರಿ, ಇದು ನಿನ್ನ ಚಾಯ್ಸ್ ಆದ್ದರಿಂದನೇ ನಿನ್ನಲ್ಲಿ ಇದು ನಡೆಯುತ್ತೆ. ಯಾರು ಇದನ್ನ ಚೂಸ್ ಮಾಡ್ತಾರೆ ಅವರಲ್ಲಿ ಮಾತ್ರ ಇದು ನಡೆಯೋದು. ಪ್ರತಿಯೊಬ್ಬರಿಗೂ ಈ ಸೀಕ್ರೆಟ್ ಗೊತ್ತಿದೆ, ಬಟ್ ಇಟ್ ಶುಡ್ ಬಿ ಮ್ಯಾನ್ಸ್ ಚಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ದೆನ್ ದ ವರ್ಲ್ಡ್ ವಿಚ್ ಇಸ್ ಎಕ್ಸಿಸ್ಟಿಂಗ್, ಇವತ್ತಿನವರೆಗೆ ಯಾವ ಪ್ರಪಂಚ ಇತ್ತೋ ಅದು ಹಾಗೆ ಇರುತ್ತೆ, ಆದ್ರೆ ಇನ್ನು ಮೇಲೆ ಅದು ನಿನ್ನ ಮೇಲೆ ಆ ಪ್ರಭಾವವನ್ನು ಬೀರಲ್ಲ. ಇಷ್ಟು ದಿನ ನಿನ್ಗೆ ಹೊರ ಪ್ರಪಂಚ ಒಂಥರ ನಿನ್ಗೆ ಪುಲ್ ಮಾಡ್ತಾ ಇತ್ತು, ನೌ ಯು ವಿಲ್ ಫೀಲ್ ದ ಪಲ್ಸ್ ಅಂತ ಹೇಳ್ತಾ ಇದ್ದಾರೆ. ಬಿಫೋರ್ ಫಾರ್ಮ್ ಬಾಡಿ ನೀನು ವರ್ಲ್ಡ್ ಇಂದ ತಿಳಿದಿದ್ದು ಬರೀ ಪುಲ್ಲಿಂಗ್ ಅಂದ್ರೆ ಹಿಂಸಾತ್ಮಕವಾದ ಅನುಭವ ಇತ್ತು. ಈಗ ನೀನು ಅದರ ತುಡಿತವನ್ನು, ಅದರ ಪಲ್ಸ್ ಅನ್ನು ತಿಳ್ಕೊಳ್ತೀಯ. ಹೀಗೇನೆ ಈಗ ನೀನು ಹೊಸ ಒಂದು ಪ್ರಪಂಚಕ್ಕೆ ನೀನ್ ಬರ್ತೀಯ, ನಿನ್ನ ನೋಡುವ ವಿಧಾನ ಚೇಂಜ್ ಆಗತ್ತೆ. ಯು ವಿಲ್ ಹ್ಯಾವ್ ದ ಫೈನ್ನೆಸ್ ಆಫ್ ಫೀಲಿಂಗ್. ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಫೀಲ್ ಮಾಡ್ತೀಯ. ಏನೇನೆಲ್ಲ ಫೀಲ್ ಮಾಡ್ತೀಯ ಅಂದ್ರೆ ಕ್ರಿಸ್ಟಲೈಸೇಷನ್ ಆಫ್ ದ ಮಿನರಲ್. ಒಂದು ಮಿನರಲ್ ಭೂಮಿ ಒಳಗಡೆ ಒಂದು ಮಿನರಲ್ ಕ್ರಿಸ್ಟಲ್ ಆಗ್ತಾ ಇದೆ ಅಂದ್ರೆ ಅದು ಹೇಗಾಗ್ತಾ ಇದೆ ಅನ್ನೋದು ನಿನ್ನ ಫೀಲಿಂಗ್ ಇಂದ ಅಂದ್ರೆ ನಿನ್ಗೆ ತಿಳಿದು ಬರುತ್ತೆ. ಪ್ರತಿಯೊಂದು ತಿಳಿದು ಬರುತ್ತೆ. ದ ಸೀಡಿಂಗ್, ದ ಫೀಡಿಂಗ್, ದ ಗ್ರೋಯಿಂಗ್, ದ ಡೈಯಿಂಗ್ ಪ್ಲಾಂಟ್, ಪ್ರತಿ ಒಂದು ವಿಷಯ, ಒಂದು ಮೊಳಕೆ ಹೇಗ್ ಬಂತು, ಅದರಿಂದ ಹೂ ಹೇಗ್ ಬಂತು, ಪ್ರತಿ ವಿಷಯ ನಿನ್ಗೆ ಫೀಲ್ ಆಗತ್ತೆ. ಅಂದ್ರೆ ನೀನ್ ಸರಿಯಾಗಿ ತಿಳಿದುಕೊಳ್ತೀಯ. ಹಾಗೇನೆ ಇಂಪಲ್ಸಸ್ ಅಂಡ್ ಇನ್ಸ್ಟಿಂಕ್ಟ್ಸ್ ಆಫ್ ಆನಿಮಲ್ಸ್, ಪ್ರತಿ ಜೀವಿಗಳ ಇನ್ಸ್ಟಿಂಕ್ಟ್ಸ್ನು ಅರ್ಥ ಮಾಡ್ಕೊಳ್ತೀಯ. ಮೂವ್ಮೆಂಟ್ ಆಫ್ ದ ಅರ್ತ್, ಭೂಮಿ ಹೇಗೆ ಅಂದ್ರೆ ಭೂಮಿ ವಿಷಯವಾಗಿ ನಿನಗೂ ಎಲ್ಲ ತಿಳಿದು ಬರ್ಲಿಕ್ಕೆ ಶುರು ಆಗತ್ತೆ. ದೆನ್ ಭೂಮಿ ಅಷ್ಟೇ ಅಲ್ಲ, ದ ಮೂವ್ಮೆಂಟ್ ಆಫ್ ಅರ್ತ್, ವಾಟರ್ ಅಂಡ್ ಏರ್,
ನನ್ನ ಸುತ್ತಮುತ್ತ ಇರುವ ಎಲ್ಲಾ ಮೂವ್ಮೆಂಟ್ಸ್ ಅನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಅರ್ಥ ಅಂದ್ರೆ ಫೀಲ್ ಮಾಡ್ಕೊಳ್ತೇನೆ, ಅಂದ್ರೆ ತಿಳಿದು ಬರುತ್ತೆ. ನೀನೇ ಅದಾಗ್ಬಿಡ್ತೀಯ. ಫೀಲ್ ಮಾಡ್ಕೊಳ್ಳೋದಂದ್ರೆ ಏನು? ನಾವೇ ಅದಾಗುವುದು. ದೆನ್ ಆಲ್ಸೋ ದ ಇನ್ಫ್ಲೂಯೆನ್ಸ್ ಕಮಿಂಗ್ ಫ್ರಮ್ ಸನ್ ಅಂಡ್ ಮೂನ್, ಬೇರೆ ಸೆಲೆಸ್ಟಿಯಲ್ ಬಾಡಿಯಿಂದ ನಮ್ಗೆ ಬರ್ತಿರುವ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಅಂತ ತಿಳಿದು ನಾವು ಅದನ್ನ ಟ್ಯಾಪ್ ಮಾಡ್ತೇವೆ ಮಾಸ್ಟರ್. ಸನ್ ಎನರ್ಜಿ, ಮೂನ್ ಎನರ್ಜಿ, ಅದನ್ನ ನಾವು ಟ್ಯಾಪ್ ಮಾಡ್ತೇವೆ. ಹಾಗೇನೆ ಯು ವಿಲ್ ಹ್ಯಾವ್ ಇಂಟ್ರಾಕ್ಷನ್ ವಿತ್ ದ ಪ್ಲಾನೆಟ್ ಅಂಡ್ ದ ಬೀಯಿಂಗ್ಸ್ ಆನ್ ದ ಅರ್ತ್. ಸೊ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀಯ ನೀನು. ಯಾರ ಜೊತೆಲಿ? ಪ್ಲಾನೆಟ್ ಅಂಡ್ ಭೂಮಿ ಮೇಲೆ. ಅಂದ್ರೆ ಬೇರೆ ಗ್ರಹಗಳ ಪ್ರಭಾವ ಭೂಮಿ ಮೇಲೆ ಇರುವವ್ರ ಮೇಲೆ ಹೇಗೆ ಬೀಳ್ತಾ ಇದೆ, ಇದು ಎಲ್ಲ ನಿನ್ಗೆ ತಿಳಿದು ಬರುತ್ತೆ. ಆಲ್ಸೋ ದ ರಿಲೇಷನ್ ಆಫ್ ಸ್ಟಾರ್ಸ್ ಟು ಮ್ಯಾನ್ ಕೈಂಡ್ ಅಂಡ್ ಯೂನಿವರ್ಸ್, ಅಂದ್ರೆ ಯೂನಿವರ್ಸ್ ನಲ್ಲಿರುವ ಎಲ್ಲಾ ವಿಷಯಗಳ ಸೂಕ್ಷ್ಮತೆಯನ್ನು ನೀನು ಗ್ರಹಿಸ್ಲಿಕ್ಕೆ ಶುರು ಮಾಡ್ತೀಯ. ಇಂತಹ ಒಂದು ಅದ್ಭುತವಾದ ಶಕ್ತಿ ನಿನ್ನಲ್ಲಿ ಉತ್ಪತ್ತಿ ಆಗತ್ತೆ ಕುಂಡಲಿನಿ ಜಾಗೃತ ಆದ್ರೆ. ಹೀಗೆ ಮಾಡ್ತಾ ಈಗ ಅಷ್ಟು ಬಿಟ್ಟು ಬಿಡೋಣ. So now the human must develop a life body and the light body in addition with the form body and out of the physical body. ನೋಡಿ ಎಷ್ಟು ಬಾಡೀಸ್ ಇದೆ, ಇದೆಲ್ಲ ಬಾಡೀಸ್ ವಿಷಯ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ. ಲೈಫ್ ಬಾಡಿ ಅಂತಂದ್ರೆ ಯಾವುದು ಇಲ್ಲಿ ಜೀವ ನಡೀತಾ ಇದೆಯೋ, ಎಷ್ಟೋ ಸೆಲ್ಸ್ ನಮ್ಮಲ್ಲಿ ಹುಟ್ಟತಾ ಇದೆ, ಸಾವು ಅಪ್ಕೊಳ್ತಾ ಇದೆ, ಆ ಬಾಡಿ ಮತ್ತೆ ನನ್ನ ಒಳಗಡೆ ಇರುವ ಲೈಟ್ ಬಾಡಿ, ಅಂದ್ರೆ ಇಲ್ಲಿ ಕಾನ್ಶಿಯಸ್ನೆಸ್ ಗೆ ಲೈಟ್ ಬಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಫಾರ್ಮ್ ಬಾಡಿ ಅಂದ್ರೆ ಈಗ ನಾವು ತಿಳ್ಕೊಂಡಿದ್ದು ಸೂಕ್ಷ್ಮ ಶರೀರ. ಸೊ ಆಸ್ಟ್ರಲ್ ಬಾಡಿ ಅಂಡ್ ಫಿಸಿಕಲ್ ಬಾಡಿ, ಆ ವಿಷಯವಾಗಿ ನೋಡಿ ಅವರದೇ ಆದ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಮ್ಗೆ ಕನ್ಫ್ಯೂಷನ್. ನಮ್ಗೆ ಗೊತ್ತಿರುವ ಈ 4 ಹೆಸರು ನೋಡಿ ಎಷ್ಟು ಸೀಮಿತವಾದ ಜ್ಞಾನ ನಮ್ದು. ನನಗೆ ಗೊತ್ತಿರುವ ಪದ ಬಳಕೆ ಆದ್ರೇನೆ ನನ್ಗೆ ಮಾತು ಅರ್ಥ ಆಗುತ್ತೆ, ಅದು ಸೀಮಿತ ಜ್ಞಾನ. ನಾವು ಬೇರೆ ದೃಷ್ಟಿಕೋನದಿಂದ ನೋಡಿ ವಿಷಯಗಳನ್ನು ತಿಳಿಲಿಕ್ಕೆ ಕಲ್ತ್ರೇನೆ ನಿಜವಾಗ್ಲೂ ನಮ್ಮ ಬ್ರೈನ್ ಎಕ್ಸ್ಪ್ಯಾಂಡ್ ಆಗತ್ತೆ ಮಾಸ್ಟರ್ಸ್, ನಮ್ಮ ನ್ಯೂರಾನ್ಸ್ ಉತ್ಪತ್ತಿ ಆಗತ್ತೆ. ನಾವ್ ಯಾವಾಗ ನನ್ಗೆ ತಿಳಿದಿರುವ ವಿಷಯ, ನನ್ನ ಕಂಫರ್ಟ್ ಝೋನ್, ನನ್ಗೆ ಗೊತ್ತಿರುವ ಭಾಷೆ ಅಂತ ತಿಳ್ಕೊಳ್ತೀವೋ, ನನ್ನ ನ್ಯೂರಾನ್ಸ್ ಬೆಳವಣಿಗೆ ಇರಲ್ಲ, ಸೀಮಿತಗೊಂಡು ಎಷ್ಟೋ ಸಲ ಶ್ರಿಂಕ್ ಆಗ್ಲಿಕ್ಕೆ ಶುರುವಾಗತ್ತೆ. ಗೊತ್ತಿರುವುದನ್ನೇ ಮಾತಾಡುವುದು, ತಿಳಿದಿರುವುದರ ಜೊತೆಗೆ ಇರುವುದು ಅಂತಂದ್ರೆ ಹೊಸತನ ಇಲ್ಲದಾಗ ನನ್ನ ಬ್ರೈನ್ಸ್ ಅಲ್ಲಿರುವ ಸೆಲ್ ಶ್ರಿಂಕ್ ಆಗ್ಲಿಕ್ಕೆ ಶುರು ಆಗತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಐನ್ಸ್ಟೈನ್ ಮಾತ್ರ ಇವತ್ತಿಗೆ ಲೆಕ್ಕ ಅಂದ್ರೆ ಇರ್ತಾರೆ, ಪ್ರೆಸೆಂಟ್ ಡೇ ಹಾಗಿಲ್ಲ, ಬಟ್ ಒಂದು ಮಾತಿದೆ, ಗಾದೆ ಮಾತಿದೆ, ಐನ್ಸ್ಟೈನ್ ಮಾತ್ರ ತನ್ನ ಬ್ರೈನ್ ಅನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದು. ಈ ಭೂಮಿ ಮೇಲೆ ಪ್ರತಿ ಮನುಷ್ಯ ಬರೀ 1% ಬ್ರೈನ್ ಅನ್ನು ಮಾತ್ರ ಯೂಸ್ ಮಾಡ್ತಾನೆ. ಹೊಸತನದಿಂದ ದೂರ ಇರುವುದಂದ್ರೆ ಬ್ರೈನ್ ಯೂಸ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ, ಕಷ್ಟ ಅನ್ಕೊಳ್ತಾ ಇದ್ದಾರೆ. ಸೊ ಯಾವಾಗ ನಾವು ಹೊಸತನವನ್ನು ನೋಡ್ತೇವೋ, ಕೇಳ್ತೇವೋ, ತಿಳ್ಕೊಳ್ತೇವೋ, ನಮ್ಮ ನ್ಯೂರಾನ್ಸ್ ಬೆಳಿತಾ ಹೋಗುತ್ತೆ. ಪತ್ರಿ ಸರ್ ಹೇಳ್ತಾ ಇದ್ರು, ದಿನಕ್ಕೆ ಒಂದು ಹೊಸದು ಯಾವ್ದೋ ಒಂದು ಕೆಲಸ ಆದ್ರೂ ಮಾಡಿ, ಸೊ ದಟ್ ಯು ಆರ್ ಗ್ರೋಯಿಂಗ್ ಅಟ್ ಲೀಸ್ಟ್ 1 ನ್ಯೂ ನ್ಯೂರಾನ್. ಹಾಗೆ ಮಾಡೋದ್ರಿಂದ ನಿಮ್ಗೆ ಈ ಅಭ್ಯಾಸ ಆಯ್ತು ಅಂದ್ರೆ ಯು ಆರ್ ಕ್ರಿಯೇಟಿಂಗ್ ನ್ಯೂರಾನ್ ಎವ್ರಿ ಡೇ. ಏನಿಲ್ಲ ಅಂದ್ರೆ ಒಂದು ಹೊಸ ಪದವನ್ನು ಕಲ್ತ್ಕೊಳ್ಳಿ. ಅಡಿಗೆ ಮಾಡೋದಿದ್ರೆ ಒಂದು ಹೊಸ ಅಡಿಗೆ ಮಾಡಿ, ಬುಕ್ ಓದೋರಾದ್ರೆ ದಿನಕ್ಕೊಂದು ಹೊಸ ಬುಕ್ ಓದಿ, ಇಲ್ಲ ಸಮಯ ಇಲ್ಲ ಅಂದ್ರೆ ಹೊಸ ಪದ ಕಲ್ತ್ಕೊಳ್ಳಿ, ಇಲ್ಲ ನಂಗೆ ಸಮಯ ಇದೆ ಅಂದ್ರೆ ಹೊಸ ಭಾಷೆಯನ್ನು ಕಲ್ತ್ಕೊಳ್ಳಿ. ಚಿತ್ರ ಬಿಡಿಸೋರು, ಡಾನ್ಸ್ ಮಾಡುವವರು, ಸಿಂಗಿಂಗ್ ಮಾಡೋರು, ಪ್ರತಿದಿನ ಒಂದು ಹೊಸದನ್ನು ಏನಾದ್ರು ಒಂದು ಮಾಡಿ ಅಂತ. ಸೊ ಹಾಗೇನೆ ಇಲ್ಲಿ ಇವರು ಸಹ ಇದನ್ನೇ ಹೇಳ್ತಾ ಇದ್ದಾರೆ ಮಾಸ್ಟರ್. ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇನೆ. ಈ ತರ ಮಾಡೋದ್ರಿಂದ when one has made this choice, ಈ ತರದ ಒಂದು ಚಾಯ್ಸ್ ಮಾಡ್ಕೊಂಡು ನಾವು ಈ ಹಾದಿಯಲ್ಲಿ ನಡೆದಾಗ ಇಲ್ಯುಮಿನೇಷನ್ ಟೇಕ್ಸ್ ಪ್ಲೇಸ್, ಬೆಳಕು ಬೆಳಗ್ಲಿಕ್ಕೆ ಶುರುವಾಗತ್ತೆ ಮಾಸ್ಟರ್. ಈ ಬೆಳಕು ನಮ್ಮ ಒರಿಜಿನಲ್ ಬೀಯಿಂಗ್, ನಮ್ಮ ನಿಜವಾದ ರೂಪ. ಓಕೆ, ನೆಕ್ಸ್ಟ್ ಎಸ್. ಸೊ ಫ್ರೆಂಡ್ಸ್, ನಾವು ಮೂರು ರೀತಿಯಲ್ಲಿ ನಾವು ಆಧ್ಯಾತ್ಮಿಕತೆಯಲ್ಲಿ ಬೆಳೆಯುವುದನ್ನ ಫಸ್ಟ್ ಡೇ ಹೇಳಿದ್ದು, ಒಂದು ಬಾಡಿ, ಒಂದು ಮೈಂಡ್, ಇನ್ನೊಂದು ಅರ್ತ್. ಭೂಮಿಯ ಆಳದಿಂದ ಬೆಳೆಯುವುದು ಅಂತ ಹೇಳಿದ್ರು. ಭೂಮಿಯ ಆಳದಿಂದ ನನ್ನ ಆಧ್ಯಾತ್ಮಿಕ ಬೆಳವಣಿಗೆ ಹೇಗ್ ಬರುತ್ತೆ ಅನ್ನೋ ಪ್ರಶ್ನೆ ನನ್ಗೆ ಅದು ಓದಿದ ತಕ್ಷಣನೇ ಬಂತು. ಇದೇನಿದು ಗೊತ್ತಿತ್ತು, ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ ಗೊತ್ತಿದೆ, ಇದೆಲ್ಲಿಂದ ಭೂಮಿಗೆ ನನಗೆ ನನ್ನ ಪ್ರಾಸೆಸ್ಗೆ ಹೇಗ್ ಸಂಬಂಧ ಅಂತ.
ಸೊ ಮಾಸ್ಟರ್ಸ್ ಭೂಮಿ ಮೇಲೆ ಇರುವವರು ಮತ್ತೆ ಭೂಮಿ ಕೆಳಗಡೆ ಇರುವವರ ಬಗ್ಗೆ ಇಲ್ಲಿ ಕೆಲವು ಮಾತುಗಳನ್ನ ಶೇರ್ ಮಾಡಲಾಗಿದೆ. ಸಮಯ ಕಡಿಮೆ ಇರೋದ್ರಿಂದ ನಾನು ಇಮಿಡಿಯೇಟ್ಲಿ ಅಲ್ಲಿಗೆ ಜಂಪ್ ಆಗ್ತಾ ಇದ್ದೇನೆ. ಸೊ ದೇ ಆರ್ ಕಾಲ್ಡ್ ಆನ್ನೆಸ್ ಅಂಡ್ ಒನ್ ಇನ್ನೆಸ್ ಅಂತ. ಆನ್ ದ ಅರ್ತ್ ಅಂಡ್ ಇನ್ ದ ಅರ್ತ್. ಭೂಮಿ ಒಂದು ಕ್ರಸ್ಟ್ ಅಂತ ಹೇಳ್ತಾರೆ, ಭೂಮಿ ಮೇಲೆ ಇರುವ ಪದರು ಮೇಲೆ ಇರುವವರು ಮತ್ತೆ ಆ ಪದರು ಕೆಳಗಡೆ ಇರುವವರು. ಇಲ್ಲಿ ನಾವು ತಿಳ್ಕೊಳ್ಬಹುದು ದ ಲೋವರ್ ಲೋಕಾಸ್ ವಿಷಯ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಆ ವಿಷಯವನ್ನು ಅದರಿಂದನೂ ನನ್ನ ಪ್ರಾಸೆಸ್ ಅಲ್ಲಿ ಅದು ಇನ್ಕ್ಲೂಡೆಡ್ ಆಗಿದೆ. ಸೊ ಏನಿದೆ ಅಲ್ಲಿ ಅಂತ. ಎಸ್, ದ ಆನ್ ಗೋವರ್ ಅಂಡ್ ಹಿಸ್ ಗೈಡ್ ಲೀವ್ ದ ಸರ್ಫೇಸ್ ಅಂಡ್ ಎಂಟರ್ ದ ಅರ್ತ್. ನಮ್ಮ ಈ ಪ್ರಾಸೆಸ್ ಅಲ್ಲಿ ನಮ್ಗೆ ಒಬ್ಬ ಗೈಡ್ ಬರ್ತಾನೆ. ಗೈಡ್ ಅಂದ್ರೆ ನಮ್ಮಲ್ಲಿರುವುದೇ ನಮ್ಮ ಕಾನ್ಶಿಯಸ್ನೆಸ್ ನಮ್ಮ ಗೈಡ್ ಮಾಸ್ಟರ್. ಜಸ್ಟ್ ಲೈಕ್ ಪತ್ರಿ ಸರ್ ಸೆಡ್, ಯುವರ್ ಬ್ರೆತ್ ಇಸ್ ಯುವರ್ ಗೈಡ್ ಅಂತ. ಹಾಗೇನೆ ಇಲ್ಲಿ ಹೇಳ್ತಾರೆ ಹೆರಾಲ್ಡ್, ದ ಆನ್ ಗೋವರ್ ಅಂದ್ರೆ ಹೂ ಇಸ್ ಟ್ರಾವೆಲಿಂಗ್ ಅಂಡ್ ಹಿಸ್ ಗೈಡ್ ದೇ ಲೀವ್ ದ ಸರ್ಫೇಸ್. ಈಗ ಅವರಿಗೆ ಭೂಮಿ ಮೇಲೆ ಮತ್ತೆ ಭೂಮಿ ಒಳಗೆ ಹೋಗುವುದು ತುಂಬಾ ಸುಲಭ ಆಗ್ಬಿಡುತ್ತೆ. ದೇ ಎಂಟರ್ ದ ಅರ್ತ್. ಸೊ ಅರ್ತ್ ಒಳಗಡೆ ಏನಿದೆ, ಯಾಕೆ ಅರ್ತ್ ಅರ್ತ್ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ದೇರ್ ಇಸ್ ಅ ನ್ಯೂ ವರ್ಲ್ಡ್ ಇನ್ಸೈಡ್. ಒಂದು ಪ್ರಪಂಚನೇ ಇದೆ ಇನ್ಸೈಡ್ ದ ಅರ್ತ್ ಕ್ರಸ್ಟ್. ಸೊ ಪ್ರಪಂಚ, ಅದಕ್ಕೆ ಲೋಕಗಳು ಅಂತ ಏನ್ ಹೇಳಿದೆವು, ಭೂಮಿಯ ಮೇಲೆ ಒಂದು ಲೋಕ ಇದೆ, ಭೂಮಿಯ ಕೆಳಗೆ ಒಂದು ಲೋಕ ಇದೆ, ಭೂಮಿ ಅತೀತವಾಗಿ ಇನ್ನೂ ಎಷ್ಟೋ ಲೋಕಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ದೇರ್ ಆರ್ ಮೆನಿ ವರ್ಲ್ಡ್ಸ್ ಎಕ್ಸಿಸ್ಟಿಂಗ್ ಆನ್ ಮೆನಿ ಡಿಫರೆಂಟ್ ಲೆವೆಲ್ಸ್. ಸೊ ಅಟ್ ಫಸ್ಟ್ ಇವನು ಹಿ ಇಸ್ ಲಿಮಿಟೆಡ್ ಟು ಒನ್ ಡೈಮೆನ್ಷನ್ ಓನ್ಲಿ, ದ ಆನ್ ಗೋವರ್. ಈಗ ನಾವು ಆ ಯಾತ್ರಿ ಯಾರು ಈ ಪಾತ್ ಮೇಲೆ ಹೋಗ್ತಾ ಇದ್ದಾನೆ ಅವನ್ನ ಆನ್ ಗೋವರ್ ಅಂತ ಇಟ್ಟಿದ್ದಾರೆ. ಅಂದ್ರೆ ಅವನು is going on and on and on. So the ongoer is limited to one dimension only. So onness ಅಂದ್ರೆ ಭೂಮಿಯ ಮೇಲೆ ಇದ್ದಾಗ he cannot see what is inside the earth ಅಲ್ವಾ. ಸ್ಲೋಲಿ ಅವನು ಪವರ್ ಡೆವಲಪ್ ಮಾಡ್ಕೊಂತಾನೆ, ಆಗ ಅವನಿಗೆ ಎರಡನೇ ಡೈಮೆನ್ಷನ್ ಸ್ಟಾರ್ಟ್ ಆಗುತ್ತೆ. ದೆನ್ ದ ಇನ್ನೆಸ್ ಸ್ಟಾರ್ಟ್ಸ್. ಆಗ ಅವನು ತನ್ನ ಒಳಗಡೆ ಇರುವುದನ್ನು ಕಾಣ್ಲಿಕ್ಕೆ ಶುರು ಮಾಡ್ತಾನೆ, ಭೂಮಿ ಒಳಗಡೆ ಇರುವುದನ್ನು ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅಂತ ಒಂದು ಶಕ್ತಿಯನ್ನು ಅವನು ಬೆಳೆಸ್ಕೊಳ್ತಾನೆ. ಈಗ ಈ ನ್ಯೂ ವರ್ಲ್ಡ್ ಯಾವುದು ಅಂತಂದ್ರೆ ಅದರ ವಿಷಯವಾಗಿ ಹೇಳ್ತಾ, ಒಂದು ಸ್ಪಂಜ್ ಅನ್ನ ನೀವೇನಾದ್ರೂ ನೋಡಿದ್ದೆ ಆದ್ರೆ, ಸ್ಪಂಜ್ ಅಂದ್ರೆ ಏನು, ಚಿತ್ರ ಬಿಡಿಸ್ತಾರೆ. ನೀವು ನೋಡಿರೋ ಸ್ಪಂಜು ನೀವು ಸ್ಕೂಲಲ್ಲಿ ಡ್ರಾ ಮಾಡಿದ್ರೆ ನೆನಪಾಗಬಹುದು ನಿಮ್ಗೆ. ಸ್ಪಂಜ್ ಅಂದ್ರೆ ಒಂದು ಗಟ್ಟಿಯಾಗಿರಲ್ಲ, ಅದ್ರ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ, ಹಾಲೋ ಇರುತ್ತೆ. ಇರುವೆ ಮನೆ ನೋಡಿದೀರಾ ಹೇಗೆ, ಅಲ್ಲಲ್ಲಿ ಹೀಗೆ 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 ಹಾಲೋ ಪಾತ್, ಒಂದು ರೋಡ್ ತರ ಇರುತ್ತೆ. ಹಾಗೇನೆ ಭೂಮಿ ಒಳಗಡೆ ಈ ಭೂ ಕ್ರಸ್ಟ್ ಏನಿದೆಯೋ ಹಾಗೆ ಇರುತ್ತೆ. ಇಟ್ ಇಸ್ ಲೈಕ್ ಅ ಸ್ಪಾಂಜ್. ತುಂಬಾ ಚೇಂಬರ್ಸ್ ಇದೆ, ಟ್ರಾವೆಲ್ ಮಾಡ್ಲಿಕ್ಕೆ ಪಾತ್ ಇದೆ, ಪ್ಯಾಸೇಜಸ್ ಇದೆ, ಅಲ್ಲಿಂದ ಹಿಡಿದು ಹಂಗೆ ಮುಂದೆ ಕೆಳಗೆ ಇನ್ನೂ ಆಳಕ್ಕೆ ಹೋಗ್ಲಿಕ್ಕೆ ದಾರಿಗಳಿದೆ. ಕೆಲವೊಂದು ಕಡೆಗೆ ಪಾಕೆಟ್ಸ್ ಇದೆ ಅಂತ ಹೇಳ್ತಿದ್ದಾರೆ, ಒಂದು ಕೇವ್ಸ್ ತರ ಪಾಕೆಟ್ಸ್ ಇದೆ. ಈ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಾಣುವುದು ಬರೀ ಗೋಡೆಗಳು. ಬಿಕಾಸ್ ಇಲ್ಲಿ ಆಕಾಶ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಭೂಮಿ ಒಳಗಡೆ ಇರೋದ್ರಿಂದ ನೀನ್ ಎತ್ತ ನೋಡಿದತ್ತ ಬರೀ ಗೋಡೆಗಳೇ ಕಾಣುತ್ತೆ, ವಾಲ್ಸ್ ಅಂಡ್ ವಾಲ್ಸ್ ಅಂಡ್ ವಾಲ್ಸ್. ಆದ್ರೆ ಕೆಲವು ಕಡೆ ವಾಲ್ಸ್ ಹೇಗಿದೆ ಅಂತಂದ್ರೆ ಮೆಟಲ್ ತರ ಇದೆ, ಗಟ್ಟಿಯಾಗಿ. ಯಾಕೆ ಅಂದ್ರೆ ಅಲ್ಲಿ ಖನಿಜಗಳಿದೆ ಅಲ್ವಾ. ಸೊ ಕೆಲವು ವಾಲ್ಸ್ ಗಟ್ಟಿಯಾಗಿ ಮೆಟಲ್ ತರ ಇದ್ರೆ, ಇನ್ನು ಕೆಲವು ವಾಲ್ಸ್ ಪೋರಸ್ ಆಗಿದೆ, ಅಂದ್ರೆ ಸುಲಭವಾಗಿ ದಾಟಿಕೊಂಡು ಹೋಗುವಂಥದ್ದು. ಸೊ ಅಷ್ಟು ಲೈಟ್ ಫೋಮ್ ತರ ಈ ಭೂಮಿ ಒಳಭಾಗ ಇದೆ ಅಂತ ಹೇಳ್ತಾ ಇದ್ದಾರೆ. ಆನ್ ಗೋವರ್ ಅಂದ್ರೆ ಯಾತ್ರಿಕನು ಭೂಮಿಯ ಮೇಲಿದ್ದಾಗ ಅವನಿಗೆ ಕಾಣುವುದು ಆಕಾಶ, ಬೆಟ್ಟಗಳು, ಮತ್ತೆ ಫ್ಲೂಯಿಡ್ಸ್ ಅಂದ್ರೆ ನೀರು, ಸಮುದ್ರ, ನದಿ, ಈ ತರದ್ದು ಅವನು ಕಂಡಿರ್ತಾನೆ. ಅದೇ ಅವನು ಭೂಮಿ ಒಳಗಡೆ ಹೋದಾಗ ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ದೆನ್ ದೇರ್ ಇಸ್ ನೋ ಸೆಂಟ್ರಲ್ ಸೋರ್ಸ್ ಆಫ್ ಲೈಟ್ ಇಲ್ಲ. ಇಲ್ಲಿ ಭೂಮಿಯ ಮೇಲಿದ್ದಾಗ ಒಂದೇ ಸೋರ್ಸ್ ಆಫ್ ಲೈಟ್, ಸೂರ್ಯ. ಹಾಗಾದ್ರೆ ಭೂಮಿ ಒಳಗೆ ಹೋದಾಗ ಬರೀ ಕತ್ಲ ಲೋಕನೇ ಇದೆಯಾ ಅಂದ್ರೆ ಇಲ್ಲ. ದೇರ್ ಇಸ್ ಅ ಇನ್ನರ್ ಅರ್ತ್ ಲೈಟ್, ಅಲ್ಲಿ ತನ್ನದೇ ಆದ ಒಂದು ಬೆಳಕು ಇದೆ. ಆದ್ರೆ ಸೂರ್ಯ ಚಂದ್ರ ಇಲ್ಲ, ಇಲ್ಲಿ ಬರೀ ಇರುವುದು ಬರೀ ರೂಫ್, ಚೇಂಬರ್ಸ್, ವಾಲ್ಸ್ ಅಷ್ಟೇ.
ಇಲ್ಲಿ ಮನುಷ್ಯ ಹೇಗ್ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದಂತೆ. ಕಾಲ್ನಡಿಗೆಯಲ್ಲಿ ಟ್ರಾವೆಲ್ ಮಾಡಬಹುದು, ವೆಹಿಕಲ್ಸ್ ಅಲ್ಲಿ ಟ್ರಾವೆಲ್ ಮಾಡಬಹುದು. ಹೇಗೆ ಭೂಮಿಯ ಮೇಲಿದ್ದಾಗ ಅವನು ಬೋಟ್ ಅಲ್ಲಿ ಟ್ರಾವೆಲ್ ಮಾಡಿದಾನೋ, ಇಲ್ಲಿ ಅವನು ಭೂಮಿಯ ಮೇಲೆ ಅವನು ಕಾಡು ಮತ್ತೆ ಬೆಟ್ಟ ಗುಡ್ಡ ಗಿಡ ಮರಗಳು ನೋಡಿದಾನೆ. ಆದ್ರೆ ಇಲ್ಲಿ ಸಹ ಅದೇ ತರ ಗಿಡ ಮರಗಳಿವೆ. ಆದ್ರೆ ಇದರ ಆಕಾರ, ಎಲೆ ಆಕಾರ ಅಂದ ತಕ್ಷಣ ನಮ್ಗೆ ಗೊತ್ತಿರೋದು ಒಂದೇ ಆಕಾರ ಅಲ್ವಾ ಫ್ರೆಂಡ್? ಇಲ್ಲ ಮ್ಯಾಕ್ಸಿಮಮ್ ಒಂದ್ 2-3 ಆಕಾರ. ಇವ್ರು ಹೇಳ್ತಾರೆ ಇನ್ನರ್ ಅರ್ತ್ ಅಲ್ಲಿ ಜೊಮೆಟ್ರಿಕಲ್ ಫಾರ್ಮ್ಸ್ ಅಲ್ಲಿ ಎಲೆಗಳಿವೆ ಅಂತೆ. ಸಮ್ ಆರ್ ಗ್ಲಾಬ್ಯುಲರ್. ಗ್ಲಾಬಲ್ಸ್ ಅಂತಂದ್ರೆ ಒಂದು ಬಾಟಲ್ಸ್ ತರ ಅಂಡಾಕಾರವಾಗಿ ಸಾರಿ, ನಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ, ಒಂದೊಂದ್ಸತಿ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸೊ ಇದು ಫ್ರೆಂಡ್, ಇಲ್ಲಿ ಹೇಳ್ತಾ ಇದ್ದಾರೆ ಎಲೆಗಳು ಗ್ಲಾಬ್ಯುಲರ್ ಫಾರ್ಮ್ಸ್ ಅಲ್ಲಿ ಇರುತ್ತೆ. ಸಮಟೈಮ್ಸ್ ದೇ ಆರ್ 20 feet ಲಾಂಗ್ ಅಂತೆ. ಅಷ್ಟು ದೊಡ್ಡ ದೊಡ್ಡ ಎಲೆಗಳು ಇರುತ್ತೆ. ದೇರ್ ಆರ್ ಎಡಿಬಲ್ ಫ್ಲವರ್ಸ್, ಎಡಿಬಲ್ ಫ್ರೂಟ್ಸ್, ಎಡಿಬಲ್ ಗ್ರೇನ್ಸ್. ಸಮ್ ಆರ್ ಕಲ್ಟಿವೇಟೆಡ್, ಸಮ್ ಆರ್ ಗ್ರೋನ್ ವೈಲ್ಡ್. ಆ ತರದ್ದು ಒಂದು ಲೋಕ ಇದೆ, ಅಲ್ಲೆಲ್ಲ ಈ ತರದಿದೆ. ಹೇಗೆ ನೀವು ಯು ಹ್ಯಾವ್ ಸೀನ್ ಆನಿಮಲ್ಸ್ ಆನ್ ದ ಪ್ಲಾನೆಟ್, ಆನ್ ದ ಅರ್ತ್ ಕ್ರಸ್ಟ್, ಔಟರ್ ಕ್ರಸ್ಟ್ ಅಲ್ಲಿ ನೀವು ನೋಡಿರುವ ಎಷ್ಟೋ ಪ್ರಾಣಿಗಳು ಏನಾದ್ರು ಇದೆಯೋ, ಅದೇ ತರ ಒಳಗಡೆ ಲೋಕದಲ್ಲಿಯೂ ಬೇರೆ ಬೇರೆ ಪ್ರಾಣಿಗಳಿದೆ. ಕೆಲವು ಪ್ರಾಣಿಗಳು ಫ್ರೆಂಡ್ಲಿ ಆಗಿವೆ, ಕೆಲವು ಡೊಸೈಲ್ ಆಗಿವೆ, ಕೆಲವು ಸ್ಟ್ರೇಂಜ್ ಆಗಿದೆ. ಅಂತಂದ್ರೆ ನೀವು ಯಾವತ್ತೂ ಊಹಿಸದೇ ಇರೋ, ಕಲ್ಪಿಸದೇ ಇರೋ ಆಕಾರದಲ್ಲಿರುವ ಪ್ರಾಣಿಗಳು ಇಲ್ಲಿದೆ. ಹೇಗೆ ಬಂತು ಈ ತರದ ಪ್ರಾಣಿ ಈ ಲೋಕಕ್ಕೆ ಅಂತಂದ್ರೆ, ಯಾವ ಪ್ರಾಣಿಯ ಬಗ್ಗೆ ನೀನು ಕಲ್ಪನೆ ಭೂಮಿಯ ಮೇಲೆ ಇದ್ದಾಗ, ಅಂದ್ರೆ ಆ ಭೂಮಿ ಮೇಲೆ ಇರುವ ಮನುಷ್ಯ ಏನೇನು ಯೋಚನೆ ಮಾಡ್ತಾ ಇದ್ದಾನೋ ನೋಡಿ ಫ್ರೆಂಡ್. ನೀವೆಲ್ಲ ಅನಸ್ತಸ್ಯ ಬುಕ್ ಓದುವಾಗ ನೀವು ನನ್ನ ಕನೆಕ್ಟ್ ಆಗಿದ್ರೆ ಅದರಲ್ಲಿ ಈ ಮಾತೇ ಹೇಳಿದ್ದಾರೆ. ಹೃದಯದಿಂದ ಬಂದಿರುವ ಭಾವನೆಗಳು, ಒಳ್ಳೆ ಭಾವನೆಗಳು, ಲವ್ ಎನರ್ಜಿ ವಿಲ್ ಗೋ ಅಪ್, ಅಂಡ್ ಡಾರ್ಕ್ ಮಾತುಗಳು ಅಂದ್ರೆ ಕೆಟ್ಟ ವಿಚಾರಗಳು, ಅನಾವಶ್ಯಕವಾದ ವಿಚಾರಗಳು ಭೂಮಿ ಒಳಗೆ ಹೋಗುತ್ತೆ ಅಂತ. ಈ ಮಾತು ಇಲ್ಲಿ ನನ್ಗೆ ಸತ್ಯ ಕಾಣ್ತಾ ಇದೆ. ಇಲ್ಲಿ ಇವ್ರು ಹೆರಾಲ್ಡ್ ಹೇಳ್ತಾ ಇದ್ದಾರೆ, ಈ ವಿಚಿತ್ರವಾದ ಪ್ರಾಣಿಗಳು, ಜಂತುಗಳು, ಇಷ್ಟು ದೊಡ್ಡ ದೊಡ್ಡ ಎಲೆ ಇದೆ, ಹೀಗೆಲ್ಲ ಇದೆ ಅನ್ನುವ ಮಾತು ಹೇಗೆ ಬಂತು ಅಂತಂದ್ರೆ, ನೀನು ಭೂಮಿಯ ಮೇಲೆ ಮನುಷ್ಯ ಯಾವ ಥಾಟ್ ಮಾಡಿದ್ನು, ಹೀಗಿದ್ರೆ ಹೆಂಗೆ ಅಂತ ನಾವ್ ಅಂತೀವಲ್ವಾ, ಹೀಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಒಂದು ಮರಕ್ಕೆ 20 feet ಯಾರು ಅಂದಿರ್ಬಹುದು ತುಂಬಾನೇ ಸ್ಟ್ರಾಂಗ್ ಥಾಟ್ ಇಂದ. ಸೊ ಆ ತರದ್ದು ಅಲ್ಲಿ ಸೃಷ್ಟಿ ಆಯ್ತು. ಈ ತರದ ಜಂತು ಅಂತ ಮಕ್ಕಳು ಎಷ್ಟೋ ಕಲ್ಪನಾ ಲೋಕದಲ್ಲಿ ಇಷ್ಟ ಬಂದ ಹಾಗೆ ಕಲ್ಪಿಸ್ತಾ ಇರ್ತಾರೆ. ಅದೇ ತರ ದೊಡ್ಡವರು ಮಾಡ್ತಿರ್ಬಹುದು, ಅಡಲ್ಟ್ಸು ಮಾಡ್ತಿರ್ಬಹುದು. ಸೊ ಇವ್ರು ಹೇಳ್ತಾರೆ ಹ್ಯೂಮನ್ ರೇಸ್, ಮನುಷ್ಯನು ಏನೇನ್ ಥಾಟ್ಸ್ ಮಾಡಿದ್ನು ಅದೆಲ್ಲವೂ ಇಲ್ಲಿ ಹುಟ್ಟಿದೆ. ಸೊ ವಾಟ್ ಎವರ್ ಇಸ್ ದೇರ್, ಈವನ್ ಮನುಷ್ಯರು ಸಹ ಅಲ್ಲಿ ಅದೇ ರೀತಿ ಇದಾರಂತೆ. ದೇ ಆರ್ ದ ಶೇಡ್ಸ್ ಆಫ್ ದ ಪರ್ಸನ್ ಹೂಸ್ ಲೈಫ್ ಆನ್ ದ ಅರ್ತ್ ಕ್ರಸ್ಟ್ ಡೆತ್ ಆಗಿ ಎಂಡ್ ಆಗಿದೆಯೋ, ಅವರ ಶೇಡ್ ಇಲ್ಲಿ ಸರ್ವೈವ್ ಮಾಡ್ತಾ ಇದೆ. ಅಂದ್ರೆ ನೋಡಿ, ಎಲ್ಲರೂ ಲೈಟ್ ಅಲ್ಲೇ ಹೋಗ್ಬಿಡಲ್ಲ. ಹೀಗಾಗಿನೇ ಇದೆಲ್ಲ ತಿಳಿದ ಮೇಲೆನೆ ಹೇಳಿರಬಹುದು, ಮುಕ್ತಿ ಪಡೆದು ಬೆಳಕಿನೆಡೆಗೆ ಹೋಗಿ ಅಂತ. ಸಾವಿನ ನಂತರ ಯಾರು ಸಾವಿನ ನಂತರ ಬೆಳಕಿನೆಡೆಗೆ ಹೋಗುವುದಿಲ್ಲವೋ ಅವರು ಭೂಮಿಯ ಒಳಗೆ ಹೋಗ್ತಾರೆ, ಅಲ್ಲಿ ಜೀವಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ತರದ ಈ ಶೇಡ್ಸ್ ಅಂತ ಹೇಳಿದ್ದಾರೆ, ಇಲ್ಲಿ ಮನುಷ್ಯ ಅಂತ ಹೇಳಿಲ್ಲ. ಈ ಶೇಡ್ಸ್ ಆಫ್ ಹ್ಯೂಮನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ದೇ ವಾಂಡರ್, ಮೂವ್, ಡ್ರೋನ್ ಅಂಡ್ ಪಾಂಡರ್. ಅಂದ್ರೆ ತಿರುಗ್ತಾರೆ, ವಿಚಾರ ಮಾಡ್ತಾರೆ, ಅಲಿತಾ ಇರ್ತಾರಂತೆ. ಸಮಟೈಮ್ಸ್ ದೇ ಫ್ಲೋಟ್ ಥ್ರೂ ಈಚ್ ಅದರ್. ಅವ್ರದ್ದು ಫಿಸಿಕಲ್ ಬಾಡಿ ಇಲ್ಲ, ಸೊ ಅವರು ಒಬ್ರಲ್ಲಿ ಒಬ್ರು ಹೀಗೆ ಫ್ಲೋಟ್ ಆಗಿ ಹೋಗ್ಬಿಡ್ತಾರೆ, ಅಂದ್ರೆ ಕ್ರಾಸ್ ಆಗ್ಬಿಡ್ತಾರೆ ಒಬ್ರಿಗೆ ಒಬ್ರಿಗೆ. ಇಟ್ ಈಸ್ ಲೈಕ್ ಅ ಡ್ರೀಮ್. ಹೇಗೆ ನಾವು ಡ್ರೀಮ್ ಅಲ್ಲಿ ನನ್ನ ಥ್ರೂ ಒಬ್ಬನು ಹೋಗ್ಬಿಟ್ಟ, ನಾನು ಒಂದು ಗೋಡೆಯ ಥ್ರೂ ಹೋಗ್ಬಿಟ್ಟೆ ಅಂತ ನಮ್ಮ ಡ್ರೀಮ್ ಅಲ್ಲಿ ನಾವು ಏನ್ ನೋಡ್ತೀವೋ ಅಂತಹ ಒಂದು ಡ್ರೀಮ್ ಪ್ರಪಂಚದ ತರ ಈ ಪ್ರಪಂಚ ಇದೆ. ಸೊ ಈ ಪ್ರಪಂಚದ ಬಗ್ಗೆ ಇನ್ನೂ ಎಷ್ಟೊಂದು ವಿಷಯ ಹೇಳ್ತಾ, ಒಂದು ವಿಚಾರ ನಾವಿಲ್ಲಿ ತಿಳಿಯಬೇಕಾದದ್ದು ಏನಿದೆ ಅಂದ್ರೆ, ಬಿಕಾಸ್ ಇದು ತುಂಬಾ ದೊಡ್ಡ ಬುಕ್ ಅಲ್ವಾ ಫ್ರೆಂಡ್, ಸೊ ನಾವು
ಏನ್ ತಿಳಿಯೋದಿದೆ ಅಂತಂದ್ರೆ, ನಮ್ಮ ಪ್ರತಿಯೊಂದು ಆಕ್ಷನ್ ಇಸ್ ಟೇಕನ್ ಸೀರಿಯಸ್ಲಿ ಬೈ ದ ಯೂನಿವರ್ಸ್. ಅದು ಥಾಟೇ ಬಂದಿರ್ಲಿ, ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಯಾರ್ದೋ ಕೆಟ್ಟದ್ ವಿಚಾರ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ವಲ್ಲ ಅಂತ ನಾವ್ ಅನ್ಕೊಳ್ತಾ ಇದ್ರೆ, ಅದು ಆಲ್ರೆಡಿ ಹೊರಗಡೆ ಗೊತ್ತಾಗಿಲ್ಲ ಅಂದ್ರೂ ಒಳಗಡೆ, ಹೇಗೆ ನನ್ನ ಒಳಗಿನ ವಿಚಾರ ಭೂಮಿಯ ಒಳಗಡೆನೂ ಸೃಷ್ಟಿಯಾಗ್ತಾ ಇದೆ. ನಾನು ಬೇರೆ ಅಲ್ಲ, ಈ ಭೂಮಿ ಬೇರೆ ಅಲ್ಲ. ನಾನು ಯಾವ ವಿಚಾರವನ್ನು ಯೂನಿವರ್ಸ್ ಕನೆಕ್ಟ್ ಆಗ್ತೇನೋ ಹಾಗೇನೆ ಅದು ಹೊರಗಡೆ ಪ್ರಪಂಚದಲ್ಲಿ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಹೊರ ಯೂನಿವರ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್, ಈ ಜ್ಞಾನಗಳನ್ನ ಪಡೆಯುವ ಉದ್ದೇಶ, ಎಷ್ಟೇ ಆಳವಾದ ಮಾತು ಯಾರ್ಯಾರೋ ಮಾಸ್ಟರ್ ಬಂದು ಹೇಳ್ತಾರೆ ನಮ್ಗೆ, ಡೀಟೇಲ್ ಆಗಿ ಎಲ್ಲ ತಿಳ್ಕೊಳ್ಳೋದ್ ಬೇಕಾಗಿಲ್ಲ. ಸೂಕ್ಷ್ಮವಾದ ವಿಷಯಗಳನ್ನ ಗ್ರಹಿಸಿದ್ರೆ ಸಾಕು. ಎಲ್ಲರೂ ಹೇಳೋದು ಒಂದೇ ಮಾತು, ಅರಿವಿನಿಂದ ಜೀವನ ಮಾಡಿ. ನಿಮ್ಮ ಯೋಚನೆಗಳು, ಬಿಕಾಸ್ ನಾವು ಯೂನಿವರ್ಸ್ ಒಂದು ಭಾಗ. ನನ್ನ ಶರೀರದ ಒಂದು ಕಣ, ಅಯ್ಯೋ ನಾನು ಒಬ್ಬನೇ ಏನ್ ಮಾಡಿದ್ರು ಏನಾಗತ್ತೆ ಬಿಡು, ಇಷ್ಟು ದೊಡ್ಡ ಶರೀರದಲ್ಲಿ ಕೋಟಿ ಸೆಲ್ಸ್ ಈ ಶರೀರವನ್ನು ಸರಿಯಾಗಿ ಇಟ್ಕೊಳ್ಳೋಕ್ ಕೆಲಸ ಮಾಡ್ತಾ ಇದೆ, ನಾನೊಬ್ಬನೇ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ, ನಾನೊಬ್ಬನೇ ಕೆಟ್ಟ ಕೆಲಸ ಮಾಡಿದ್ರೆ ಏನು ಡಿಫರೆನ್ಸ್ ಇಲ್ಲ ಅಂತ ಅನ್ಕೊಂಡ್ರೆ ಅದು ಸಾಧ್ಯನಾ ಫ್ರೆಂಡ್? ನನ್ನ ಶರೀರದ ಒಂದು ಕಣನು ಅದು ತನ್ನ ಇಚ್ಛೆಯಂತೆ ಯಾವ್ದು ಮಾಡ್ಲಿಕ್ಕೆ ಹೋಗುತ್ತೋ ಅದರ ಎಫೆಕ್ಟ್ ಫುಲ್ ಬಾಡಿ ಮೇಲೆ ಆಗುತ್ತೆ. ನನ್ಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೊಟ್ಟೆ ಕೂತ್ಕೊಂಡ್ರೆ ಇಡೀ ಶರೀರದ ಮೇಲೆ ಎಫೆಕ್ಟ್ ಆಗುತ್ತೆ. ನನ್ಗೆ ಜೀರ್ಣ ಮಾಡಕ್ ಇಷ್ಟ ಇಲ್ಲ, ನಂಗೆ ನಡಿಲಿಕ್ಕೆ ಇಷ್ಟ ಇಲ್ಲ ಅಂತ ಒಂದು ಅಂಗ ಹೇಳಿದ್ರು ನಮ್ಮ ಇಡೀ ಶರೀರಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ನಾಟ್ ಓನ್ಲಿ ಒನ್ ಸೆಲ್, ಫುಲ್ ಬಾಡಿ, ಆರ್ಗನ್, ಆತರ ನಾವು ಇಂಟರ್ ರಿಲೇಟೆಡ್ ಹೇಗಿದೆಯೋ, ಶರೀರವನ್ನು ಅರ್ಥ ಮಾಡ್ಕೊಂಡ ಮೇಲೆ ಯೂನಿವರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ. ಯೂನಿವರ್ಸ್ ಅಲ್ಲಿ ಸೃಷ್ಟಿಯಲ್ಲಿ ಇರುವ ಪ್ರತಿ ಒಂದು ಸೃಷ್ಟಿಕರ್ತ ತಯಾರು ಮಾಡಿದ ಪ್ರತಿ ಒಂದು ಜೀವಿ ವಸ್ತು ಸಹ ಫ್ರೆಂಡ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ ಹ್ಯಾವ್ ದ ಸೇಮ್ ಎನರ್ಜಿ. ಹೀಗಾಗಿ ಕೆಟ್ಟದನ್ನು ಸೃಷ್ಟಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ನೀನು ಕೆಟ್ಟದನ್ನು ಸೃಷ್ಟಿ ಮಾನಸಿಕವಾಗಿ ಮಾಡಿದ್ರು ಸಹ ಅದು ಕಾರ್ಯರೂಪದಲ್ಲಿ ಬಂದಿಲ್ಲ ಅಂತ ನೀನು ನಿನ್ಗೆ ತೃಪ್ತಿ ಪಟ್ಕೊಳ್ತಾ ಇದ್ರೆ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇವತ್ತು ನಾವು ಈ ಬುಕ್ ಅಲ್ಲಿ ನೋಡಿದೀವಿ, ಥಿಂಕಿಂಗ್ ಅಂಡ್ ಡೆಸ್ಟಿನಿ ಅಲ್ಲಿ ಮಾಸ್ಟರ್ ಹೇಳ್ತಾ ಇದ್ದಾರೆ ಅದು ಇನ್ನು ಬೇರೆ ಕಡೆಗೆ ಸೃಷ್ಟಿ ಆಗಿ ಹೋಗ್ಬಿಡ್ತು. ಫ್ರೆಂಡ್ಸ್, ಇಂತಹ ಮೂವೀಸ್ ಇದೆ, ನೀವು ಬೇಕಿದ್ರೆ ಇಂಥ ಮೂವೀಸ್ ನೋಡಿ ತಿಳ್ಕೊಳ್ಳಿ. ಬ್ಯೂಟಿಫುಲ್. ನನ್ಗೆ ಅದಕ್ಕೆ ಇಂಗ್ಲಿಷ್ ಮೂವೀಸ್ ತುಂಬಾ ಇಷ್ಟ. ಅವಾಗ ನಾನು 20 ವರ್ಷದ ಹಿಂದೆ ನೋಡಿದ್ದೆ ಈ ತರ ಮೂವೀಸ್ ಎಲ್ಲ. ಅವಾಗ ಏನಪ್ಪ ಎಷ್ಟು ಹುಚ್ಚುಚ್ಚಾಗಿ ತೆಗಿತಾರಲ್ಲ ಅಂತ, ಬಟ್ ಅದ್ ನೋಡುವಾಗ ನನ್ಗೆ ತುಂಬಾನೇ ಅಟ್ರಾಕ್ಟ್ ಆಗ್ತಾ ಇದೆ ವಿಸ್ಡಮ್ಗೆ. ಸೊ ನಾವು ಐ ಆಮ್ ರಿಯಲಿ ಥ್ಯಾಂಕ್ಫುಲ್, ಬಿಕಾಸ್ ಈ ತರದ ಪುಸ್ತಕ ಓದಿದಾಗ ಆ ಫಿಲ್ಮ್ ಎಲ್ಲ ನೆನಪು ಬಂದ್ಬಿಡುತ್ತೆ, ಹೀಗೆ ತೋರಿಸಿದ್ರಲ್ಲ ಅಂತ. ಸೊ ದೇರ್ ಆರ್ ಮೂವೀಸ್ ಕಾಲ್ಡ್ ಸಿಕ್ಸ್ತ್ ಸೆನ್ಸ್, ಮೇಟ್ರಿಕ್ಸ್, ಈ ತರದ ಮೂವೀಸ್ ನೋಡಿ. ನೀವ್ ಯಾವ ಆಧ್ಯಾತ್ಮಿಕ ವಿಸ್ಡಮ್ ಅನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀರೋ, ನಮ್ಗೆ ಅಭ್ಯಾಸ ಆಗಿದೆ. ಪಿಕ್ಚರೈಸ್ ಮಾಡಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾವಿಲ್ಲಿ ಆಧ್ಯಾತ್ಮಿಕ ಜ್ಞಾನ ಏನು ಪಡಿತಾ ಇದ್ದೇವೋ, ಈ ಜರ್ನಿ ವಿಷಯ ಏನ್ ತಿಳ್ಕೊಳ್ತಾ ಇದ್ದೇವೋ, ಇದು ಸಹ ಒಂದು ಈ ತರದ್ದು ಡೈರೆಕ್ಟ್ಲಿ ಇದು ಮೂವಿ ಮಾಡಿಲ್ಲ. ಈ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಂಡು ಭೂಮಿ ಒಳಗಡೆ ಹೋದಾಗ ಹೇಗಿರುತ್ತೆ ಅನ್ನೋದೊಂದು ಮೂವಿ ಇದೆ ಫ್ರೆಂಡ್. ಓ ಮೈ ಗಾಡ್, ಇಟ್ ಇಸ್ ಸೋ ಬ್ಯೂಟಿಫುಲ್. ನಾನಂತೂ 10 ಸಲ ಈ ಮೂವಿ ನೋಡಿದ್ದೆ. ಆದ್ರೆ ಅವಾಗ ಅದು ಕ್ಯೂರಿಯಾಸಿಟಿನೇ ಡಿಫ್ರೆಂಟ್ ಆಗಿತ್ತು. ಒಬ್ರು ಯಾರೋ ಭೂಮಿ ಒಳಗಡೆ ಹೋಲ್ ಮಾಡಿದ್ರೆ ಇನ್ನು ಬೇರೆ ಯಾವ ಮೂಲೆಯಿಂದ ಹೊರಗೆ ಬರ್ತೀನಿ ನೋಡೋಣ ಅಂತ ಅಗಿಲಿಕ್ ಶುರು ಮಾಡ್ತಾನೆ. ಅಗಿತಾ 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 ಇದ್ರೆ ನಾವು ಒಳಗೆ ತಾನೇ ಹೋಗ್ತೀವಿ. ಸೊ ಅವ್ನು ಅಗಿತಾ ಒಳಗಡೆನೆ ಹೋಗ್ಬಿಡ್ತಾನೆ, ಕಳ್ದ್ ಹೋಗ್ಬಿಡ್ತಾನೆ. ಹೊರಗಡೆ ಇದ್ದವ್ರಿಗೆ ಏನ್ ಅನ್ಸುತ್ತೆ, ಸತ್ ಹೋಗ್ಬಿಟ್ಟ ಒಳಗ್ ಹೋಗಿ ಅಂತ ಅನ್ಕೊಳ್ತಾರೆ. ಆದ್ರೆ ಅವನಿಗೆ ಆತರ ತಿಳ್ಕೊಳಕ್ಕೂ ಯಾರು ಇದ್ದಿಲ್ಲ. ಅವನು ಒಂಟಿಯಾಗಿ ಎಲ್ಲೋ ಅಂಟಾರ್ಟಿಕಾ ಕೈಂಡ್ ಆಫ್ ಕಾಡಲ್ಲಿ ಹೋಗಿ ದೂರದ ಊರಲ್ಲಿ ಯಾರು ಇಲ್ಲದೆ, ಯಾರು ಓಡಾಡದೆ ಇರೋ ಜಾಗದಲ್ಲಿ ಹೋಗಿ ಈ ಕೆಲಸ ಮಾಡ್ತಾನೆ. ಆದ್ರೆ ಅವನು ಸತ್ತಿಲ್ಲ. ಅವನೇನಾಗಿದೆ ಅಂತಂದ್ರೆ ಆಳಕ್ಕೆ ಹೋಗ್ತಾ ಈ ಇನ್ನರ್ ವರ್ಲ್ಡ್ ಏನ್ ಹೇಳಿದಾರೋ ಆ ಪ್ರಪಂಚಕ್ಕೆ ಹೋಗ್ಬಿಟ್ಟಿದ್ದಾನೆ. ಮಾಸ್ಟರ್ಸ್, ಅಲ್ಲಿ ಒಂದು ಸೂರ್ಯ ಇದೆ, ಅಲ್ಲಿ ಒಂದು ಸಮುದ್ರ ಇದೆ. ಆ ಸಮುದ್ರ ಎಷ್ಟು ದೊಡ್ಡದಿದೆ ಅಂದ್ರೆ ನಾವು ಭೂಮಿ ಮೇಲೆ ನೋಡಿ, ನಮ್ ಕಾನ್ಸೆಪ್ಟ್ ಇಸ್ ಸೋ ಲಿಮಿಟೆಡ್. ಈಗ ನಾನು ಒಂದು ಲೋಕ ಇದೆ ಅಂತ ನಾನು ಹೇಳ್ತಾ ಇದ್ರೆ, ನೀವೆಲ್ಲ ಕಲ್ಪಿಸ್ಕೊಳ್ತಾ ಇದ್ರೆ, ಈ ಹೊರ ಲೋಕಕ್ಕಿಂತ ಭೂಮಿ ಒಳಗಿದೆ ಅಂದ್ರೆ ಇನ್ನು ಸಣ್ಣ ಲೋಕ ಅಂತ ಅನ್ಕೊಳ್ತೀವಲ್ಲ. ಆದ್ರೆ ಫ್ರೆಂಡ್ಸ್, ಈ ಹೊರ ಲೋಕಕ್ಕಿಂತ ದೊಡ್ಡ ಲೋಕ ಒಳಗಡೆ ಇದೆ ಅಂತೆ. ಈ ಮೇಲೆ ಕಾಣುವ ಎಲ್ಲ 5 ಸಮುದ್ರವನ್ನು ಸೇರಿಸಿದರೆ ಎಷ್ಟು ದೊಡ್ಡ ಸಮುದ್ರ ಆಗುತ್ತೋ ಅದಕ್ಕಿಂತ 10 ಪಟ್ಟು ದೊಡ್ಡ ಸಮುದ್ರ ಭೂಮಿಯ ಒಳಗಿದೆ.
ಇಲ್ಲಿ ಕಾಣುವ ಜಂತುಗಳೇನಿದೆಯೋ ಅದಕ್ಕಿಂತ 10 ಪಟ್ಟು ಡಿಫ್ರೆಂಟ್ ಆದ ಅಲ್ಲಿ ಪ್ರಾಣಿಗಳಿವೆ, ಹಾರಾಡುವ ಪಕ್ಷಿಗಳಿವೆ, ಎಲ್ಲ ವಿಶೇಷವಾದದ್ದು. ಹಾಗೇನೆ ಇಲ್ಲಿ ಭೂಮಿಯ ಮೇಲೆ ಯಾರು ಎಕ್ಸ್ಟ್ರೀಮ್ ಇಮೋಷನ್ಸ್ ತೋರಿಸಿ ಈ ಶರೀರ ತ್ಯಾಗ ಮಾಡಿದಾರೋ ಅವ್ರಿಗೆ ಇನ್ನೂ ತೃಪ್ತಿ ಆಗಿಲ್ಲ. ಅಯ್ಯೋ ಇಷ್ಟು ಬೇಗ ನನ್ನ ಶರೀರ ಮುಗ್ದೋಯ್ತಾ, ನಾನು ಇನ್ನೂ ಇದನ್ನೇ ಮಾಡ್ಬೇಕಿತ್ತಲ್ಲ ಅಂತ ಅನ್ಕೊಂಡವರು ಈ ಲೋಕಕ್ಕೆ ಹೋಗಿ ಅಲ್ಲಿ ಜೀವಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈ ದರೋಡೆಕೋರರು, ಕೊಲೆಗಡಕರು ಅವರು ಸಹ ಅಲ್ಲಿದ್ದಾರೆ. ಸೊ ಲೋವರ್ ವರ್ಲ್ಡ್ಸ್ ಹೋಗ್ಬಿಡ್ತೀರಾ ಅಂತಂದ್ರೆ ಇದೆ, ಅವರು ಲೋವರ್ ವರ್ಡ್ಸ್ ಹೋಗ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗೇನೆ ಎಲ್ಲ ಕೆಟ್ಟದೇ ಇದೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಸಿಂಹ ಇದೆ, ಹುಲ್ಲು ತಿನ್ನುತ್ತೆ. ಅಲ್ಲಿ ಜಿಂಕೆ ಇದೆ, ಮಾಂಸ ತಿನ್ನುತ್ತೆ. ಯಾಕಂದ್ರೆ ಇದು ಹೇಗ್ ಸಾಧ್ಯ ಅಂತಂದ್ರೆ ಈ ತರದ ಒಂದು ಥಾಟ್ ನೀವು ಭೂಮಿಯ ಮೇಲೆ ಇದ್ದಾಗ ಬಂದರೆ, ದ ಮ್ಯಾನ್ ಆನ್ ದ ಅರ್ತ್ ಕ್ರಸ್ಟ್, ಅವನ ಥಾಟ್ ಇಲ್ಲಿ ಕ್ರಿಯೇಟ್ ಆಯ್ತು. ನೀವ್ ಯಾವ್ದನ್ನ ಪದೇ 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 ಹೇಳ್ತೀವೋ ಅದು ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ. ಸೊ ಇದು ಫ್ರೆಂಡ್ ವಿಷಯ ತುಂಬಾ ಆಳವಾದದ್ದು. ಸಂಕ್ಷೇಪವಾಗಿ ನನಗೆ ತಿಳಿದದ್ದನ್ನ ಇಲ್ಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಐ ಹೋಪ್ ನಾನು ಸರಿಯಾದ ರೀತಿಯಲ್ಲಿ ನಿಮ್ಗೆ ಒಂಚೂರಾದ್ರೂ ಕನ್ವೆ ಮಾಡಿದ್ದೇನೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಕ್ರಿಯೇಟಿಂಗ್ ದಿಸ್ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಪತ್ರಿ ಸರ್ಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮೆಲ್ಲರನ್ನು ಹೀಗೆ ಸೇರಿ ಜ್ಞಾನ ಪಡೆದು ಜ್ಞಾನವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಇದು ತುಂಬಾ ಅವಶ್ಯಕವಾದದ್ದು. ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಮ್ಮ ಸಾಧನೆಯ ಜೊತೆಗೆ ಜ್ಞಾನಾರ್ಜನೆ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಾಂದ್ರೆ ನೋಡಿ ಎಷ್ಟು ಲೇಡೀಸು ಮೊದ್ಲು ಏನಾದ್ರು ಆಗಿ ನೀವು ಬಂದು ಕಾಲ್ ಆದ್ರೂ ಮಾಡ್ತೀನಿ ಅಂತಂದ್ರೆ ಸುಮ್ನಿರಮ್ಮ, ಬೆಳಗ್ಗೆ ಬೆಳಗ್ಗೆ ಕಿಚನ್ ಕೆಲಸ ಬಿಟ್ಬಿಟ್ಟು ಯಾರು ಕಾಲ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ರು. ಬುಕ್ಸ್ ಓದಿ ಅಂತಂದ್ರೆ ಯಾರು ಕೆಲಸ ಬಿಟ್ಟು ಬುಕ್ ಓದ್ತೀವಿ ಅಂತ ಇದ್ರು. ಇವತ್ತಿನ ದಿನದಲ್ಲಿ ನಾವು ಅದ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಆ ಕೆಲಸ ಬಿಟ್ಟು ಕೂತ್ಕೊಂಡು ಇವತ್ತು ವಿಡಿಯೋ ಆನ್ ಮಾಡಿ ಇಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣರಾದ ಎಲ್ಲರಿಗೂ, ಎಲ್ಲಾ ಮಾಸ್ಟರ್ಸ್ಗೂ ಹೃದಯಪೂರ್ವಕ ಧನ್ಯವಾದ. ಕೋಟಿ ಕೋಟಿ ನಮಸ್ಕಾರ. ಪತ್ರಿ ಸರ್ ಅಂಡ್ ಆಲ್ ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಒನ್ಸ್ ಅಗೈನ್ ಇವತ್ತು ತುಂಬಾ ಆಳವಾದ ಜ್ಞಾನ ನೀವು ಹಂಚಿದ್ರಿ. ಜ್ಞಾನ ಅನ್ನೋದು ಈ ಬುಕ್ಕೆ ಅದೇ ನೀವು ಹೇಳ್ತಾ ಇದ್ರಲ್ಲ, ಇದು ತುಂಬಾ ಆಳವಾದಿರ್ತದೆ. ವೆರಿ ಟಫ್ ಟು ಅಂಡರ್ಸ್ಟ್ಯಾಂಡ್. ಒಂದೊಂದು ಪದ ಓದಿದ್ರು ಅರ್ಥ ಆಗ್ಬೇಕಂದ್ರೆ ಅವತ್ತು ಅರ್ಥ ಆಗ್ಬೋದಿಲ್ಲ, ಮರನೇ ದಿವಸ ಅರ್ಥ ಆಗ್ಬೋದು. ಆ ಚಾನ್ಸಸ್ ಇವತ್ತು ಹೋದ್ರೆ ನಾಳೆ ಅರ್ಥ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಈಗ ನೀವು ಹೇಳಿದ್ರಲ್ಲ ನಿನ್ನೆ ಓದಿರೋದು ಇವತ್ತು ನಿದ್ದೆ ಮಾಡಿದ ಮೇಲೆ ಅರ್ಥ ಆಗೋದು, ಆ ಥರ ಇರ್ತದೆ. ಇದು ಕಷ್ಟ, ತುಂಬಾ ಕಷ್ಟ ಮೇಡಮ್. ಆದ್ರೂ ನೀವು ಪ್ರಯತ್ನ ಮಾಡಿ ಇಷ್ಟು ಡೀಪ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಜವಾದ ಅದ್ಭುತ ವಿಷಯ ಇದು. ಪತ್ರಿ ಸಾರುನು ಸ್ವಲ್ಪ 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 ಓದಿ ಅಂತ ಹೇಳ್ತಾ ಇದ್ರು. ಜಾಸ್ತಿ ಒಂದೇ ಸರಿ ಹೇಳಕ್ ಆಗ್ತಾ ಇಲ್ಲ. ಆ ಬುಕ್ಕು ನೀವ್ ಹೇಳಿದ ಪ್ರಕಾರ 20 ವರ್ಷ ತಗೊಂಡಿದ್ರೆ ಅವರು ಬರೆಯಕಂದ್ರೆ ನಾವು 1-2 ದಿವಸದಲ್ಲಿ ಓದಿ ಏನ್ ಅರ್ಥ ಮಾಡ್ಕೊಂತೀವಿ? ಸಾಧ್ಯವಿಲ್ಲ. ಅದು ನೀವು ಪ್ರಯತ್ನ ಮಾಡಿದಕ್ಕೂ ತುಂಬಾ ಹೃತ್ಪೂರ್ವಕ ಧನ್ಯವಾದ ಮೇಡಮ್. ಅದ್ಭುತವಾದ ರೀತಿಯಲ್ಲಿ ನೀವು ಆ ಸ್ವಾಧ್ಯಾಯ ಮಾಡೋದು ಕಷ್ಟ. ಅದು ಮೊದಲನೇದು ಆ ಸಾಹಸ ಮಾಡೋದು, ಇದೊಂಥರ ಸಾಹಸ ಯಾತ್ರಾ ಅಂತ ಹೇಳ್ಬೋದು. ಒಂದು ಹೇಳ್ಬೇಕಂದ್ರೆ ಲೈಕ್ ಅಡ್ವೆಂಚರ್ ಇದು ನೀವು ಮಾಡಿದ ಅಡ್ವೆಂಚರ್. ಇದು ಈ ಬುಕ್ ಟಚ್ ಮಾಡೋದೇ ಅಡ್ವೆಂಚರ್ ಹೇಳ್ಬೇಕಂದ್ರೆ. ಅಂತದ್ದು ನೀವು ಟಚ್ ಮಾಡಿ ಅದರಿಂದ ಎಲ್ದು ಸ್ವಲ್ಪ ಸ್ವಲ್ಪ ಕೊಡೋದು ಅನ್ನೋದು ಅದ್ಭುತವಾದ ವಿಷಯ. ಇದು ಇನ್ನು ಮುಂದಿನ ದಿವಸದಲ್ಲಿ ನಮ್ಮ ಪ್ರಾರ್ಥನೆ ಅಂದ್ರೆ ಇನ್ನು ನೀವು ಸ್ವಾಧ್ಯಾಯ ಮಾಡ್ತಾ ಇರ್ತೀರಿ. ಸೊ ಇದನ್ನು ಸ್ವಲ್ಪ ಇನ್ನು ಸಮಯ ನಿಮ್ಗೆ ಇರೋಂಥ ಸಮಯನೇ ಸ್ವಲ್ಪ ಹೆಚ್ಚು ಕೊಟ್ಟು ಈ ಬುಕ್ಕನ್ನು ಪೂರ್ತಿ ನಾವು ಈ ಪ್ಲಾಟ್ಫಾರ್ಮ್ ಮೇಲೆ ತಗೊಂಡ್ ಬಂದ್ರೆ ಐ ಥಿಂಕ್ ದಿಸ್ ಈಸ್ ಗೋನ್ ಟು ಬಿ ಮಚ್ ಹೆಲ್ಪ್ಫುಲ್ ಟು ಆಲ್ ದ ಪೀಪಲ್ ಥ್ರೂಔಟ್ ದ ವರ್ಲ್ಡ್. ನಮ್ಮ ಕನ್ನಡಿಗರ್ಸ್ ಯಾರಿದಾರೋ, ಕನ್ನಡ ಭಾಷೆ ಪ್ರೇಮಿಕರು ಎಲ್ಲರಿಗೂ ಇದು ಅದ್ಭುತವಾದ ರೀತಿಯಲ್ಲಿ ಅರ್ಥ ಆಗತ್ತೆ. ಎಷ್ಟೋ ಜೀವನಗಳು ಸರಿ ಹೋಗುತ್ತೆ ಮೇಡಮ್. ಎಷ್ಟೋ ಜೀವನಗಳು ರೂಪಾಂತರ ಹೊಂದುತ್ತೆ ಅಂತ ನಮ್ಗೆ ಒಂದು ನಂಬಿಕೆ ಇದೆ. ಸೊ ಅದು ಮಾಡಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ನಿಮ್ಗೆ ಮತ್ತೊಂದ್ಸರಿ ವಿನಂತಿ ಮಾಡ್ತಾ ಇದ್ದೆ ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೊ ಸ್ನೇಹಿತರೆ, ಈಗ ಇಂಥ ಅದ್ಭುತ ಆಳವಾದ ಜ್ಞಾನ ತಗೊಂಡಿದ ಮೇಲೆ ನಿಮ್ಮ ಅನಿಸಿಕೆ ಒಂದು 3 ಮಾಸ್ಟರ್ಸ್ ಅನಿಸಿಕೆ ಕೊಡಿ ದಯವಿಟ್ಟು. ಇನ್ನ ಮುಂದಿನ ಅಂಶಕ್ಕೆ ಹೋಗೋಣ. ಹ್ಯಾಂಡ್ ರೈಸ್ ಮಾಡಿ. ಗೀತಾ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ ಸರ್. ಗೀತಾ ಅವರು ಸಬ್ಜೆಕ್ಟ್ ಹೇಳಕ್ಕೆ ಅಂತ ನಾನು ಮೆಸೇಜ್ ಆಗ್ತಾ ಇದ್ದೆ, ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಈಗ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆದ್ರೆ
ನೋಡೋಣ ಸಬ್ಜೆಕ್ಟ್. ನಂದೊಂದು ಸಬ್ಜೆಕ್ಟ್ ಇದೆ ಬ್ಯಾಲೆನ್ಸ್, ಅದೊಂದು ಹೇಳ್ತೀನಿ ಇವತ್ತು. ರೈಟ್, ಓಕೆ. ಸನೇಗೌಡ್ರೆ ಮಾತಾಡಿ. ಅನಿಸಿಕೆ ಶಾರ್ಟ್ ಆಗಿರ್ಲಿ, ಸೊ ತುಂಬಾ ಲಾಂಗ್ ಬೇಡ ದಯವಿಟ್ಟು. ಎಸ್. ನಮಸ್ತೆ ಮಾಸ್ಟರ್ ಜಿ, ಎಲ್ಲರೂ ಕೂಡ ನನ್ನ ನಮನಗಳು. ಮೇಡಮ್ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಅಂದ್ರೆ ಸ್ವರ್ಗಲೋಕ ಮತ್ಸ್ಯಲೋಕ ಬೇರಿಲ್ಲ ಕಾಣಿರು ಅಂತ ಹೇಳ್ತಾರಲ್ಲ ಶರಣರು. ಅದು ಸತ್ಯ ನುಡಿದೆ ಸ್ವರ್ಗಲೋಕ, ಅದೇನ ತಪ್ಪು ಮಾಡ್ತಲ್ಲ ಅದೇ ನರಕ ಲೋಕ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಇವ್ರು ಮೇಡಮ್ ಅವ್ರು ಹೇಳ್ತಕ್ಕಂಥದ್ದು ಆಥರ್ಸ್ ಏನ್ ಬರ್ದಿದಾರಲ್ಲ, ಅವೆಲ್ಲ ಪದಗಳು ಕನ್ನಡದಲ್ಲಿ ಸುಮಾರು ವಿಷಯ ಬರುತ್ತೆ. ಜ್ಞಾನ, ಆಮ್ಯಾಕ ನಮ್ಮ ನಾಗರಾಜ್ ಗುರುಗುಳ್ಜಿ ಏನ್ ಹೇಳ್ತಾ ಇದಾರಲ್ಲ, ನಮ್ಮ ನಾಡಿಗಳು, ಆಮ್ಯಾಕ ಕುಂಡಲಿನಿ ಜಾಗೃತಿ ಆಗೋದು, ಇವೆಲ್ಲದೂ ಕೂಡ ಅಲ್ಲಿ ಬರುತ್ತೆ. ಬಟ್ ಅಲ್ಲಿ ಆಂಗ್ಲ ಪದದಲ್ಲಿ ಅವರು ರೈಟರ್ ಬರ್ದಿರೋದ್ರಿಂದ ನಮಗೆ ಅದು ಸ್ವಲ್ಪ ಕನೆಕ್ಟ್ ಆಗೋದು ಲೇಟ್ ಆಗುತ್ತೆ. ಬಟ್ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ನಮಗೆ ಮೇಡಮ್ ಅವರು ನಮ್ಮ ಆಡು ಭಾಷೆಗೆ ತಂದು ಕೊಟ್ಟಿದಾರಲ್ಲ, ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂಥ ಒಂದು ಸತ್ಸಂಗ ಅಂತ ಹೇಳ್ಬೋದು ನಾವು. ಇದನ್ನ ಈ ಲಿಂಕ್ ಕನೆಕ್ಟ್ ಆಗಿ ನಾವು ಕೇಳ್ತಾವಲ್ಲ, ಇದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಬಿಟ್ರೆ ಇದಕ್ಕಂತ ಹೆಚ್ಚಿನ ಪುಣ್ಯ ಏನತ್ತೇನಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ತುಂಬಾ ಧನ್ಯವಾದ ಮೇಡಮ್, ತಮ್ಗೆ ಇಷ್ಟೊಂದು ಜ್ಞಾನ ನಮಗೆ ಕೊಡ್ತಾ ಇದ್ದೀರಾ. ನಾವು ಮೋಕ್ಷಕ್ಕೆ ಒಂದು ವೇ ಸಿಕ್ಕಿದೆ ನಮಗೆ, ಅದ್ರ ಹತ್ರ ಆಗ್ತಾ ಇದೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಪ್ರಸಂಗವನ್ನ, ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳ ಆದಿಯಾಗಿ ತಮ್ಮೆಲ್ಲರೂ ಕೂಡಿ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದ ನಮನಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ರೈಟ್. ಬಸವರಾಜ್ ಹೈರ್ಮಾತ್. ಸರ್ ನಮಸ್ಕಾರ. ರಂಗನಾಥ್ ಸರ್ಗೆ, ಮೇಡಮ್ ಅವರಿಗೆ ಪ್ರತಿದಿನ ನಾನು ಕೇಳ್ತಾ ಇರ್ತೀನಿ. ಅವರು ಇವತ್ತು ಒಂದು ವಿಷಯ ಹೇಳಿದ್ರು, ನೀರಿನ ಬಗ್ಗೆ, ಭೂಮಿ ಬಗ್ಗೆ. ನಾನು ಮೊನ್ನೆ ಧ್ಯಾನಕ್ಕೆ ಕುಂತಾಗ ಸಹಜವಾಗಿ ನೀರಿನ ಬಗ್ಗೆ ನನಗ ಬಹಳಷ್ಟು ಇದು ಬಂತು, ಥಾಟ್ಸ್. ಹೌದಲ್ಲ, ನೀರ್ ಅಂದ್ರೆ ಏನು, ನೀರ್ ಎಷ್ಟು ಯೂಸ್ ಆಗ್ತದೆ ನಮ್ ತೀರ್ಥ ಸ್ವರೂಪದಲ್ಲಿ, ಗಿಡ ಮರ ಬೆಳೆಯೋದಕ್ಕಾಗ್ಲಿ. ಅವ್ರು ಹೇಳಿದ್ದು ಕುಂಡಲಿ ಜಾಗೃತಿ ಆಗುತ್ತೆ, ಪ್ರತಿಯೊಂದು ಪಂಚಭೂತಗಳನ್ನು ನಮ್ಮ ಇದರಲ್ಲಿ ಬರುತ್ತೆ ಅನ್ನೋದು ಸಹಜವಾಗಿ ನನಗೆ ಆಗಾಗ ಆಗ್ತಾ ಇರುತ್ತೆ. ಸೊ ಈ ಒಂದು ವೇದಿಕೆ ತುಂಬಾ ನಮ್ಗ ಅನುಕೂಲ ಮಾಡ್ಕೊಡ್ತಾ ಇದೆ. ಮೊದ್ಲು ರಂಗನಾಥ್ ಸರ್ಗೆ ಧನ್ಯವಾದಗಳು ಹೇಳ್ಬೇಕು. ದಿನ ಮಾತಾಡಿರ್ಲಿಲ್ಲ, ಯಾಕಂದ್ರೆ ಸಂಪೂರ್ಣವಾಗಿ ಗಮನಿಸಿನೇ ಮಾತಾಡ್ಬೇಕನ್ನೋ ನಮ್ದು ಅಭಿಪ್ರಾಯ ಇತ್ತು. ಯಾಕಂದ್ರೆ ತಿಳ್ಕೊಳ್ಳಾರ್ದೆ ಏನೋ ಮಾತಾಡ್ಬಾರ್ದು ನಾವು. ಸೊ ಮೇಡಮ್ ಅವ್ರು ಹೇಳ್ತಾ ಇರೋ ಪ್ರತಿಯೊಂದನು ನಮ್ಮ ನೈಜತೆಗೆ ಹತ್ರವಾಗಿದೆ. ಸೊ ಈ ಒಂದು ವಿಷಯನ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಒಂದ್ ಮಾತು ಸೇರಿಸ್ತೇನೆ ಮಾಸ್ಟರ್ಸ್, ಎಲ್ಲರಿಗೂ ಇದೆ ಈ ಮಾತು. ನಮ್ಗೆ ನನಗೂ ಇದು ಗೊತ್ತು ಅನ್ನೋ ಒಂದು ಭಾವನೆಯಿಂದ ನಾವು ಜ್ಞಾನ ಪಡಿಬಾರ್ದು. ನಾನು ಏನ್ ಕಲಿಬೇಕು, ನಾನು ಹೇಗೆ ನನ್ನನ್ನು ಬದಲಾಯಿಸ್ಕೊಳ್ಬೇಕು. ಜ್ಞಾನ ಪಡಿತಾ ಇರೋದು ನಮ್ಮಲ್ಲಿ ಬದಲಾವಣೆ ಆಗ್ಲಿಕ್ಕೆ. ಇವತ್ತು ಒಂದು ಮಾತು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಯಾವ್ದಿತ್ತು ಅಂದ್ರೆ, ಅಧೋಲೋಕದಲ್ಲಿ ಸೃಷ್ಟಿ ಆಗಲಿಕ್ಕೆ ಕಾರಣ ನಾನು, ನನ್ನ ವಿಚಾರಗಳು ಅನ್ನೋದನ್ನ ನಾವು ಅದನ್ನ ಪ್ರತಿದಿನ ಒಂದು ವಿಸ್ಡಮ್ ತಗೊಂಡಾಗ ಒಂದು ಸ್ಲೋಗನ್ ಬರ್ದು ಮುಂದೆ ಇಟ್ಕೊಳ್ಬೇಕು. ಅದು ನನ್ನಲ್ಲಿ ಆಗ್ಬೇಕಾದ ಬದಲಾವಣೆ. ಇನ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನನ್ನ ವಿಚಾರದ ಮೇಲೆ ನನಗೆ ಎಚ್ಚರಿಕೆ ಇರ್ಲಿ. ಯಾರು ಕೇಳಿಸ್ಕೊಳ್ತಾ ಇಲ್ಲಲ್ಲ, ಯಾರು ನೋಡ್ತಾ ಇಲ್ಲಲ್ಲ ಅಂತ ಹುಚ್ಚುಚ್ಚಾದ ಆಲೋಚನೆ ಬರ್ದಂಗೆ ನೋಡ್ಕೊಳ್ಬೇಕು. ಅದನ್ನ ನಾನು ಇವತ್ತು ಕಲಿತ ಪಾಠ ಅಂತ, ಇವತ್ತಿನ ಪಾಠವನ್ನು ನೀವು ಒಂದು ಡೈರಿ ಮೇಂಟೈನ್ ಮಾಡ್ಬೇಕು ಮಾಸ್ಟರ್ಸ್. ಇಷ್ಟು ವಿಸ್ಡಮ್ ತಗೊಳ್ತಾ ಇದೀವಿ, ಇವತ್ತಿನ ವಿಸ್ಡಮ್ ಏನು, ಸೊ ಎಲ್ಲ ಕೇಳಿದ್ಮೇಲೆ ಅದನ್ನ ಬರಿಬೇಕು. ಇವತ್ತು ಕುಂಡಲಿನಿ ಹೇಳಿದ್ರು, ಅದು ನಮ್ಗೆ ಗೊತ್ತಿತ್ತು. ಇವತ್ತು ಇದನ್ನ ಹೇಳಿದ್ರು, ಅದು ನನ್ಗೆ ಗೊತ್ತಿತ್ತು. ಗೊತ್ತಿರುವ ವಿಷಯ ಅಲ್ಲ, ಇವತ್ತು ಕಲ್ತಿದ್ದೇನು. ಸೊ ಎಸ್, ನೀವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ವಾಟ್ ವಾಸ್ ದ ಲೆಸನ್ ಯು ಲರ್ನ್ ಟುಡೇ? ಮಾರಲ್ ಆಫ್ ದ ಸ್ಟೋರಿ ಇರಬೇಕು. ಎವ್ರಿ ಡೇ ದೇರ್ ಶುಡ್ ಬಿ ಒನ್ ಮಾರಲ್ ಆಫ್ ದ ಸ್ಟೋರಿ. ಸೊ ಟುಡೇ ಮೈ ಮಾರಲ್ ಆಫ್ ದ ಸ್ಟೋರಿ, ಬಿಕಾಸ್ ಇದು ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಅಫೆಕ್ಟ್ ಆಗಿದ್ದು. ಅಂತ ಒಂದು ಕುರೂಪವಾದ ವಿಚಾರಗಳಿದ್ದವರು ಎಷ್ಟು ಜಾಗರೂಕರಾಗಬೇಕು. ಪ್ರತಿ ಮನುಷ್ಯನಲ್ಲಿ ವಿಚಾರಗಳು ಬರ್ತಾ ಇರುತ್ತೆ. ಸೊ ಲೆಟ್ ಅಸ್ ಬಿ ವೆರಿ ಅವೇರ್ ಆಫ್ ಅವರ್ ಥಾಟ್. ಆಧ್ಯಾತ್ಮಿಕತೆ ಬೇರೆ, ಬಿಟ್ಬಿಡೋಣ. ಕುಂಡ್ಲಿನಿ ಯಾರಿಗೂ ಗೊತ್ತಿಲ್ಲ, ಬಿಟ್ಬಿಡೋಣ. ಇವತ್ತು ಪ್ರಾಕ್ಟಿಕಲ್ ಆಗಿ ನಾನು ಏನ್ ಮಾಡ್ಬೇಕು, ಥಾಟ್ಸ್ ಮೇಲೆ ಗಮನ ಇಡ್ಬೇಕು ಅಲ್ವಾ ಸರ್? ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ಗಂತೂ ತುಂಬಾ ಸ್ಟ್ರಾಂಗ್ಲಿ ಭಯ ಆಗ್ತಾ ಇದೆ. ಯಾವ ರೀತಿಯು ತಪ್ಪ ವಿಚಾರಗಳು, ಎಸ್ಪೆಷಲಿ ಹಿಂಸಾತ್ಮಕ ವಿಚಾರಗಳನ್ನ ಇಟ್ಕೊಳ್ಬೇಡಿ. ಆ ಹಿಂಸೆ ಇಲ್ಲಿ ನಡೀದೆ ಹೋಗ್ಬೋದು, ಕೆಳಗಡೆ ನಡೀತೆ, ಇಮ್ಮಿಡಿಯೇಟ್ಲಿ ನಡೀತಾ ಇದೆ. ಅಧೋಲೋಕದಲ್ಲಿ ತುಂಬಾ ವೀಕ್ ಅವರು. ನಮ್ಮ ವೀಕ್ ವಿಚಾರಗಳನ್ನೆಲ್ಲ ಅವ್ರು ಸಕ್ ಮಾಡ್ಬಿಡ್ತಾರೆ. ಆಮೇಲೆ ನಾನು ಇದೇ ವಿಚಾರದಲ್ಲಿ ಜೀವಿಸಿದರೆ ನಿಜವಾಗ್ಲೂ ಮುಂದಿನ ಮಾತೆಲ್ಲ ಅದೇ ಇತ್ತು. ಸಮಯ ಕಡಿಮೆ ಇರೋದ್ರಿಂದ ನಾನು ಮುಂದುವರಿಸ್ಲಿಲ್ಲ. ಇದು ನಾನು ಖಂಡಿತವಾಗ್ಲೂ ಎಲ್ಲರೂ ತಿಳ್ಕೊಳ್ಬೇಕು.
ನಾವು ಬರೀ ಹೀಗೆ ಮೇಲ್ ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ನಾವು ಮಾಡುವಾಗ ಒಂಚೂರು ತಪ್ಪುಗಳು ನಡೆದ್ರೆ ಅದರದ್ದು ಫಲ ಸಿಕ್ಕತ್ತೆ. ಇವನೇ ಯಾರು ಭೂಮಿ ಮೇಲೆ ಇದ್ಕೊಂಡು ಯಾರು ವಿಚಾರ ಮಾಡಿದ್ನೋ, ಸೃಷ್ಟಿ ಮಾಡಿಬಿಟ್ಟ ಅಲ್ವಾ, ನಾನು ಸೃಷ್ಟಿ ಮಾಡಿದ್ದನ್ನ ನಾನೇ ಅನುಭವಿಸ್ಬೇಕು. ನಾನು ಜೀವನ ಪರ್ಯಂತ ಕೆಟ್ಟ ವಿಚಾರಗಳು ಮಾಡಿ ಆಮೇಲೆ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ನಾನು ಕುಂಡ್ಲಿ ಜಾಗೃತ ಮಾಡ್ಕೊಂಡು ನನ್ನನ್ನು ನಾನು ಉತ್ಥಾನ ಮಾಡ್ಕೊಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯು ವಿಲ್ ಗೋ ಫಸ್ಟ್ ಟು ದ ಲೋವರ್ ಲೋಕಾಸ್, ಎಕ್ಸ್ಪೀರಿಯನ್ಸ್ ದಟ್, ದೆನ್ ಯು ವಿಲ್ ಗೋ ಟು ದ ಹೈಯರ್ ಲೋಕಾಸ್. ಯಾಕಂದ್ರೆ ನೀನ್ ಮಾಡಿದ ಅಡಿಗೆ ನೀನೇ ಉಣ್ಲೇಬೇಕು ಅನ್ನೋದು. ಹಾಗೇನೆ ಆಡು ಭಾಷೆಯಲ್ಲಿ ಹೇಳೋದು, ನಮ್ಮ ಕಲ್ಪನೆ ನಮ್ಮ ವಿಚಾರಗಳು ಅಲ್ಲಿ ಸೃಷ್ಟಿ ಆಗ್ತಾ ಇದೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಅವೇರ್. ಇದು ಭಯ ಹುಟ್ಟಿಸ್ಬೇಕು ನಮ್ಮಲ್ಲಿ ಅಂತ ನಾನು ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು. ಸೊ ಥ್ಯಾಂಕ್ ಯು ಬಸವರಾಜ್ ಅವರೇ. ನಿಮ್ಮ ಅನುಭವಗಳನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಹಂಚ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಲಾಸ್ಟ್ ಒಬ್ರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದವ್ರು ಹೇಳಿ, ಅದಾದ್ಮೇಲೆ ಸರ್ ಟಾಪಿಕ್ ತಗೊಳ್ತಾರೆ. ಎಸ್ ಮಾಸ್ಟರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಂದೊಂದು ಕ್ವಶನ್ ಏನು ಅಂತ ಅಂದ್ರೆ, ಈಗ ಪಾತಾಳ ಲೋಕ ಅಂತ ಹೇಳ್ತಾರಲ್ಲ ಮೇಡಮ್, ಈಗ ಭೂಮಿಯ ಮೇಲೆ ನಮ್ಗೆ ಅದ್ಭುತ ಶಕ್ತಿ ಇದೆ ಅಂತ ಗೊತ್ತಿತ್ತು. ಈಗ ಭೂಮಿಯ ಒಳಗಡೆನೂ ನೀವು ಶಕ್ತಿ ಇದೆ, ತುಂಬಾ ಅಲ್ಲೂ ಬೆಳಕಿದೆ ಅಂತ ಹೇಳ್ತಾರೆ. ಈಗ ಮುಂಚೆ ಎಲ್ಲ ಹಳೆ ಮೂವೀಸ್ ಅಲ್ಲೆಲ್ಲ ಪಾತಾಳ ಲೋಕದೆಲ್ಲ ಪಿಕ್ಚರ್ಸ್ ಎಲ್ಲ ತೆಗಿತಾ ಇದ್ರಲ್ಲ ಮೇಡಮ್, ಅವಾಗ ಅವರು ಭೂಮಿಯ ಒಳಗಡೆ ಇದ್ದಾಗ ಹೇಗೆಗೂ ಇರ್ತಿದ್ರು, ಭೂಮಿಯ ಮೇಲ್ಗಡೆ ಬಂದಾಗ ಅವ್ರದ್ದೊಂಥರ ಬಿಹೇವಿಯರೇ ಬೇರೆ ಇರ್ತಾ ಇತ್ತು ಮೇಡಮ್. ಅವಾಗ ಅಲ್ಲಿ ಎನರ್ಜಿ ಏನಾದ್ರೂ ಸ್ವಲ್ಪ ಡಿಫ್ರೆನ್ಸ್ ಇದೆಯಾ ಭೂಮಿಯ ಒಳಗಡೆಗೂನು ಮತ್ತೆ ಭೂಮಿಯ ಮೇಲ್ಗಡೆಗೂ ಅಂತ ನನ್ ಕ್ವಶನ್ ಮೇಡಮ್. ಖಂಡಿತವಾಗ್ಲೂ ಇರುತ್ತೆ ಮೇಡಮ್. ಅಧೋಲೋಕ ಪಾತಾಳ ಲೋಕ ಅಂದ್ರೆ ಲೋವರ್ ಅಲ್ವಾ, ಲೋವರ್ ಇದ್ರೆ ಅಲ್ಲಿ ಎನರ್ಜಿ, ಇಲ್ಲಿ ಗುಡ್ ಅಂಡ್ ಬ್ಯಾಡ್ ಅಂತ ಮಾತಾಡೋಣ, ಪಾಸಿಟಿವ್ ನೆಗೆಟಿವ್ ಬೇಡ. ಅಲ್ಲಿ ಬ್ಯಾಡ್ ಎನರ್ಜಿನೇ ಇರುತ್ತೆ, ಅದು ಗುಡ್ ಎನರ್ಜಿ ಹೇಗಾಗುತ್ತೆ? ಅದೇ ಅಪ್ಪರ್ ಕ್ರಸ್ಟ್ ಅಲ್ಲಿ ಇದ್ದವರು ಈ ಸೂರ್ಯನ ಬೆಳಕಿಗೆ, ದೀಸ್ ಆರ್ ಆಲ್ ಪಾಸಿಟಿವ್ ಎನರ್ಜೀಸ್, ಶುದ್ಧವಾದದ್ದು, ಪರಿಶುದ್ಧವಾದದ್ದು, ಪೂರ್ಣವಾದದ್ದು ಸಿಕ್ಕುತ್ತೆ. ಸೊ ಹೀಗಾಗಿ ನಾವು ಮೇಲ್ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ, ಕೆಳಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಖಂಡಿತವಾಗ್ಲೂ ಅಲ್ಲಿ ಇರುವ ಎಲ್ಲ ನೆಗೆಟಿವ್ ಕ್ವಾಲಿಟೀಸೇ ಅಲ್ಲಿರುತ್ತೆ. ಅದರದ್ದೇ ಯಾವುದ ಸೌಂದರ್ಯ. ಈಗ ಮರ್ಡರ್ ಮಾಡುವವನ್ಗೆ ಮರ್ಡರ್ ಮಾಡಿದ್ಮೇಲೆ ಆ ಬಾಡಿಯನ್ನು ತುಂಡು ತುಂಡು ಮಾಡೋದ್ರಲ್ಲೇ ಆನಂದ, ಅವನು ಆನಂದ ಪಡ್ತಾ ಇದ್ದಾನೆ, ಆದ್ರೆ ಅವನ ಆನಂದದ ಲೆವೆಲ್ಲೇ ಬೇರೆ, ಅದು ಸರಿಯಾದ ಆನಂದ ಅಲ್ಲ. ಸೊ ಒಳಲೋಕದಲ್ಲೂ ಎಲ್ಲ ನಡೀತಾ ಇದೆ, ಅಲ್ಲಿ ಜೀವಿಸ್ತಾ ಇದ್ದಾರೆ, ಅಲ್ಲಿ ನೀರಿದೆ, ವಿಹರಿಸ್ತಾ ಇದ್ದಾರೆ, ಗಿಡಗಳಿದೆ, ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಅಲ್ಲಿ ಜೀವಿಸ್ತಾ ಇದ್ದಾರೆ. ಎಷ್ಟೋ ಜನ ಇದ್ದಾರೆ, ಒಬ್ರಿಬ್ರಲ್ಲ, ಅಲ್ಲಿ ಒಂದ್ ದೊಡ್ಡ ಪಾಪ್ಯುಲೇಷನ್ ಇದೆ, ಅಲ್ಲೊಂದು ದೊಡ್ಡ ಸಿಟಿನೇ ಇದೆ, ಅಲ್ಲಿ ನಡೀತಾನೆ ಇದೆ, ಅಲ್ಲಿ ಒಂದ್ ಲೋಕನೇ ಇದೆ. ಆದ್ರೆ ಅವರ ವಿಚಾರಗಳು, ಅವರ ಸಂತೋಷ ಪಡುವ ವಸ್ತುಗಳು ಏನಾಗಿದೆಯೋ ಅದು ಸರಿಯಾದದ್ದಲ್ಲ. ಸರಿಯಾದದ್ದು ಯಾವುದು ಅಂತಂದ್ರೆ ಭೂಮಿಯ ಮೇಲೆ ಇದ್ದಿದ್ದು ಸರಿ ಅಂತಾನು ನಾನು ಹೇಳಲ್ಲ, ಆದ್ರೆ ಅದಕ್ಕಿಂತ ಇದು ಸ್ವಲ್ಪ ಉತ್ತಮ. ಆದ್ರೆ ನಾವು ಇನ್ನೂ ಉನ್ನತವಾದ ಸ್ಥಿತಿಗೆ ಹೋಗ್ಬೇಕು. ಅದಕ್ಕೆ ನಾವೆಲ್ಲರೂ ಎಸೆಷನ್ ಬಗ್ಗೆ ಮಾತಾಡ್ತೀವಿ, ನೆಕ್ಸ್ಟ್ ಡೈಮೆನ್ಷನ್ಗೆ ಹೋಗ್ಲಿಕ್ಕೆ. ಇವರು ನಾನು ಹೇಳಿದ ಮಾತುಗಳನ್ನ ನೀವು ಗಮನ ಕೊಟ್ಟು ಕೇಳಿದ್ರೆ, ದೇ ಆರ್ ಲಿವಿಂಗ್ ಇನ್ ದ ಓನ್ಲಿ ಒನ್ ಡೈಮೆನ್ಷನ್ ಅಂಡ್ ಆಲ್ಸೋ ಸೆಕೆಂಡ್ ಡೈಮೆನ್ಷನ್ ಅಲ್ಲೇ ಇದೆ. ನಾವು ಭೂಮಿಯ ಮೇಲೆ ಇರುವವರು ಥರ್ಡ್ ಡೈಮೆನ್ಷನ್ ಅಲ್ಲಿರುವವರು. ಸೊ 1 ಡೈಮೆನ್ಷನ್ 2 ಡೈಮೆನ್ಷನ್ ಎಲ್ಲಿತ್ತು ಅಂತ ನನ್ಗೆ ಇದುವರೆಗೂ ಗೊತ್ತಿದ್ದಿಲ್ಲ. ಇವತ್ತೇ ನನ್ಗೆ ಇದು ಓದ್ತಾ ಇದ್ರೆ ತಿಳಿದಿದ್ದು. ದೇರ್ ಇಸ್ 1 ಡೈಮೆನ್ಷನ್, ದೇರ್ ಇಸ್ 2 ಡೈಮೆನ್ಷನ್. ಭೂಮಿ ಮೇಲೆ ಇರುವವರು 3 ಡೈಮೆನ್ಷನ್ಸ್. ನಾವು ಸ್ಪಿರಿಚುವಲ್ ಅಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ನಾವು 4th 5th ಮತ್ತೆ ಇನ್ನು ಹೈಯರ್ ಡೈಮೆನ್ಷನ್ಸ್ ಹೋಗ್ತೀವಿ. ನನ್ಗೆ ಕೆಲವು ಮಾಸ್ಟರ್ಸ್ ಬಾಡಿ ವಿಕೆಟ್ ಮಾಡಿದ್ದು ಮತ್ತೆ ಅವರು ಯಾವ ಡೈಮೆನ್ಷನ್ ಅಲ್ಲಿ ಇದ್ದಾರೆ ಅನ್ನುವುದು ತಿಳಿದು ಬಂದಾಗ, ನಂದಾ ಸರ್ ಅಂತ ಒಬ್ರು ಆಂಧ್ರದಲ್ಲಿ ಇದ್ದಾರೆ. ನಾನು ಆಕ್ಚುಲಿ PSSM ಬಂದಾಗ ಫ್ಯಾಸಿನೇಟ್ ಆಗಿದ್ದೆ ನಂದಾ ಸರ್ ಜರ್ನಿ ನೋಡಿ. ನಾನು ಅವರ ಎಕ್ಸ್ಪೀರಿಯನ್ಸಸ್ ತುಂಬಾ ಕೇಳ್ತಾ ಇದ್ದೆ, ಅವ್ರ ಟಾಕ್ಸ್ ತುಂಬಾ ಕೇಳ್ತಾ ಇದ್ದೆ. ನಿಮ್ಗೆಲ್ಲ ತೆಲುಗು ಅರ್ಥ ಆದ್ರೆ ಅವ್ರ ಟಾಕ್ಸ್ ಕೇಳ್ಬೇಕು. ಹಿ ವಾಸ್ ಅ ಡೈನಮಿಕ್ ಮಾಸ್ಟರ್. ಅವರ ಎಕ್ಸ್ಪೀರಿಯನ್ಸಸ್ ನನ್ಗೆ ತುಂಬಾ 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 ಇಷ್ಟ. ಅವರು ಪತ್ರಿ ಸರ್ ಅವ್ರನ್ನ ಹಿ ಇಸ್ ಮೈ ಡಾರ್ಲಿಂಗ್ ಅಂತ ಕರೆಯೋರು, ಅಷ್ಟು ಪ್ರೀತಿ ಅವ್ರ ಮೇಲೆ. ಅವರ ಎಕ್ಸ್ಪೀರಿಯನ್ಸಸ್ ಎಲ್ಲ ಕಂಡಾದ್ಮೇಲೆ ನನ್ಗೆ ತಿಳಿದಿದ್ದು, ಓ ಮೈ ಗಾಡ್, ಹೀಗೂ ಉಂಟೆ, ಹಾಗಾದ್ರೆ ನನ್ಗೆ ಇಲ್ಲಿ ಜಾಯಿನ್ ಆಗ್ಬೇಕಪ್ಪ, ಈ ಎಕ್ಸ್ಪೀರಿಯನ್ಸ್ ನನಗೂ ಬೇಕು ಅಂತ ಅವಾಗ ನಾನು PSSMಗೆ ಬಂದಿದ್ದು ಮಾಸ್ಟರ್. ಅವರು ಮಾಡಿದ ಸೇವೆಗೆ, ಅವರು ಮಾಡಿದ ವಿಸ್ಡಮ್ ಶೇರಿಂಗಿಗೆ, ಅವರು ಮಾಡಿದ ಒಂದು ಇದಕ್ಕೆ ಎಲ್ಲರೂ ಒಂದು ಅಂಚನ ಅಂದ್ರೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು. ಅವರು ಈ ಥರ್ಡ್ ಡೈಮೆನ್ಷನ್ ಇಂದ ಖಂಡಿತವಾಗ್ಲೂ ಅವರು ಇಂತಹ ಒಂದು ಡೈಮೆನ್ಷನ್ಗೆ ಹೋಗ್ತಾರೆ ಅಂತ ಮಾಸ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡ್ಕೊಳ್ತಾ ಇದ್ರಂತೆ. ಯಾಕಂದ್ರೆ ನಾವು ಯಾವ ಡೈಮೆನ್ಷನ್ಗೆ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಅವ್ರ ಬಾಡಿ ವೆಕೇಟ್ ಮಾಡಿದಾಗ, ಅವ್ರ ಜೊತೆಲಿ ಕಮ್ಯುನಿಕೇಟ್ ಮಾಡಿದಾಗ ಗೊತ್ತಾಗಿದ್ದೇನು ಅಂತಂದ್ರೆ, ಅವ್ರು ಮಾಡಿದ ಈ ಅದ್ಭುತವಾದ ಕೆಲಸದಿಂದಾಗಿ ಸ್ಪಿರಿಚುವಲ್ ಮಾಸ್ಟರ್ಸ್ ಅವ್ರಿಗೆ 12th ಡೈಮೆನ್ಷನ್ಗೆ ಪ್ರಮೋಷನ್ ಕೊಟ್ಟಿದ್ರಂತೆ. ಅವ್ರು ಹೇಳಿದ್ರು, ನಾನು 12th ಡೈಮೆನ್ಷನ್ ಅಲ್ಲಿ ಇದ್ದೀನಿ ಅಂತ.
ಸೊ ನಾನು ಅನ್ಕೊಂಡೆ ಮೇ ಬಿ ದೀಸ್ ಆರ್ ದ ಹೈಯೆಸ್ಟ್ ಡೈಮೆನ್ಷನ್. ಅಮ್ಮೋ, 3rd ಇಂದ 12th ಹೋಗೋದಂದ್ರೆ ಎಂತ ಮಹಾ ಡೈಮೆನ್ಷನ್ ಅಂತ. ನಮ್ದು ಜ್ಞಾನ ಬೆಳೀತಾ ಇದೆ ಅಲ್ವಾ. ಈಗ ಈ ಮಂತ್ ಅಲ್ಲೇ ನನ್ಗೆ ಒಂದು ಯಾವ್ದೋ ಒಂದು ಮಾಸ್ಟರ್ಸ್ ಜೊತೆಲಿ ಅಂದ್ರೆ ವಿಡಿಯೋ ರೂಪದಲ್ಲೇ ನನಗೆ ಮಾಸ್ಟರ್ಸ್ ಕಮ್ಯುನಿಕೇಟ್ ಮಾಡೋದು. ಅಲ್ಲಿ ವಿಷಯ ಬಂದಿದ್ದೇನಂದ್ರೆ ದೇರ್ ಆರ್ ಮೋರ್ ದೆನ್ 100 ಡೈಮೆನ್ಷನ್ಸ್ ಅಂತೆ. ಸೊ ನಾಟ್ 1, 2, 12 ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗೆ? ದೇರ್ ಆರ್ ಮೋರ್ ದೆನ್ 100 ಡೈಮೆನ್ಷನ್ಸ್ ಇನ್ ದ ಯೂನಿವರ್ಸ್. ಸೊ ನಾವು ಎಷ್ಟು ಬೆಳಿಬೇಕು ನೋಡಿ. ನಾವು ಈ ಚಕ್ರ, ಈ ಬಾಡಿ, ಫಿಸಿಕಲ್ ಬಾಡಿ ಸೈಕಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಈ 3rd ಡೈಮೆನ್ಷನ್ಗೆ ಬರ್ತಾ ಇದ್ರೆ, ಇಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ನಮ್ ಎದುಗುದಲ್ಲ, ನಮ್ ಪ್ರೋಗ್ರೆಸ್ ಹೇಗಾಗತ್ತೆ? ನಾವು ಪ್ರೋಗ್ರೆಸ್ ಆಗ್ಬೇಕು. ಈ ಡೈಮೆನ್ಷನ್ ಇಂದ ಸಾಕು ಅಂತ ಅನ್ಸ್ಬೇಕು. ಅನ್ಸಿದಾಗ್ಲೇ ನೀನ್ ನೆಕ್ಸ್ಟಿಗೆ ಹೋಗ್ತೀಯ, ಅನ್ಸ್ಲಿಲ್ಲ ಅಂದ್ರೆ ಮತ್ತೆ ಬರ್ತೀಯ. ಅದಕ್ಕೆ ವ್ಯಾಮೋಹ ಬಿಡಿ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ವ್ಯಾಮೋಹ ಇದ್ರೆ ನೀನ್ ಮತ್ತೆ ಇದೇ ಡೈಮೆನ್ಷನ್ ಬರ್ತೀಯ. ಬಿಟ್ಟು ಬಿಡು ಅಂತಂದ್ರೆ ಇಲ್ಲಿ ಇವರೇ ನನ್ನವರು, ನಾನು ಹೇಗ್ ಬಿಡ್ಲಿ? ನನ್ನ ಮಗನ ಹೊಟ್ಟೆಯಲ್ಲಿ ನಾನು ಮೊಮ್ಮಗು ಆಗಿ ಹುಟ್ಟಬೇಕು. ಅಯ್ಯೋ ಕರ್ಮವೇ. ಜ್ಞಾನ ಇಲ್ಲದಕ್ಕೆ ಮಗು ಹುಟ್ಟಿದ ತಕ್ಷಣ ಅಯ್ಯೋ ತಾತ ಮತ್ತೆ ಹುಟ್ಟಿ ಬಂದ. ನೀವ್ ಈ ತರದ ಮಾತುಗಳು ಆಡಬಾರ್ದು ಮಾಸ್ಟರ್ಸ್. ಇದ್ರ ಮಾತಾಡ್ತಾ ಇದ್ರೆ ಆ ಸೋಲನ್ನ ನೀವು ಎಳ್ಕೊಂಡ್ ಬರ್ತೀರಾ ಮತ್ತೆ ಇದೇ 3rd ಡೈಮೆನ್ಷನ್ಗೆ. ನಾವು ಇಲ್ಲಿಂದ ಬಿಡುಗಡೆ ಹೊಂದಿ ಇನ್ನು ಮೇಲೆ ಲೋಕಕ್ಕೆ ಹೋಗ್ಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ನಡೀತಾ ಇದೆ. ಈ ಜ್ಞಾನ ಪಡೆಯೋ ಕಾರಣನೇ ಅದೇ. ಇಂಥದ್ದು ಒಂದು ಊರಿದೆ ಅಂತ ಗೊತ್ತಾಯ್ತಂದ್ರೆ ಟ್ರಿಪ್ಪಿಗೆಲ್ಲ ಹೋಗಲ್ವಾ? ಹಾಗೇನೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಇಷ್ಟಪಟ್ಟವರೇ ಟ್ರಾವೆಲ್ ಮಾಡ್ತಾರೆ. ಹೀಗೂ ಒಂದು ಊರಿದೆ, ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾದ್ರೇನೆ ನಾನು ಆ ಊರಿಗೆ ಹೋಗ್ಬೇಕಂತ ಫಸ್ಟ್ ಹಂಬಲ ಇರುತ್ತೆ. ಆಮೇಲೆ ಟಿಕೆಟ್ ತೆಗಿಸ್ತೀನಿ, ಆಮೇಲೆ ಟ್ರಾವೆಲ್ ಮಾಡ್ತೀನಿ. ಇವತ್ತು ನಾವು ತಿಳಿಬೇಕಾದದ್ದೇನು ಅಂದ್ರೆ, ಈ ಡೈಮೆನ್ಷನ್ ಅಲ್ಲದೆ ಇನ್ನೂ ಎಷ್ಟೊಂದು ಡೈಮೆನ್ಷನ್ ಇದೆ. ಫಸ್ಟ್ ಇನ್ಫಾರ್ಮೇಶನ್ ಬಂತು, ನೆಕ್ಸ್ಟ್ ಟಿಕೆಟ್ ತೆಗಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ. ಖಂಡಿತವಾಗ್ಲಿ ಬಾಡಿ ವೆಕೇಟ್ ಮಾಡಿದಾಗ ಆ ಇಚ್ಛೆಯಿಂದ ನಾವು ಬಾಡಿ ವೆಕೇಟ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ. ದಿಸ್ ಇಸ್ ವಾಟ್ ಇಸ್ ಥಿಂಕಿಂಗ್ ಅಂಡ್ ಯುವರ್ ಡೆಸ್ಟಿನಿ. ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಯುವರ್ ಡೆಸ್ಟಿನಿ. ನೀನ್ ಎಲ್ಲಿ ಹೋಗ್ಬೇಕನ್ನೋದು ನೀನು ಪ್ಲಾನ್ ಮಾಡ್ಕೊಳ್ತೀಯ ಥಾಟ್ ಪ್ರಾಸೆಸ್ ಅಲ್ಲಿ. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. Thank you, ದಿಸ್ ಇಸ್ thank you so much. ದಿಸ್ ಇಸ್ ಇಟ್ ಫಾರ್ ಟುಡೇ ಮಾಸ್ಟರ್ಸ್. ಮತ್ತೆ ಯಾರಿಗೆ ಈ ವಿಷಯ ತಿಳ್ಕೊಂಡ್ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಯೂಟ್ಯೂಬ್ ಅಲ್ಲಿ ವಾಚ್ ಮಾಡುವ ಎಲ್ಲ ಮಾಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೇನೆ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಈ ಟಾಕ್ಸ್ ಬಗ್ಗೆ ಏನ್ ಕೇಳ್ತಿರೋ, ಹೇಗ್ ಅನ್ಸಿತು, ಮತ್ತೆ ನಿಮ್ಮ ಅಭಿಪ್ರಾಯ ಏನು, ಮತ್ತೆ ಇನ್ನು ಯಾವ ಹೊಸ ವಿಷಯವನ್ನು ತಿಳಿದುಕೊಳ್ಬೇಕನ್ನೋ ಆಸೆ ನಿಮ್ಗಿದೆ. ನೀವು ನನ್ನ ವಿಸ್ಡಮ್ ಶೇರಿಂಗ್, ನಿಮ್ಗೆ ನನ್ನ ಪ್ಯಾಟರ್ನ್ ಇಷ್ಟ ಆಯ್ತು ಅಂದ್ರೆ ಮೇಡಮ್ ನಮ್ಗೆ ಇಂಥ ಬುಕ್ ಹೇಳಿ ಅಂತ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಆ ಬುಕ್ಸ್ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮಾಸ್ಟರ್. ಸೊ ಎಲ್ಲರಿಗೂ ಓಪನ್ ಆದ ಇನ್ವಿಟೇಷನ್ ಇದೆ. ಚಾಟ್ ಬಾಕ್ಸ್ ಅಲ್ಲ, ಕಮೆಂಟ್ ಬಾಕ್ಸ್. ಚಾಟ್ ಸ್ವಿಚ್ ಆಫ್ ಆಗಿದ ತಕ್ಷಣ ಅದು ಹೋಗ್ಬಿಡುತ್ತೆ. ಸೊ ಕಮೆಂಟ್ ಅಲ್ಲಿ, ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರಿಗೆ ಯಾವ ಬುಕ್ ಕೇಳ್ಬೇಕು ಅಂತ ಇಷ್ಟ ಇದೆಯೋ ಪ್ಲೀಸ್ ಬುಕ್ ಹೆಸರನ್ನ ಅಲ್ಲಿ ಬರಿಬೇಕು. ಖಂಡಿತವಾಗ್ಲೂ ನಾವು ಅದನ್ನ ಗಮನಿಸ್ತೇವೆ. ರೈಟ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಮಂತ್ಗೆ ಟಾಪಿಕ್ ಅಲ್ಲಿ ಇದೇ ಸಬ್ಜೆಕ್ಟ್ ಮುಂದುವರ್ಸಕ್ಕೆ ನಾವು ಪ್ರಯತ್ನ ಮಾಡ್ಬೋದಾ ಮೇಡಮ್? ಮಾಡ್ಬೋದು ಸರ್. ಹಾಗೇನೆ 3-4 ದಿನ ಕಡ್ತಲ್ಕ್ ಹೋಗ್ಬೇಕಾಗತ್ತೆ. ಅದೇ So, ಅದನ್ನ ನೋಡ್ಕೊಂಡು ಮುಂಚೆ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಸೊ ಮಾಡೋಣ. ತಮ್ಮ ಹತ್ರ ನಾನು ಫೋನಲ್ಲಿ ಮಾತಾಡ್ತೀನಿ. ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ನಾವು ಹೊಸದನ್ನ ಕಲಿಬೇಕು. ಜ್ಞಾನ ಹೆಚ್ಚಾಗ್ಬೇಕಾದ್ರೆ ಮತ್ತೆ ಮನುಷ್ಯನ ಒಳಗಡೆನು ಬೆಳಕಿದೆ ಅಂತ ಅದ್ಭುತವಾಗಿ ನೀವು ಇವತ್ತು 3ನೇ ಭಾಗದಲ್ಲಿ ತುಂಬಾ ವಿವರಣೆಯನ್ನ ಕೊಟ್ಟಿದ್ದೀರಾ ಮೇಡಮ್. ನಮ್ಗೆ ಇಷ್ಟೊಂದು ಜ್ಞಾನ ಹಂಚಿರೋದಕ್ಕೆ ನಾವು ನಮ್ಮ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.